ನಾವು ಸ್ಪೆಷಲಿ ಉತ್ತರ ಕರ್ನಾಟಕದವ್ರ ನಮಗಂತೂ ರೊಟ್ಟಿ ಚಪಾತಿ ಬೇಕು. ಇದು 1-2-3 ದಿವಸ ನಾಟಕ ಮಾಡಿ ಬರ್ಗರ್ದ, ಆಮೇಲೆ ಆಗ್ಲಿಲ್ಲ ನಮಗೆ. ಆಕ್ಚುಲಿ ಮ್ಯಾಥ್ಸ್ ಅಂತೂ ಫಸ್ಟ್ ಇಂಟ್ರೆಸ್ಟ್ ಇರಲಿಲ್ಲ. ಅದಕ್ಕೆ ಓಕೆ ಇಟ್ಸ್ ಸಮಥಿಂಗ್ ಬಯಾಲಜಿ ಇರುತ್ತೆ, ಚಲೋ ಇರುತ್ತೆ ಅಂತ ಅನ್ಕೊಂಡು ನಾನು ಜಾಯ್ನ್ ಆಗಿದ್ದೆ. ಅವಾಗ ಗೊತ್ತತ್ತು ಅಲ್ಲಿನೂ M1 M2 ಓದಬೇಕಂಪ. ಅಲ್ಲಿ ಇನ್ನೂ ಟೆನ್ಷನ್ ನಮಗ, ಇದ್ರಿಗೂ ಮ್ಯಾಥ್ಸ್ ಐತೇನೆ ಅಂತ. 3 ಮಕ್ಳಾದ್ಮೇಲೆ ಏನೋ ಟ್ಯಾಕ್ಸ್ ಭಾಳ ಕಡಿಮೆ ಇದ್ದಲ್ಲ, ಹಾಗೇನೋ ಕೇಳಿ ನಾನು. 1 ಮಕ್ಳಾದ್ರೆ ಇಷ್ಟು ಕಡಿಮೆ, 2 ಆದ್ರೆ ಅಷ್ಟು, 3 ಆದ್ರೆ ಅಷ್ಟು. ಸುಟಿನೂ ಇನ್ಕ್ರೀಸ್ ಆಕೋತ ಹೋಗ್ತಾವೆ, ಒಂದೊಂದೇ ಇನ್ಕ್ರೀಸ್ ಆಗುತ್ತ. ಅಲ್ಲಿ ಇದು ಪೇ ಹೆಂಗಿರ್ತದೆ ಕಂಪೇರ್ ಟು ಇಂಡಿಯನ್? ಆಕ್ಚುಲಿ ನಮಗೆ ಪೇ ಮಾಡ್ತಿರುತ್ತೆ. ನೀವು ಹಂಗೆ ನೋಡಕ್ ಹೋದ್ರೆ ಪ್ಲಾಂಟ್ ಬೇಸ್ಡ್ ಮೀಟ್ ಭಾಳ ಕಾಮನ್ ಆಗೈತಿ. ಯಾರ್ಯಾರು ಪ್ಲಾಂಟ್ ಬೇಸ್ಡ್ ಮೀಟ್ ಅಂದ್ರೆ ನಮ್ಗೆ ಗೊತ್ತು ಥೌಸಂಡ್ಸ್ ಆಫ್ ಡ್ರಗ್ ಟ್ರಯಲ್ ನಡೆಯತ್ತವೆ. ಕ್ಯಾನ್ಸರ್ ಈಗೆಲ್ಲ ಮೇನ್ ಫೋಕಸ್ ಕ್ಯಾನ್ಸರ್ ಮೇಲೆ. ಓಕೆ, ಬಟ್ ಜ್ವರ ಬಂದೈತಿ, ಡೋಲೋ ತಗೋತಿ, ಅದು ಸರಿ ಹೋಗತೈತಿ. ಕರೆ ಕ್ಯಾನ್ಸರ್ ವಿಷಯ ಹಂಗೆ 100 grams of 50 to 60 grams ಪ್ರೋಟೀನ್ ಇರುತ್ತೆ. ಸೊ ನೀ ಅದನ್ನ ಸೂಪರ್ ಫುಡ್ ಕನ್ಸಿಡರ್ ಮಾಡ್ತಿ. ಅದನ್ನ ನೀ ಬಿಸ್ಕಿಟ್ ಒಳಗೆ ಹಾಕಿದತ್ತಿಕೋ, ಅದನ್ನ ನಿಂಗೆ ನ್ಯೂಟ್ರಾಸ್ಯೂಟಿಕಲ್ ಆಗಿ ಕನ್ವರ್ಟ್ ಆಗುತ್ತೆ. ಎದಕ್ಕೆ ಮಿರಾಕಲ್ ಟ್ರೀ ಅಂದ್ರೆ ಅದ್ರದ್ದು ಎವ್ರಿ ಪಾರ್ಟ್, ಫ್ಲವರ್ ತಗೋರಿ, ಲೀವ್ಸ್ ತಗೋರಿ, ರೂಟ್ಸ್, ಸ್ಟೆಮ್, ಎಲ್ಲತ್ರಗೂ ಅದು ಮಿರಾಕಲ್ ಐತೆ, ಎಲ್ಲತ್ರಗೂ ನ್ಯೂಟ್ರಿಷಿಯಸ್ ಕಾಂಪೋನೆಂಟ್ ಐತೆ. ಸೊ ಅದನ್ನು ಅವ್ರು ಕನ್ಸಿಡರ್ ಮಾಡಿ ಮಿರಾಕಲ್ ಟ್ರೀ ಅಂತ ಅದನ್ನ ಕನ್ಸಿಡರ್ ಮಾಡ್ಯಾರ. ಕನ್ನಡ ಮಾತಾಡು ಪ್ರತಿ ನಿಮಿಷಕ್ಕೂ ಬೆಳೆಸರುವ ಪ್ರಯತ್ನ. ಇಂಡಿಯಾಗ ಫಾರ್ಮಸಿ ಆಫ್ ದ ವರ್ಲ್ಡ್ ಅಂತ ಕರೀತಾರೆ. ಸೊ 50% ಆಫ್ ಲೋ ಕಾಸ್ಟ್ ವ್ಯಾಕ್ಸಿನ್ನ ಇಂಡಿಯಾದವರು ಸಪ್ಲೈ ಮಾಡ್ತಾರೆ. ಅಂಥದ್ರೊಳಗೆ ಈ ಫಾರ್ಮಸಿ ಬಗ್ಗೆ ಹೇಳ್ಕೊಡಕ್ಕೆ ಭಾಳ ಇಂಪಾರ್ಟೆಂಟ್ ವ್ಯಕ್ತಿಗಳು ನಮ್ಮ ಜೊತೆ ಬೇಕಾಕ್ಕಾರ. ಅದ್ರ ಬಗ್ಗೆ ಹೇಳಕ್ಕೆ ಫಾರ್ಮಾ ಆಗಲಿ, ಫುಡ್ ಟೆಕ್ನಾಲಜಿ, ಹಾಗೆ ಕ್ಲಿನಿಕಲ್ ರಿಸರ್ಚ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಹೊಂದಿರತಕ್ಕಂಥ 3 ಹೆಡ್ ಮಾಸ್ತ್ರಿಯರು ನಮ್ಮ ಜೊತೆ ಅದಾರ. ಅವ್ರು ಬೇರೆ ಯಾರು ಅಲ್ಲ, GST ಗೌತಮಿ, ಸವಿತಾ, ತೇಜು. ಸೊ ವೆಲ್ಕಮ್ ಟು ದ ಕನ್ನಡ ಹೆಡ್ ಮಾಸ್ಟರ್. ಥ್ಯಾಂಕ್ ಯು ಸೋ ಮಚ್. ವಾವ್, ಮರೆಯಲ್ಲ ಇದು. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್ ಆಗಲಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾಯ್ತಂದ್ರೆ ಈಗ ಕರೆಂಟ್ಲಿ ಏನು ಮಾಡಕತ್ತೀರಿ ಅಂತ? ನಾವು ಕರೆಂಟ್ಲಿ 3 ಜನ ಒಂದೇ ಕಂಪ್ನಿದಾಗ ಕೆಲಸ ಮಾಡತ್ತೇವಿ. ಈಗ ಎಷ್ಟು ವರ್ಷದಿಂದ ಅದಿರಿ ನೀವು? ನಾವು ಇಂಜಿನಿಯರಿಂಗ್ ಇಂದ ಕೂಡಿನ ಇದೀವಿ. ಇಂಜಿನಿಯರಿಂಗು ಒಂದ್ ಕಡೆ ಮಾಡಿವಿ, M.Tech ಒಂದ್ ಕಡೆ ಮಾಡಿವಿ. ಆಮೇಲೆ ಫಸ್ಟ್ ಜಾಬ್ ಸ್ವಲ್ಪ ಬೇರೆ ಬೇರೆ ಕಡೆ ಮಾಡಿವಿ, 1-7-8 ತಿಂಗಳ. ಅದಾದ್ಮೇಲೆ ಫಾರಿನ್ಗೆ ಹೋದ್ವಿ ಅಲ್ಲಿ ಜೊತೆಗೆ. ಆಮೇಲೆ ಈಗ ಒಮ್ಮೆಗದಾಗ ವಾಪಸ್ ಬಂದು ಸರ್ಟಿಫಿಕೇಶನ್ ಮಾಡಿಸ್ಕೊಂಡು ಇಲ್ಲಿ ಇದೀವಿ. ಯಾವ ಕಂಪ್ನಿದೊಳಗೆ ಕರೆಂಟ್ಲಿ? ಯಾವ ಕಂಪ್ನಿದೊಳಗೆ? ಒಮೆಗಾ ಹೆಲ್ತ್ ಕೇರ್. ಯಾವ ಫಾರಿನ್ ಅಂದ್ರೆ ಯಾವ ಕಂಟ್ರಿಗೆ ಹೋಗಿದ್ರಿ? ನಾವು ಬುಡಾಪೆಸ್ಟ್. ಯಾವ ಕಂಟ್ರಿ? ಹಂಗ್ರಿ ಕ್ಯಾಪಿಟಲ್ ಸಿಟಿ ಈಸ್ ಬುಡಾಪೆಸ್ಟ್. ಹಾಂ. ಹೆಂಗಿತ್ತು ಅಲ್ಲಿ ಎಕ್ಸ್ಪೀರಿಯನ್ಸ್? ಅಲ್ಲಿ ಎಕ್ಸ್ಪೀರಿಯನ್ಸ್ ಚಲೋ ಇತ್ತು. ಕಂಪ್ಯಾರಿಸನ್ ಆಗಿ ಹೇಳಿದ್ರೆ ಚಲೋ ಇತ್ತು. ಆ್ಯಕ್ಚುಲಿ ಭಾಳ ಚಲೋ ಇತ್ತು. ಎಕ್ಸ್ಪೋಜರ್ ಚಲೋ ಸಿಕ್ತು. ಟೆಕ್ನಿಕಲ್ ಆಗಲಿ, ಥ್ರೂ ಔಟ್ ಒಂದು ಲೈಫ್ ಬೇರೆ ಡೈರೆಕ್ಷನಾಗ ಅದನ್ನ ವಿಷನ್ ಇತ್ತು. ಚಲೋ ಇತ್ತು, ಬೆಸ್ಟ್. 3 ಮಂದಿ ಒಂದ್ ಜೊತೆಗೆ ಹೋಗಿದ್ರಿಂದ ಅಷ್ಟು ನಮಗೆ ಅನಿಸ್ಲಿಲ್ಲ. ಅಂದ್ರೆ ಅಲ್ಲಿ ಪ್ರಾಬ್ಲಮ್ ಅಷ್ಟು ಅನಿಸ್ಲಿಲ್ಲ ನಮ್ಗೆ. ನಾವು ಎಮೋಷನಲಿ ಭಾಳ ಜೊತೆ ಇದ್ವಿ. ಹಂಗೇನ ನಾವು ಒಬ್ಬರೇ ಅದೀವಿ, ಯಾರು ಜೊತೆ ಇಲ್ಲ ಅಂತ ಹಂಗೇನು ನಾವು ಬೇರೆ ಕಡೆ ಅದೀವಿ, ಬೇರೆ ಕಂಟ್ರಿ ಒಳಗೆ ಅದೀವಿ ಅನ್ನೋದು ಬಿಟ್ಟರೆ ಏನಷ್ಟು ಡಿಫ್ರೆನ್ಸ್ ಅನ್ನಿಸ್ತೇ ಇರಲಿಲ್ಲ. ನಮ್ಗೆ ಜೊತೆನೇ ಇದ್ವಿ, ಎಲ್ಲ ಎನ್ವಿರಾನ್ಮೆಂಟ್ ಸೇಮ್. ಸೊ ಜೊತೆ ಇರೋದು ಚಲೋ ಇತ್ತು. ಅಲ್ಲಿ ಏನು ವರ್ಕ್ ಇತ್ತು ನಿಮ್ದು? ನಮ್ದು ಆ್ಯಕ್ಚುಲಿ ಇವರಿಬ್ಬರು ಸೇಮ್ ಡಿಪಾರ್ಟ್ಮೆಂಟ್, ನಾ ಬೇರೆ ಡಿಪಾರ್ಟ್ಮೆಂಟ್ ಹೋಗಿದ್ದೆ. ಸೊ ನಾವು ವರ್ಕ್ ಮಾಡಿದ ಕಂಪ್ನಿ ಸಿವಾಫಿಲಾಕ್ಸಿಯಾ. ಅದಕ್ಕೆ ಮೇನ್ ವ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ, ವೆಟರ್ನರಿ ವ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ. ಸೊ ಇವರಿಬ್ಬರು ಇದ್ದಿದ್ದ ಅಪ್ಸ್ಟ್ರೀಮ್ ಪ್ರೊಸೆಸಿಂಗ್ ಡಿಪಾರ್ಟ್ಮೆಂಟಾಗ, ನಾನು ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗ್ ಡಿಪಾರ್ಟ್ಮೆಂಟು. ಸೊ ನಮ್ದು ಕೆಲಸ ಹೆಂಗಿತ್ತಂದ್ರೆ ಫ್ರಮ್ ರಾ ಮಟೀರಿಯಲ್ ರಿಸೆಪ್ಷನ್. ಫಾರ್ ಎಕ್ಸಾಂಪಲ್ ಏನಾರೇ ಒಂದು ವ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರ್ ಮಾಡೋಕೆ ಏನು ರಾ ಮಟೀರಿಯಲ್ ಬೇಕಲ್ಲ, ಅದರಿಂದ ಹಿಡಿದು ಆ ವ್ಯಾಕ್ಸಿನ್ ಒಂದು ಆ್ಯಂಪ್ಯೂಲ್, ನಾವೇನು ಟ್ಯೂಬ್ಸ್ ನೋಡ್ತೀವಲ್ಲ 5 ml 2 ml ಟ್ಯೂಬ್ಸ್, ಆ ಆ್ಯಂಪ್ಯೂಲ್ಸ್ ಒಳಗೆ ಹೋಗೋವರೆಗೂ ನಮ್ಮ ಪ್ರೊಸೆಸ್ ಇನ್ವಾಲ್ವ್ಮೆಂಟ್ ಇರ್ತಿತ್ತು. ಅದು ಕಂಪ್ಲೀಟ್ಲಿ A to Z, ಅಪ್ಸ್ಟ್ರೀಮ್ ಟು ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗ್. ಇದ್ರ ಜೊತೆ ಮತ್ತು ಡಾಕ್ಯುಮೆಂಟೇಷನ್ಸ್ ಆಗಲಿ, ಸೇಫ್ಟಿ ರೆಗ್ಯುಲೇಷನ್ಸ್ ಆಗಲಿ, ಕಂಪ್ಲಯನ್ಸ್ ಆಗಲಿ. ಸೊ ಇದೆಲ್ಲ ಓವರ್ ಆಲ್ ನಮ್ಮ ಜಾಬ್ ಡಿಸ್ಕ್ರಿಪ್ಷನ್ ಅಲ್ಲಿತ್ತು ಫಾರ್ 2 years. ಓಕೆ. ವ್ಯಾಕ್ಸಿನ್ ಅಂದರೆ ಎದ್ರ ವ್ಯಾಕ್ಸಿನ್ ಇತ್ತು? ಎನಿಮಲ್ ವ್ಯಾಕ್ಸಿನ್, ಚಿಕನ್, ಸ್ವಾನ್. ಓಕೆ. ಆ್ಯಕ್ಚುಲಿ ಒಂದು ಮರೇಕಂತ ಡಿಸೀಸ್, ಆ ಡಿಸೀಸ್ ಪೋಲ್ಟ್ರಿಗೆ ಲೈಕ್ ಚಿಕನ್ಸ್ಗೆ ಜಾಸ್ತಿ ಎಫೆಕ್ಟ್ ಆಗ್ತೈತಲ್ಲಿ. ಸೊ ಅದರಿಂದ ಫಾರ್ ಎಕ್ಸಾಂಪಲ್ ಅದು ಹರ್ಪೇಸ್ ವೈರಸ್ ಅಂತ. ಇಫ್ ಆ ವೈರಸ್ ಚಿಕನ್ಗೆ ಎಫೆಕ್ಟ್ ಆಯ್ತಂದ್ರೆ ನಮ್ಗೆ ಗೊತ್ತು ಔಟ್ ಆಫ್ ಕಂಟ್ರಿ ಮೀಟ್ ಕನ್ಸಪ್ಷನ್ ಎಷ್ಟೈತಿ, ಪೋಲ್ಟ್ರಿ ಕನ್ಸಪ್ಷನ್ಸ್ ಆಗಲಿ ಭಾಳ ಜಾಸ್ತಿ ಐತಿ. ಸೊ ಹಂಗಿದ್ದಾಗ ಸೊ ಅದು ಹರ್ಪೇಸ್ ವೈರಸ್ ಇದ್ದಿದ್ದು ಒಂದು ಚಿಕನ್ಸ್ಗೆ ಪ್ಯಾರಲೈಸ್ ಮಾಡ್ತಿತ್ತು, ಇಲ್ಲಾಂದ್ರೆ ಟ್ಯೂಮರ್ಸ್ ಕಾಸ್ ಮಾಡ್ತಿತ್ತು, ಡೆತ್, ಇಲ್ಲಾರ ಮೆಂಟಲ್ ಡಿಸೆಬಿಲಿಟಿ. ಸೊ ಇದನ್ನೆಲ್ಲ ಈಗ ಫಾರ್ ಎಕ್ಸಾಂಪಲ್ ಈ ಕೋವಿಡ್ ಬಂತಲ್ಲ, ಎಲ್ಲರಿಗೂ ಆಗಿಲ್ಲ ಕೋವಿಡ್, ಆದರೆ ಎಲ್ಲರಿಗೆ ಏನು ಪ್ರಿಕಾಷನ್ ಇರಲಿ ಅಂತ ನಾವು ವ್ಯಾಕ್ಸಿನ್ ಹಾಕೊಂಡಿವಿ. ಸೊ ಇದೂ ಹಾಗೆ ಆ ಚಿಕನ್ಸ್ಗೆ ಬಂದು ಎಫೆಕ್ಟ್ ಆಗಬಾರ್ದಂತನ ಪ್ರಿಕಾಷನ್ ಆಗಿ ವ್ಯಾಕ್ಸಿನ್ ಕೊಡೋದು ಅಲ್ಲಿ.
ಸೊ ಅದರಿಂದ ಮನುಷ್ಯರಿಗೆ ಆಗೋ ಚಾನ್ಸಸ್ ಇತ್ತು, ಅದು ಏನ್ರೆ ಇಲ್ಲ ಅದು ಏನು ಬೆಸ್ಟ್ ಪಾಯಿಂಟ್ ಏನಂದ್ರೆ ಆ ವೈರಸ್ ಹ್ಯೂಮನ್ಸಿಗೆ ಎಫೆಕ್ಟ್ ಆಗಲ್ಲ, ಅದರ ಪ್ರೊಸೆಸ್ ಒಳಗೆ ನಮ್ಮಿಂದ ಏನಾರ ಇಂಟರಪ್ಷನ್ ಆಯ್ತಂದ್ರೆ ಆಬ್ವಿಯಸ್ಲಿ ಆ ವೈರಸ್ಗೆ ಎಫೆಕ್ಟ್ ಆಗ್ತಿತ್ತು. ಆ ವೈರಸ್ಗೆ ಎಫೆಕ್ಟ್ ಆಗ್ತದೆ, ನಿಮಗೆ ಎಫೆಕ್ಟ್ ಇಲ್ಲ ನಮ್ಗೇನು ಎಫೆಕ್ಟ್ ಇಲ್ಲ, ಕಂಟಾಮಿನೇಷನ್ ನಮ್ದ್ರಿಂದ ಕಂಟಾಮಿನೇಷನ್ ಆಗ್ಬೋದು, ಆದರೆ ಅವ್ರದ್ದು ಇದು ಆ ವೈರಸ್ಸಿಂದ ನಮಗೇನು ಎಫೆಕ್ಟ್ ಇಲ್ಲ, ಹ್ಯೂಮನ್ಸ್ಗೇನು ಎಫೆಕ್ಟ್ ಇಲ್ಲ. ಓಕೆ ಕಂಟ್ಯಾಮಿನೇಷನ್ ಅಂದ್ರೆ ಇದು ಪ್ರಿಪೇರ್ ಆಗೋದೆಲ್ಲ ಸ್ವಲ್ಪ ಸೇಫ್ ಜಾಗ. ಸ್ಟೆರೈಲ್, ನಾವು ಸೈಂಟಿಫಿಕ್ ಓಡಬೇಕಂದ್ರೆ ಸ್ಟೆರೈಲ್ ಎನ್ವೈರ್ಮೆಂಟ್ ಒಳಗೆ ಪ್ರಿಪೇರ್ ಆಗಬೇಕು. ಕಂಪ್ಲೀಟ್ PPE ಕಿಟ್ ಅದನ್ನೆಲ್ಲ ಹಾಕ್ಕೊಂಡು ಸೇಫ್ಟಿ ಗಾಗಲ್ಸ್, ಶೂಸ್, ಸೊ ಫುಲ್ ಟಾಪ್ ಟು ಬಾಟಮ್ ಎಲ್ಲೂ ನಮ್ದು ಇದಿರ್ತಿಲ್ಲ, ಕಂಪ್ಲೀಟ್ ಕವರ್ ಇರ್ತಿದ್ವಿ. ಪ್ರೊಸೀಜರ್ ಏನಿತ್ತು, ಹೆಂಗೆ ಸೇಫ್ಟಿಯಾಗಿ ಮ್ಯಾನೇಜ್ ಮಾಡ್ತಿದ್ರಿ ನೀವು? ಸೇಫ್ಟಿ ಪ್ರೊಸೀಜರ್ ಅಂದ್ರೆ ಏನೇನು ಇರ್ತೈತೆ ನಿಮ್ದು? ಸೊ ನಾವು ಲೆಮ್ನಾರ್ ಏರ್ಫ್ಲೋ ಅಂಡರ್ ವರ್ಕ್ ಮಾಡ್ತಿದ್ವಿ. ಸೊ ಐಸೋಪ್ರೊಪೈಲ್ ಆಲ್ಕೋಹಾಲ್, ಸ್ಪೋರೋಸೈಡ್, ಸೊ ಅದೆಲ್ಲ ಸ್ಪ್ರೇ ಮಾಡಿ ಫುಲ್ ಗೌನಿಂಗ್ ಪ್ರೊಸೀಜರ್ ಅದೆಲ್ಲ ಕರೆಕ್ಟಾಗಿ ಫಾಲೋ ಅಪ್ ಮಾಡಿ ಸೊ ಇದನ್ನು ಮಾಡ್ತಿದ್ವಿ, ಪ್ರೊಸೆಸ್ ಎಲ್ಲ ಸ್ಟಾರ್ಟ್ ಮಾಡ್ತಿದ್ವಿ. ನಾನು ಮೊನ್ನೆ ಒಂದು ಇದು ನೋಡಿದೆ ಫೋಟೋ, ಅವ್ರು ಏನು ಮಾಡಾಕತ್ತಾರ ನನಗೆ ಗೊತ್ತಿರಲಿಲ್ಲ. ಸೊ ನಿಮ್ಗೆ ಗೊತ್ತಿರ್ತದೇನೋ ಅಂತ. ಇವನು ಲ್ಯಾಫ್ ಅಂಡರ್ ವರ್ಕ್ ಮಾಡಕತ್ತಾನ. ಆ್ಯಕ್ಚುಲಿ ಇವನ ಸ್ಪೋರೋ ಇದು ಪಿಕ್ಚರ್ ಪ್ರಕಾರ ಹೋಗ್ಬೇಕಂದ್ರೆ ಸ್ಪೋರೋ ಸ್ಪ್ರೇ ಮಾಡಕತ್ತಾನ. ಫಾರ್ ಎಕ್ಸಾಂಪಲ್ ನಾವು ಒಂದು ಪ್ರೊಸೆಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ಇಲ್ಲಾಂದ್ರೆ ಪ್ರೊಸೆಸ್ ಮುಗಿದಾದ್ಮೇಲೆ ಇದನ್ನು ಫುಲ್ ನಾವೇ ಕ್ಲೀನ್ ಮಾಡ್ತೀವಿ. ಅಂದರೆ ಯಾರು ಲ್ಯಾಬ್ ಅಂಡರ್ ವರ್ಕ್ ಮಾಡ್ತಾರೆ, ಯಾರು ಲ್ಯಾಬ್ ಒಳಗೆ ಇರ್ತಾರೆ ಅವರೇ ಕ್ಲೀನ್ ಮಾಡಬೇಕು. ಬಿಕಾಸ್ ಇದೆಲ್ಲ ಹಾಕ್ಕೊಂಡು ಕ್ಲೀನ್ ಮಾಡಿ ನಾವು ಆಲ್ಕೋಹಾಲ್ ಎಲ್ಲ ಸ್ಪ್ರೇ ಮಾಡ್ತೀವಿ. ಅವ್ನು ಸ್ಪ್ರೇ ಮಾಡೋದು ಸ್ಪೋರೋ ಅನಿಸುತ್ತೆ, ಅದನ್ನು ಸ್ಪೋರೋ ಸ್ಪ್ರೇ ಮಾಡಿ ಅದನ್ನು 15 ಮಿನಿಟ್ಸ್ ಬಿಡ್ತೀವಿ. 15 ಮಿನಿಟ್ಸ್ ಬಿಟ್ಟು ಆಮೇಲೆ ಲ್ಯಾಬಿಂದ ನಾವೆಲ್ಲ ಹೊರಗೆ ಹೋಗ್ತೀವಿ. ಅದು ಡಿಸ್ಇನ್ಫೆಕ್ಟೆಂಟ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ಏನಾದರೂ ನಾವು ಪ್ರಾಡಕ್ಟ್ ರೆಸಿಡ್ಯೂವಲ್ ಆ ಬ್ಯಾಚ್ದು ಏನಾದರೂ ರೆಸಿಡ್ಯೂ ಇತ್ತಂದ್ರೆ ಸೊ ಅದು ಎಲ್ಲ ಮೈಕ್ರೋ ಆರ್ಗಾನಿಸಮ್ಸ್ ಎಲ್ಲ ಕಿಲ್ ಆಗ್ತಾವೆ. ಓಕೆ ಇಂಥದ್ದು ಇಂಡಿಯಾದೊಳಗೆ ಸೆಟಪ್ ಅದ ಇಂಥ ಆಯ್ತು. ಎಲ್ಲೂ ನೀವು ವ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರಿಂಗ್ ಹೋಗ್ರಿ, ಯಾವ ಕಂಟ್ರಿಗೆ ಹೋಗಲಿ, ದಿಸ್ ಈಸ್ ಮಸ್ಟ್ ಕಂಪಲ್ಸರಿ. ಯಾಕಂದ್ರೆ ವ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರಿಂಗ್ ಒಳಗೆ ಮೇನ್ ಇರೋದನ್ನ ಸ್ಟೆರಿಲಿಟಿ. ಪ್ರಾಡಕ್ಟ್ ಎಷ್ಟು ಪರ್ಸಂಟೇಜ್ ನೀವು ತೊಗೋರಿ, ಸ್ಕೇಲ್ ತೊಗೋರಿ, ಎಷ್ಟಾಗುತ್ತೆ ಅಷ್ಟು ಸ್ಟೆರೈಲ್ ಇರಬೇಕು ಪ್ರಾಡಕ್ಟ್. ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ದು ಹ್ಯೂಮನ್ ಇಂಟರ್ವೆನ್ಷನ್ ಐತಂದ್ರೆ ಅದು ಇನ್ನೂ ಎಷ್ಟು ಕಡಿಮೆ ಮಾಡ್ಬೋದು ಅಂತ ನಾವು ಅಲ್ಲಿ ಟ್ರೈ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಈಗ ಆಕಿ ಸವಿ ಮತ್ತು ಈಜು ಮೆನ್ಷನ್ ಮಾಡ್ದಂಗೆ ಬೇರೆ ಕೆಮಿಕಲ್ಸ್ ಯೂಸ್ ಮಾಡ್ತೀವಿ. ಕೆಮಿಕಲ್ಸ್ನು ಏನು ಯೂಸ್ ಮಾಡ್ತೀವಲ್ಲ ಕ್ಲೀನ್ ಮಾಡೋಕೆ ಎವ್ರಿ 4 ಮಂತ್ಸಿಗೆ ಚೇಂಜ್ ಮಾಡ್ತೀವಿ. ಏನಕ್ಕಂದ್ರೆ ಮೈಕ್ರೋಬ್ಸ್ ಯೂಸ್ ಟು ಆಗಿಬಿಡ್ತಾವೆ ಆ ಕಾನ್ಸಂಟ್ರೇಷನ್ಗೆ. ಯಾರಿಗೂ ಆ ಕಾನ್ಸಂಟ್ರೇಷನ್ಗೂ ಅವು ಸರ್ವೈವ್ ಆಗಕ್ಕೆ ಸ್ಟಾರ್ಟ್ ಆಗ್ತಾವೆ. ಸೊ ಮತ್ತೆ ಕಾನ್ಸಂಟ್ರೇಷನ್ ಚೇಂಜ್ ಮಾಡಿ ಮತ್ತೆ 4 ಮಂತ್ಸ್ ಆದಮೇಲೆ ಕಾನ್ಸಂಟ್ರೇಷನ್ ಚೇಂಜ್ ಮಾಡಿ ಮತ್ತೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಸ್ಟೆರಿಲಿಟಿ ಮೇನ್ ಪೀಕ್ ವ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಒಳಗೆ ಅದು ಬೆಸ್ಟ್. ಅದನ್ನು ಅಲ್ಲಂತರೂ ಚಲೋ ಕಲ್ತೀವಿ ನಾವು. ಹಂಗೆ ನೋಡಿದ್ರೆ ಎಕ್ಸ್ಪೋಜರ್ ಚಲೋ ಇತ್ತು ಅಲ್ಲಿ. ಒಂದು ಪ್ರಾಡಕ್ಟ್ ಸ್ಟೆರಿಲಿಟಿ, ಒಂದು ಪ್ರಾಡಕ್ಟ್ ನಾವು ಜಸ್ಟ್ ಮಾರ್ಕೆಟ್ ಬಂದಿದ್ದ ಪ್ರಾಡಕ್ಟ್ ಅಷ್ಟೇ ನೋಡ್ಬೋದು, ಕೈಯಾಗಿ ಹಿಡಿದ ಬಾಕ್ಸ್. ಅದ್ರ ಹಿಂದೆ ಬಿಹೈಂಡ್ ದ ಸೀನ್ಸ್ ಏನೇನು ವರ್ಕ್ ಆಗೈತಿ, ಏನೇನು ಎಷ್ಟು ಸ್ಟೆರಿಲಿಟಿ ಅವ್ರು ಮೇಂಟೈನ್ ಮಾಡ್ಯಾರು, ಒಂದು ಕ್ವಾಲಿಟಿ ಆಗಲಿ, ಒಂದು ಮ್ಯಾನುಫ್ಯಾಕ್ಚರಿಂಗ್ ಟೀಮ್ ಎಷ್ಟು ಅದ್ರಾಗ ಎಫರ್ಟ್ಸ್ ಹಾಕೈತೆ ಅನ್ನೋದು ಐ ಥಿಂಕ್ ನಾವು ವಿಟ್ನೆಸ್ ಮಾಡಿದ್ದು. ಐ ಥಿಂಕ್ ಬ್ಲೆಸ್ಡ್ ಅದನ್ನ ನೋಡೋಕೆ, ಅದು ಪ್ರೊಸೆಸ್ ಹೆಂಗಿರುತ್ತಂತ. ಗ್ಲೌಸ್ ಚೇಂಜ್ ಮಾಡೋದಾಗ್ಲಿ, ಫ್ರೀಕ್ವೆಂಟ್ ಆಗಿ ನೀನು ಹೋಗಿ ಗ್ಲೌಸ್ ಚೇಂಜ್ ಮಾಡ್ಕೊಂಡ್ ಬರ್ಬೇಕು, ಸ್ಪ್ರೇ IPA ಹೊಡ್ಕೊಬೇಕು ಫ್ರೀಕ್ವೆಂಟ್ ಎವ್ರಿ 10 ಮಿನಿಟ್ಸ್ ನಾವು ಸ್ಪ್ರೇ ಮಾಡ್ಕೊಂತೀವಿ. ಸ್ಟೆರಿಲಿಟಿ ಇಸ್ ವೆರಿ ಇಂಪಾರ್ಟೆಂಟ್, ಭಾಳ ಅದ್ರ ಮೇಲೆ ಲಕ್ಷ ಇರ್ಬೇಕು. ಸೊ ಒಂದ್ಸತಿ ಮರಿತಿದ್ವಿ ನಾವು ಸ್ಪ್ರೇ ಮಾಡಾಗ. ಒಬ್ವಿಯಸ್ಲಿ ಇನ್ನೊಂದು ಫ್ಲೋ ಒಳಗೆ ಇರ್ತೀವಿ, ಕೆಲಸಗೊಂದು ಟೈಮರ್ ಸೆಟ್ ಮಾಡ್ತಿದ್ರಿ ಅಲ್ಲಿ. ಎವ್ರಿ 10 ಮಿನಿಟ್ಸ್ ಅದು ಬೀಪ್ ಆಗ್ತಿತ್ತು, ಅವಾಗ ಗೊತ್ತಾಗ್ತದೆ ಓಕೆ ಫೈನ್ ನಾವು ಮರ್ತೀವಿ ಈಗ ಸ್ಪ್ರೇ ಮಾಡ್ಕೋಬೇಕಂತ. ಸೊ ಆ ಲೆವೆಲ್ ಸ್ಟೆರಿಲಿಟಿ ಮೇಂಟೈನಲ್ಲಿದೆ. ಯಾಕಂದರೆ ಒಂದು ಓಕೆ ನಾವು ವೆಟರ್ನರಿ ವ್ಯಾಕ್ಸಿನ್ ಇದ್ವಿ, ಆದರೂ ಈವನ್ ಆ್ಯನಿಮಲ್ಸ್ ಲೈಫೂ ಮ್ಯಾಟರ್ ಆಗೇ ಆಗುತ್ತೆ. ಸೊ ಒಂದು ಸ್ವಲ್ಪ ಆ ಕಡೆ ಹೆಚ್ಚು ಕಡಿಮೆ ಆದ್ರೂ ಆ ವ್ಯಾಕ್ಸಿನ್ ಆ ಆ್ಯನಿಮಲ್ ಒಳಗೆ ಹೋಗಿ ಡೆತ್ ಅಂದ್ರೆ ಆಬ್ವಿಯಸ್ಲಿ ಇರೋದ. ಸೊ ಅದಕ್ಕೆ ಇಟ್ಸ್ ಬೆಟರ್ ಸ್ಟೆರಿಲಿಟಿ ಭಾಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಆಗುತ್ತೆ ಫಾರ್ಮಾ ಇಂಡಸ್ಟ್ರಿ ಒಳಗೆ. ಓಕೆ, ಸೊ ಇವೆಲ್ಲ ಮಾಡಿದ್ದು ನೀವು ಹಂಗೇರಿ ಅಥವಾ ಬುಡಾಪೆಸ್ಟ್ ಅಲ್ಲಿ ಜನರ ಜೊತೆ ಮಾತಾಡಿರಿ? ಮಾತಾಡಿ ಒಂದು ಕೊಲೀಗ್ಸ್ ಎಲ್ಲ, ಬಿಕಾಸ್ ನಮ್ದೆಲ್ಲ ಮಿಕ್ಸ್ ಇತ್ತು, ಇಂಡಿಯನ್ಸ್ ಪ್ಲಸ್ ಹಂಗೇರಿಯನ್ಸ್ ಮಿಕ್ಸ್ ಇತ್ತು. ಸೊ ಎಲ್ಲ ಏಜ್ ಗ್ರೂಪ್ದವರು ಹಂಗೇರಿಯನ್ಸ್ ನಮ್ಮ ಜೊತೆ ಇದ್ರು. ಈವನ್ ವಯಸ್ಸಾದವ್ರು 40 years 50 yearsದವ್ರು ಇದ್ರು ನಮ್ಮ ಜೊತೆಗೆ ವರ್ಕ್ ಮಾಡೋಕೆ. ಅವರೆಲ್ಲನೂ ಡಾಕ್ಯುಮೆಂಟೇಶನ್ ಅದನ್ನೆಲ್ಲ ಮಾಡ್ತಿದ್ರು. ಸೊ ಅವ್ರ ಜೊತೆ ಬೆರೆಯೋದು ಮಾತಾಡೋದು ಚಂದ ಇರ್ತಿತ್ತು ಅದು. ಅಂದ್ರೆ ಅಷ್ಟಾಗಿ ಅವ್ರಿಗೆ ಇಂಗ್ಲೀಷ್ ಬರಲ್ಲ. ಈಗ ಸ್ವಲ್ಪ ಜೆನ್ಸಿ ಇದ್ದವ್ರಿಗೆ ಇಂಗ್ಲೀಷ್ ಬರುತ್ತಾ ಅಂದರೆ ಮಿಡ್ ಏಜ್ದವ್ರು ಇದ್ದವ್ರಿಗೆ, ಸ್ವಲ್ಪ ವಯಸ್ಸಾದವ್ರಿಗೆ ಇಂಗ್ಲೀಷ್ ಅಷ್ಟು ಬರಲ್ಲ. ಸೊ ಅವ್ರಿಗೆ ನಾವು ಹೇಳ್ಕೊಡೋದು, ಅವ್ರು ನಮಗೆ ಹೇಳ್ಕೊಡೋದು. ಅವ್ರ ಲ್ಯಾಂಗ್ವೇಜ್ ಕಲಿಯಕ್ಕೆ ಟ್ರೈ ಮಾಡಿರಿ? ಸ್ವಲ್ಪ ಡಿಫಿಕಲ್ಟ್ ಐತಿ, ಬಟ್ ಸ್ವಲ್ಪ ವರ್ಡ್ಸ್ ಬರ್ತಾವೆ ಮ್ಯಾನೇಜಬಲ್. ಏನೇನು ಹೇಳ್ಬೋದು? ವೆಲ್ಕಮ್ ಟು ದ ಕನ್ನಡ ಹೆಡ್ ಮಾಸ್ಟರ್ ಅಂತ ಹೇಳ್ಬೋದಾ?
ಹಾಯ್ ಅಂತಾರ, ಸಿಯಾಸ್ತೋ ಅಂತಾರೆ ಎಲ್ಲರಿಗೂ. ಸಿಯಾಸ್ತೋ. ಸಿಯಾಸ್ತೋ ಅಂದ್ರೆ? ಒಬ್ರಿಗ ಸಿಯಾ, Hi. ಜಾಸ್ತಿ ಜನ ಇದ್ರೆ ಸಿಯಾಸ್ತೋಕ್. ಹಾಯ್ ಬಾಯ್ ಎರಡಕ್ಕೂ ಸಿಯಾಸ್ತೋ ಯೂಸ್ ಮಾಡ್ತಾರ ಅವ್ರು. ಹಾ. ಎಲ್ಲಾರ ಸಿಯಾ ಅಂತಾರ. ಹಾ, ಹಾ. ಒಂದ್ಸರಿ ಕ್ಯಾಮ್ರಾ ನೋಡಿ ಒಂದ್ಸರಿ ಅಂತ್ರಿ ಸಿಯಾಸ್ತು. ಸಿಯಾಸ್ತೋ. ಈಗ ಊಟ ಆಯ್ತಿಲ್ಲ ಕೇಳಕ್ ಏನಂತ್ರಿ? ಅಷ್ಟ್ ಪ್ರಾಪರ್ ಸೆಂಟೆನ್ಸ್ ಫಾರ್ಮೇಶನ್ ಬರಲ್ಲ, ಆದ್ರೆ ವರ್ಡ್ ಇವ್ರಾಗೈತಂದ್ರೆ ಯೋರೆಗೆ ಅಂತಂದ್ರೆ ಇಲ್ಲ, ಯೋರೆಗೆ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. morning. ಸ್ವಲ್ಪ ಹಾ, good morning. ನೆನಪಾಗಿಲ್ಲ. ಇವ್ರಾಗೈತಂದ್ರೆ ಗುಡ್ ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಇವ್ರಾಗೈತಂದ್ರೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಅಂದ್ರ ಕೊಸನಮ್. ಕೊಸನ. ಬೋಚಾನ ಅಂದ್ರೆ ಸಾರಿ. ಚಲೋ ಐತಿ, ಇಂಟ್ರೆಸ್ಟಿಂಗ್ ಅನಿಸ್ತದ. ಆದ್ರ ಒಂದೊಂದು ವರ್ಡ್ ಹೇಳಕ್ ಅಷ್ಟೇ. ಹಾ ಹಾ ಸ್ವಲ್ಪ ಬಟ್ ಸ್ವಲ್ಪ ಡಿಫಿಕಲ್ಟ್ ಐತದ ಲ್ಯಾಂಗ್ವೇಜ್. ಕಂಪೇರ್ ಟು ಸ್ಪ್ಯಾನಿಷ್, ಜರ್ಮನಿ, ಹಂಗೇರಿಯನ್ ಲ್ಯಾಂಗ್ವೇಜ್ ನಂಗೆ ಭಾಳ ಟಫ್ ಅನಿಸ್ತದ. ಟಫ್ ಐತಿ. ಆಕ್ಚುಲಿ ಟಫ್ ಐತಿ. ಅವರೇ ಅಂತಿದ್ರ ಸ್ವಲ್ಪ ಟಫ್ ಐತಿ ಹಂಗೇರಿಯನ್ ಲ್ಯಾಂಗ್ವೇಜ್ ಅಂತ ಹೇಳಿ ಲೋಕಲ್ಸ್. ಅದು ಪ್ರೊನೌನ್ಸಿಯೇಷನ್ ನಮಗ ಬರ್ತಿದ್ದಿಲ್ಲ, ಅಂದ್ರೆ ಅಷ್ಟು ಟಫ್ ಇರ್ತಿದ್ದವು ವರ್ಡ್ಸ್. ಟ್ರಿಪ್ ಅದು ಮಾಡ್ರಿ ಅಲ್ಲಿ? ಚಲೋ ಅಡ್ಡಾಡಿವಿ. ಚಲೋ ಅಡ್ಡಾಡಿವಿ. ಒಂದು ಆರು ಕಂಟ್ರಿ ಅಡ್ಡಾಡಿವಿ. ಇಟ್ಲಿಗೆ ಹೋಗಿವಿ, ಆಮೇಲೆ ಆಸ್ಟ್ರಿಯಾ ಹೋಗಿವಿ, ಪೋಲ್ಯಾಂಡ್ ಹೋಗಿವಿ, ಸ್ವಿಟ್ಜರ್ಲ್ಯಾಂಡ್ ಹೋಗಿವಿ, ಸ್ಲೋವಾಕಿಯಾ. ಸ್ಲೋವೇನಿಯಾ ಹೋಗ್ಲಿಲ್ಲ. ಸ್ಲೋವೇಕಿಯಾ ಹೋಗಿ. ಹೆಂಗ ಅನಸ್ತ ಅಲ್ಲಿ ಟ್ರಿಪ್? ಇಲ್ಲಿ ಹೋಗಿರ್ತಿರಲ್ಲ, ಅಲ್ಲಿಗೆ ಇಲ್ಲಿಗೆ ಏನ್ ಡಿಫ್ರೆನ್ಸ್ ಅನಿಸ್ತದ? ಭಾಳ ಡಿಫ್ರೆನ್ಸ್ ಐತೆ ಆ್ಯಕ್ಚುಲಿ, ಇಲ್ಲ ಅಂತಲ್ಲ. ಸೊ ಕಂಪ್ಯಾರಿಸನ್ ಆಗಿ ಹೇಳ್ಬೇಕಂದ್ರೆ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಚಲೋ ಐತಿ. ಈಗ ಫಾರ್ ಎಕ್ಸಾಂಪಲ್ ಯಾರು ನ್ಯೂ ಕಮರಾಗಿ ಹೋಗಲಿ, ಯಾರು ಫಸ್ಟ್ ಟೈಮಲ್ಲಿ ನೀವು ಕಂಟ್ರಿ ವಿಸಿಟ್ಗೆ ಅಂತ ಹೋಗಲಿ, ಟ್ರಾನ್ಸ್ಪೋರ್ಟೇಷನ್ ಜಸ್ಟ್ ಲೊಕೇಶನ್ ತಿಳ್ಕೊಕೆ ನಿಮ್ಗೆ ಟಫ್ ಆಗ್ಬೋದು. ಖರೆ ಒಂದು ಸರ್ತಿ ಯೂಸ್ ಟು ಆದಂದ್ರೆ ಟ್ರಾನ್ಸ್ಪೋರ್ಟೇಷನ್ ಭಾಳ ಈಸಿ ಐತಿ. ಯಾಕಂದ್ರೆ ವೇಟ್ ಮಾಡೋದು ಹತ್ತಂಗಿಲ್ಲ ಎಲ್ಲಿ. ಟೈಮ್ ಮ್ಯಾನೇಜ್ಮೆಂಟ್ ಅವ್ರದ್ದು ಟಾಪ್ ನಾಚ್ ಐತಿ. ಟೈಮ್ ಮ್ಯಾನೇಜ್ಮೆಂಟ್ ಫಾರ್ ಎಕ್ಸಾಂಪಲ್ ಈಗ ಅಲ್ಲಿ ಅಲ್ಲಿ ಇದು ಬೋರ್ಡೋಗಿ ತೋರ್ಸತ್ತಾರ, ಇಲ್ಲ 2 minutesಗೆ ಅರೈವ್ ಆಗುತ್ತೆ ಟ್ರಾಮ್ ಅಂತಾನೆ. ಎಕ್ಸಾಕ್ಟ್ಲಿ 2 minutesಗೆ ನಿಮ್ಮ ಮುಂದೆ ಟ್ರಾಮ್ ಇದ್ದೇ ಇರುತ್ತೆ. ಎಲ್ಲಿ ಫಾರ್ ಎಕ್ಸಾಂಪಲ್ ಈಗ ಏನ್ರಿ ಡಿಲೇ ಆಯ್ತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಹೇಳತ್ತೀನಿ, ಇಂಡಿಯಾಗೆ ಡಿಲೇ ಆಯ್ತಂದ್ರೆ ನಮ್ಗೆ ಗೊತ್ತಾಗಂಗಿಲ್ಲ ಡಿಲೇ ಆಗೈತೆ ಅಂತ. ನೆಕ್ಸ್ಟ್ ಬಸ್ ಬರುತ್ತಾರೆ ನಮ್ಗೆ ಗೊತ್ತಾಗೋದು, ಓಕೆ ಡಿಲೇ ಆಗೈತಿ, ಈಗ ನೆಕ್ಸ್ಟ್ ಕಾಯ್ಬೇಕಂತ. ಅಲ್ಲಿ ಡಿಲೇ ಆಯ್ತಂದ್ರೆ ನೆಕ್ಸ್ಟ್ ಮಿನಿಟೇ ಅನೌನ್ಸ್ಮೆಂಟ್ ಬರುತ್ತೆ, ಬಸ್ ಡಿಲೇ ಆಗೈತಿ, ನೆಕ್ಸ್ಟ್ ಬಸ್ ಇಲ್ಲೇ ಸೈಡ್ ಟ್ರಾಮ್ ಒಳಗೆ ಇದು ಸ್ಟಾಪ್ ಒಳಗೆ ಅರೇಂಜ್ ಆಗೈತಿ ಅಂತ. ಅಂದ್ರೆ ಅವರಷ್ಟು ಕಾನ್ಷಿಯಸ್ ಅದಾರು, ಅಷ್ಟು ವರ್ಕ್ ಒಳಗೆ ಅಷ್ಟು ಎಫರ್ಟ್ಸ್ ಹಾಕ್ತಾರೆ. ಸೊ ಹಂಗೆ ನೋಡಿ ಟ್ರಾನ್ಸ್ಪೋರ್ಟೇಷನ್ ನಮಗೆ ಎಲ್ಲಿ ಪ್ರಾಬ್ಲಮ್ ಆಗಿಲ್ಲ. ಇಷ್ಟು ಒಂದು 6 to 7 ಕಂಟ್ರೀಸ್ ಅಡ್ಡಾಡಿದ್ರು ಎಲ್ಲೂ ನಮ್ಗೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲಿ ಪ್ರಾಬ್ಲಮ್ ಆಗಿಲ್ಲ. ಮಂದಿನೂ ಆಗಲಿ ಹೆಲ್ಪ್ಫುಲ್ ಅದಾರ. ಏನೂ ಗೊತ್ತಾಗಲಿಲ್ಲ ಅಂದ್ರೂ, ಫಾರ್ ಎಕ್ಸಾಂಪಲ್ ಅವ್ರಿಗೆ ಇಂಗ್ಲೀಷ್ ಬರಲಿಲ್ಲ ಅಂದ್ರೂ ನಾವು ಗೂಗಲ್ ಟ್ರಾನ್ಸ್ಲೇಟರ್ ತೆಗೆದು ಅವ್ರಿಗೆ ಅವ್ರ ಭಾಷೆ ಒಳಗನೆ ಮಾತಾಡ್ತಿದ್ವಿ. ಹಂಗೆ ನೋಡಿದ್ರೆ ಹೆಲ್ಪ್ಫುಲ್ ಅದಾರ. ಟ್ರಾನ್ಸ್ಪೋರ್ಟೇಷನ್ ಭಾಳ ಚಲೋ ಐತೆ ಹಂಗೆ ನೋಡ್ರಿ ಅಲ್ಲಿ. ಇನ್ನೊಂದು ಅಲ್ಲಿ ಮಂದಿ ಭಾಳ ಅವೇರ್ ಅದಾರ ಅವ್ರ ನೇಚರ್ ತೊಗೊಂಡು. ಈಗ ಫಾರ್ ಎಕ್ಸಾಂಪಲ್ ನಾವು ಸ್ವಿಟ್ಜರ್ಲ್ಯಾಂಡ್ ಹೋದಾಗ ನಾವು ಬುಕ್ ಮಾಡಿದ ಅಕೊಮಡೇಷನ್ನ, ನಾವು ಇಳಿದಿದ್ದ ಟ್ರೈನ್ ಸ್ಟೇಷನ 2.5 kilometers ಏನೋ ಇತ್ತು. ಸೊ ಅಲ್ಲಿ ನಾವು ಗೂಗಲಾಗ ಬುಕ್ ಮಾಡತ್ತಿದ್ವಲ್ಲ, booking.com ಒಳಗೆ ಅಲ್ಲೇನೇ ಮೆನ್ಷನ್ ಮಾಡಿದ್ರು, ನೀವು ಪ್ರೈವೇಟ್ ವೆಹಿಕಲ್ ಆ ವಿಲೇಜ್ ಒಳಗೆ ಎಂಟ್ರಿ ಇಲ್ಲ, ನೀವು ಪ್ರೈವೇಟ್ ವೆಹಿಕಲ್ ಬೇರೆ ಸ್ಪೆಸಿಫಿಕ್ ಏರಿಯಾ ಐತಿ, ನೀವು ಅಲ್ಲೇ ಅದನ್ನು ಪಾರ್ಕ್ ಮಾಡಿ ಬರಬೇಕು. ಸೊ ಅವ್ರ ನೇಚರ್ ತೊಗೊಂಡು ಇಷ್ಟು ಕಾನ್ಷಿಯಸ್ ಅದಾರ ಅವ್ರು. ಓಕೆ ಈಗ ನಮ್ಮ ನೇಚರ್ಗೆ ಎಫೆಕ್ಟ್ ಆಗುತ್ತೆ. ಈಗ ಓಕೆ ಟೂರಿಸ್ಟ್ ಬರತ್ತಾರ, ಅವ್ರದ್ದು ಎಕನಾಮಿಕ್ ಕಂಡೀಷನ್ ಚಲೋ ಆಗತ್ತೈತಿ, ಫೈನ್, ಅದೆಲ್ಲ ಖುಷಿ ಐತಿ. ಖರೆ ಅವ್ರೇನು ಗೊತ್ತಾ, ಅವ್ರ ನೇಚರ್ದವ್ರು ರೆಸ್ಪೆಕ್ಟ್ ಐತೆ ಅವ್ರಿಗೆ, ಓಕೆ ನಾವು ಕಾಪಾಡ್ಕೋಬೇಕಂತ. ಸೊ ಹಂಗೆ ನೋಡ್ರಿ ಸ್ವಲ್ಪ ಇಂಡಿಯಾ ಒಳಗೆ ಸ್ವಲ್ಪ ಲ್ಯಾಗ್ ಆಗುತ್ತೆ ಎಲ್ಲ. ನಾ ಯಾಕಿದ್ ಪೇಪರ್ ಎತ್ತಬೇಕು, ಯಾರೋ ಒಗ್ದಾರಿ. ಈಗ ಅಲ್ಲಿ ಹಂಗಿಲ್ಲ, ಅವ್ರು ಕಾನ್ಷಿಯಸ್ ಅದಾರ. ಈಗ ನಾ ಪೇಪರ್ನ ಏನ್ರಿ ಒಂದು ಟಾಫಿನ ತಿಂದ್ರೆ ಆ ಪೇಪರ್ ಅವ್ರ ಪಾಕೆಟಾಗಿ ಇಟ್ಕೊತಾರೆ ಹೊರತು ಡಸ್ಟ್ಬಿನ್ ಎಲ್ಲಿ ಒಗ್ಯಾಕೆ ಹೋಗಂಗಿಲ್ಲ. ಸೊ ಸೆಲ್ಫ್ ಅವೇರ್ನೆಸ್ ಅಲ್ಲಿ ಭಾಳ ಚಲೋ ಐತಿ ಹಂಗೆ ನೋಡಿದ್ರೆ. ಇಲ್ಲಿ ಅಲ್ಲಿಂದ ಇಲ್ಲಿ ಬರ ನಿಮ್ಗೆ ಅದನ್ನ ಪ್ರಾಕ್ಟೀಸ್ ಮಾಡಿ ಐತಿ, ಇನ್ನೂ ಐತಿ. ಡಸ್ಟ್ಬಿನ್ ಒಳಗ ಹಾಕ್ತಿವಿ ಇನ್ನೂ ಎಲ್ಲಾದ್ರೂ. ಮನಸ್ಸು ಬರುದಿಲ್ಲ, ಅದು ಆಕ್ಚುಲಿ ಹಾಕಿರ್ತಾರ ಭಾಳ ಹೊಲಸಿರುತ್ತ, ಬಟ್ ಸ್ಟಿಲ್ ನಮಗ್ ಮನ್ಸಿಗೆ ಬರಲ್ಲ. ಬೇಡ ಡಸ್ಟ್ಬಿನ್ ಒಳಗೆ ಹಾಕು, ಅಥವಾ ಬ್ಯಾಗ್ ಒಳಗೆ ಇಟ್ಕೊಂಡು ಡಸ್ಟ್ಬಿನ್ ಒಳಗೆ ಬೇರೆ ಯಾರು ಪೇಪರ್ ಒಗ್ದಿದ್ರು ಅದು ನಮ್ಗೆ ಕಾಣಿಸಿತ್ತಂದ್ರೆ ತೆಗ್ದು ಹಾಕಿರ್ತೀವಿ. ಅದೇನೋ ಅದು ಕೆಳಗೆ ಬಿದ್ದಿರುತ್ತಲ್ಲ, ಅದು ಡಸ್ಟ್ಬಿನ್ ಹೋಗಿ ಹಾಕೋತಾರೆ, ನಮ್ಗೆ ಏನೋ ಒಂಥರ ಇರಿಟೇಷನ್ ಗತಿ, ಹಾಕ್ಬಿಟ್ರೆ ಆಯ್ತಪ್ಪ ಅಂತ. ಸೊ ಅದಾಗಲಿ ಟೈಮ್ ಮ್ಯಾನೇಜ್ಮೆಂಟ್ ಆಗಲಿ ಸ್ಕಿಲ್ಸ್ ಅಲ್ಲಿ ಚಲೋ ಕಲ್ತಿವಾಗ ನೋಡ್ರಿ. ಟೈಮ್ ಮ್ಯಾನೇಜ್ಮೆಂಟ್ ಕಲ್ತಿದ್ದ ಫಸ್ಟ್ ಟೈಮ್ ಮ್ಯಾನೇಜ್, ಟೆಕ್ನಿಕಲ್ ಸ್ಕಿಲ್ಸ್, ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸ್ ಒಂದು ಸೆಕೆಂಡ್ರಿ ಪಾರ್ಟ್ ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಆ್ಯಕ್ಚುಲಿ ಮೇನ್ ಕಲ್ತಿರೋದು ನಾವೆಲ್ಲ ನೋಡ್ರಿ. ಟೈಮಿಗೆ ಭಾಳ ಇಂಪಾರ್ಟೆನ್ಸ್ ಕೊಡ್ತಾರೋ. ಲೈಕ್ 8 hours ವರ್ಕ್ ಅಂದರೆ 8 hours ವರ್ಕ್. ಆಮೇಲೆ ನಾವು ಮಾಡ್ತಿದ್ವಿ ಅಂದರೂ ಟೈಮ್ ಆಗೈತಿ, ಹೋಗ್ರಿ ನೀವು ಎದಕ್ಕೆ ಇಷ್ಟು ವರ್ಕ್ ಮಾಡ್ತೀರಿ, ಮುಗೀತಿವತ್ತಿ ನಾಳೆ ಬಂದು ಮಾಡ್ಕೋರಿ ಅಂತ ಹೇಳ್ತಿದ್ರ. ಸೊ ಟೈಮಿಗೆ ಭಾಳ ಇಂಪಾರ್ಟೆನ್ಸ್ ಕೊಡ್ತಾರೆ. ಆನ್ ಟೈಮ್ ಇರ್ತಿತ್ತು. ಮ್ಯಾನೇಜರು ಬಿಡ್ತಿದ್ರು ನಿಮಗೆ? ನಮ್ಮ ಕಡೆ ಇನ್ನೊಂದು ತಾಸು ಕುಂದ್ರಿ, ಇದನ್ನ ಲಾಸ್ಟ್ ಮುಗಿಸ್ ಹೋಗು, ಏನ್ ಬೇಕಾದ್ ಮಾಡಿ. ಅವ್ರೇ ಹಂಗಿದ್ರು. ಇವನ್ ಟೀಮ್ ಲೀಡರ್ಸ್ ಆಗ್ಲಿ, ನೀನ್ ಜಾಸ್ತಿ ನಿಂದು ಶಿಫ್ಟ್ ಅವರ್ಸ್ ಎಕ್ಸ್ಟೆಂಡ್ ಆಗತ್ತಿತ್ತಂದ್ರ ಬೇಡ, ನಿಂಗೆ ನೆಕ್ಸ್ಟ್ ಶಿಫ್ಟ್ದವ್ರು ಬಂದ್ ಮಾಡ್ತಾರ, ನೀನ್ ಹೋಗಿರ, ಹಂಗ ಅಲ್ಲಿ ಲೀವ್ ಇಟ್ ದೇರ್ ಅಂಡ್ ಗೋ, ಹಿಂಗ ಅಂತಿದ್ರು ಅವರು. ಇವನ್ ಆಫ್ಟರ್ ಆಫೀಸ್ ಒಂದು ಕಾಲ್ ಬರ್ತಿರ್ಲಿಲ್ಲ. ಅದು ನಮ್ಗೆ ಶಾಕಿಂಗ್ ಅನ್ಸೋದು. ಈಗ ಇಂಡಿಯಾವಾಗ ಹಂಗಿಲ್ಲ,
ಏನ್ರಿ ಸ್ವಲ್ಪ ಅಂತಂದ್ರೆ ಫಸ್ಟ್ ಮನಿ ಮುಗಿಸ್ ಹೋದ್ರು ಮತ್ತೆ ಅದ ಕಾಲಾಗ ಇರ್ತೀವಿ ನಾವು. ಹಂಗೆ ನೋಡ್ರಿ ಮ್ಯಾಕ್ಸಿಮಮ್ ನಾವು ಅಬ್ಸರ್ವ್ ಮಾಡಿದಷ್ಟು ಅಲ್ಲಿ ಇವನ್ ಮ್ಯಾನೇಜರ್ಸ್ ಹಿಡಿದು ಕಾಲ್ ಬರ್ತಿರಲಿಲ್ಲ. ಏನ್ರಿ ಒಂದು ದೊಡ್ಡ ಇಶ್ಯೂ ಆಗಿತ್ತಂದ್ರೆ ಅಷ್ಟ ಕಾಲ್ ಹೋಗ್ತಿತ್ತು ಹೊರತು ಸಣ್ಣ ಥಿಂಗ್ಸ್. ಸೊ ಅವ್ರದ್ದು ಮೇನ್ ಮೋಟಿವೇಶನ್ ಏನಿತ್ತಂದ್ರೆ ಅವ್ರಿಗೆ ವರ್ಕ್ ಮಾಡೋದು. ಈಗ ಫಸ್ಟ್ ನಾವು ಒಂದು ಬ್ಯಾಚ್ ಒಳಗೆ ವರ್ಕ್ ಮಾಡತ್ತೀನಿ ಅಂದ್ರೆ ನೆಕ್ಸ್ಟ್ ಬ್ಯಾಚ್ ಇವ್ರು ಬರೋರು. ಸೊ ನನ್ನ ರೆಸ್ಪಾನ್ಸಿಬಿಲಿಟಿ ಏನಂದ್ರೆ ನೆಕ್ಸ್ಟ್ ಬರೋರ ಕೆಲಸನ ಈಸಿ ಮಾಡ್ಕೊಡ್ಬೇಕು ಹೊರತು ಟಫ್ ಮಾಡಬಾರ್ದು. ಸೊ ಆ ಲೆವೆಲ್ನ ಮಾಡ್ಬೇಕು ನಾ ಕೆಲಸ ಈಗ. ಸೊ ಈಗ ನಾವು ಒಂದೇನೋ ಕೆಲಸ ಮಾಡಿಟ್ಟೆ ಅಂದ್ರೆ ಆ ಮನುಷ್ಯಾಗ ಬಂದು ತಲೆ ಕುಟ್ಕೋಬಾರ್ದು ಏನು ಮಾಡ್ಯಾರಿದ್ದಂಗೆ ಅರ್ಥನ ಆಗುತ್ತಂತ. ಅವ್ರಿಗೆ ಏನು ಅನಿಸ್ಬೇಕಂದ್ರೆ ಓಕೆ ಈಕೆ ಇಲ್ಲಿಂದ ಮಾಡ್ಯಾಳ, ಇಲ್ಲಿಂದ ನಾ ಸ್ಟಾರ್ಟ್ ಮಾಡ್ತೀನಿ ಮುಂದೆ. ಸೊ ಆ ಲೆವೆಲ್ ಅವ್ರದ್ದು ವರ್ಕ್ ಫ್ಲೋ ಇತ್ತು. ಸೊ ಇಲ್ಲಿ ಕನ್ಫ್ಯೂಷನ್ಸ್ ಕ್ರಿಯೇಟ್ ಅಲ್ಲಿ ಕಟ್ ಡೌನ್ ಆಯ್ತಾ, ಟೈಮ್ ವೇಸ್ಟ್ ಕಟ್ ಡೌನ್ ಆಯ್ತಾ. ಸೊ ಪ್ರೊಡಕ್ಟಿವಿಟಿ ಡೈರೆಕ್ಟ್ಲಿ ಇನ್ಕ್ರೀಸ್ ಆಗುತ್ತೆ ಹಂಗೆ ನೋಡ್ರಿ. ಅಲ್ಲಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಭಾಳ ಚಂದ ಮಾಡ್ತಾರೆ. ಮಂಡೇ ಟು ಫ್ರೈಡೇ ನೀ ಕೆಲಸ ಮಾಡು, ನಾವು ಎಲ್ಲ ಕಡೆ ನೋಡಿರ್ತೀವಿ, ಬಟ್ ನಾವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೀವಿ. ಇದನ್ನು ನಾವು ಕೇಳಿದ್ದೀವಿ ಅಲ್ಲಿ ಇದು ವರ್ಕ್ ಲೈಫ್ ಬ್ಯಾಲೆನ್ಸ್ ಚಲೋ ಇರ್ತದೆ ಅಂತ, ಬಟ್ ಅದನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡೀವಿ. ಮಂಡೇ ಟು ಫ್ರೈಡೇ ಕೆಲಸ ಮಾಡಿ ಸ್ಯಾಟರ್ಡೆ ಸಂಡೇ ಆರಾಮಿರು ಹಂಗೆ. ಸ್ಪೆಸಿಫಿಕಲಿ ಹೇಳ್ಬೇಕಂದ್ರೆ ನಮ್ದು IT ಫೀಲ್ಡ್ನಾಗ ಹೆಂಗಿರ್ತದೆ ಸ್ವಲ್ಪ ಇದನ್ನ ಒಂದು ಲೆವೆಲಿಗೆ ಅದನ್ನು ಇದ್ರೊಳಗೂ ಐತಿ ಇಲ್ಲ ಅನ್ನಂಗಿಲ್ಲ. ಪ್ರೊಡಕ್ಷನ್ ಅಂತ ಬಂದಾಗ ನೀವು 100% ವರ್ಕ್ ಮಾಡಲೇಬೇಕು. ಬಟ್ 2 ದಿನ ಲೀವ್ ಕೊಡ್ತಾರಂದ್ರೆ ಪ್ರೊಡಕ್ಷನ್ ಯೂನಿಟ್ನಾಗ ಬೇರೆ ಕಂಟ್ರಿದೊಳಗೆ. ಬಟ್ ಇಲ್ಲಿ ಹಂಗಿಲ್ಲ, ಸ್ಯಾಟರ್ಡೇನೂ ವರ್ಕ್ ಮಾಡಬೇಕು. ಅದು ಕರೆ. ಆ್ಯಕ್ಚುಲಿ ಇವ್ರಿಗೆ 3 ದಿನ ಸೂಟಿ ಇತ್ತು, 10 hours ಅಂದರೆ ವೀಕ್ಲಿ 40 hours. ಸೊ ಇವ್ರು 4 days ವರ್ಕ್ ಮಾಡ್ತಿದ್ರು 10 hours. ಸೊ 3 days ಹಾಲಿಡೇಸ್ ಹಾಲಿಡೇ. ಸೊ ಅದಕ್ಕೆ ನೆಕ್ಸ್ಟ್ ನಾ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ನಂಗೆ ಈ ಪಾಸ್ಟ್ 2 years ಅಲ್ಲಿ ವರ್ಕ್ ಮಾಡಿದಾಗ ಒಂದು ದಿವಸ ಅನಿಸಿಲ್ಲ ನಂಗೆ ಆಫೀಸ್ ಹೋಗಬಾರ್ದು ಅಂತ. ಟು ಬಿ ಆನೆಸ್ಟ್ ಎಂದೂ ಅನಿಸಿಲ್ಲ. ಇಂಟ್ರೆಸ್ಟಿಂದನೇ ಹೋಗ್ತಿದ್ದೆ, ಖುಷಿಯಿಂದನೇ ಹೋಗ್ತಿದ್ದೆ. ಓಕೆ ಇವತ್ತು ಈ ಸೆಟ್ ಆಫ್ ಕೆಲಸ ಐತಂದ್ರೆ ಇದು ಮುಗಿಸಿ ಬರ್ತೀನಿ ಅಂತ. ಎಂದೂ ಅಯ್ಯಪ್ಪ ಹೋಗ್ಬೇಕೇನೋ ಹೇಳ್ಬೇಕೇನೋ ಆಫೀಸ್ ಹೋಗ್ಬೇಕಂತ ಎಂದು ಥಾಟ್ಸ್ ಎಂದೂ ಬಂದಿಲ್ಲ ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಈಗ ರೀಸೆಂಟಾಗಿ ಈಗ ಬರತ್ತ. ಕ್ಯಾಂಟ್ ಅವಾಯ್ಡ್. ಊಟ ಎಲ್ಲ ನೀವೇ ಮಾಡ್ಕೊತಿದ್ರಿ? ಅಡುಗೆ ನಾವೇ ಮಾಡ್ಕೊತಿದ್ವಿ. ಇಂಡಿಯನ್ ರೆಸ್ಟೋರೆಂಟ್ಸ್, ಇಂಡಿಯನ್ ಸ್ಟೋರ್ಸ್ ಅವೆಲ್ಲ ಅವೈಲೇಬಲ್ ಇದ್ದು ಅಲ್ಲಿ, ಮತ್ತೆಲ್ಲ ನಿಯರೆಸ್ಟ್ ಡಿಸ್ಟೆನ್ಸಾಗ ಅವೈಲೇಬಲ್ ಇದ್ದು. ಬಟ್ ಡೈಲಿ ಅಲ್ಲಿ ಹೆಂಗಂದ್ರೆ ಇಲ್ಲಿ ಕಾಸ್ಟ್ಗಿಂತ ನೀನು ಊಟ ಮಾಡ್ಬೇಕಂದ್ರೆ ಅಲ್ಲಿ ಡಬಲ್ ತ್ರಿಬಲ್ ಕಾಸ್ಟ್. ಸೊ ಇಟ್ಸ್ ಬೆಟರ್ ನೀನು ಮನೆಯೊಳಗೆ ಮಾಡ್ಕೊಂಡು ತಿನ್ನೋದ, ಅದು ಚಲೋ. ಮತ್ತೆ ಸೆಟ್ಟು ಆಗಲ್ಲ ಅಲ್ಲಿ ಹೊರಗೆ ಎಷ್ಟಂತ ತಿನ್ಬೋದು ನಾವು. ಅವ್ರದ್ದು ಮೇನ್ ಇದ್ದಿದ್ದ ಬೀಫ್, ಚಿಕನ್, ಮಟನ್, ನಾನ್ ವೆಜ್, ಮೀಟ್ ಜಾಸ್ತಿ, ಬರ್ಗರ್ ಜಾಸ್ತಿ, ಮೈದಾ ಬ್ರೆಡ್ ಜಾಸ್ತಿ. ಅಲ್ಲಿ ಇಂಡಿಯನ್ಸ್ಗೆ ಅದು ಆಗ್ಬರಲ್ಲ ಅಷ್ಟು. ಎವ್ರಿ ಡೇ ನಾನ್ ವೆಜ್, ಎವ್ರಿ ಡೇ ಮೈದಾ ನಮಗಂತೂ ಆಗ್ಬರಲ್ಲ. ನಾವು ಸ್ಪೆಷಲಿ ಉತ್ತರ ಕರ್ನಾಟಕದವ್ರು ಅಂದ್ರೆ ನಮಗಂತೂ ರೊಟ್ಟಿ ಚಪಾತಿ ಬೇಕು. ಇದು 1-2-3 ದಿವಸ ನಾಟಕ ಮಾಡಿ ಬರ್ಗರ್ದ, ಆಮೇಲೆ ಆಗಲಿಲ್ಲ ನಮಗೆ. ನಾವೇ ಚಪಾತಿ ಅಡುಗೆ ಬರಲಿಲ್ಲ ಅಂದ್ರೂ ಅಲ್ಲೇ ಕಲ್ತ್ವಿ ಆ್ಯಕ್ಚುಲಿ. ಚಪಾತಿ ಆಗಲಿ ಏನಾದ್ರೂ ಒಟ್ಟು ಹೋಮ್ ಕುಕ್ಡ್ ಫುಡ್ ಜಾಸ್ತಿ ತಿಂದ್ವಿ ಅಲ್ಲಿ ಹಂಗೆ ನೋಡಿದ್ರೆ. ನಾನಂತೂ ಅಲ್ಲೇ ಹೋಗಿ ಕಲ್ತೀನಿ, ಇಲ್ಲಿ ಬರ್ತಿರ್ಲಿಲ್ಲ ನಂಗೆ. ಸ್ಟಾರ್ಟಿಂಗ್ ಇನಿಷಿಯಲಿ ಇವ್ರಿಬ್ರು ಇದ್ರ ಮಾಡ್ತಿದ್ರ, ಆಮೇಲೆ ನಾನು ಮಾಡತ್ತೆ. ಎಷ್ಟು ದಿನ ಅವ್ರ ಜೊತೆ ಅವ್ರ ಮೇಲೆ ಡಿಪೆಂಡ್ ಆಗಲಿ ಅಂತ ಡಿಪೆಂಡ್ ಅಂದ್ರೆ ಪೂರ್ತಿ ಅವ್ರ ಮೇಲೆ ಡಿಪೆಂಡ್ ಆಗ್ಲಿಲ್ಲ, ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೆ. ಬಟ್ ಆಮೇಲೆ 1-2 ತಿಂಗಳು ಹಂಗಾದ್ಮೇಲೆ ನಾನೇ ಪೂರ್ತಿ ಮಾಡಿದೆ. ಅಂದ್ರೆ ಈಗ ಪೂರ್ತಿ ಮುಂಚೆ ಅಂತಿದ್ದೆ ನಂಗೆ ಅಷ್ಟು ಕಷ್ಟ ಬರುತ್ತಂತ, ಈಗೆಲ್ಲ ಪೂರ್ತಿ ಬರುತ್ತೆ ಅಡಿಗೆ ನಂಗೆ. ಆ್ಯಕ್ಚುಲಿ ನಾವು ಡಿಪಾರ್ಟ್ಮೆಂಟ್ಸ್ ಮಾಡ್ಕೊಂಡಿದ್ವಿ ಆ್ಯಕ್ಚುಲಿ. ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ನಮ್ದು. ಅಡುಗೆ ಮಾಡಿದ್ದೆಲ್ಲ ಯುಟೆನ್ಸಿಲ್ಸ್ ತೊಳೆಯೋದು ಆಗಲಿ, ಒಂದೊಂದ್ಸಲ ರೂಮ್ ಕ್ಲೀನ್ ಮಾಡಿದ್ದು ಈಗಿನ ಡಿಪಾರ್ಟ್ಮೆಂಟ್. ನಮ್ಮಿಬ್ಬರದು ಅಡುಗೆ ಡಿಪಾರ್ಟ್ಮೆಂಟ್. ಒಂದ್ಸಲ ಬ್ರೇಕ್ಫಾಸ್ಟ್ ಹಾಕಿ ಮಾಡಿದ್ರೆ ಡಿನ್ನರ್ ನಾ ಮಾಡೋದು. ಸೊ ಹಂಗಂಗೆ ಹಂಚ್ಕೊಂಡು ಎಂದೂ ಹಿಂಗೆ ಬಂದಿಲ್ಲ ನಮ್ಗೆ, ನೀ ಇದನ್ನ ಯಾಕೆ ಮಾಡಿ, ನಾ ಇಷ್ಟ ಮಾಡ್ತೀನಿ ನೀ ಅಷ್ಟ ಮಾಡ ಅಂತ ಎಂದೂ ಬಂದಿಲ್ಲ. ಮೇ ಬಿ ಅದು ಹಂಗೆ ಅಂಡರ್ಸ್ಟ್ಯಾಂಡಿಂಗ್ ಅನ್ಸುತ್ತೆ. ಇನ್ನೂ ಈಗೂ ಅದೀವಂದ್ರೂ ಈಗೂ ಹಂಗೆ ಎಂದೂ ಬರಲ್ಲ, ನಾ ಇಷ್ಟ ಮಾಡ್ತೀನಿ ನೀ ಅಷ್ಟ ಮಾಡ ಅಂತ. ಮೇ ಬಿ ಅದಷ್ಟು ಅಂಡರ್ಸ್ಟ್ಯಾಂಡಿಂಗ್. ಅಲ್ಲಿ ಇದು ಪೇ ಹೆಂಗಿರ್ತದ ಕಂಪೇರ್ ಟು ಇಂಡಿಯನ್ ಇದಕ್ಕೆ ನೋಡಿದ್ರೆ? ಆ್ಯಕ್ಚುಲಿ ನಮಗೆ ಪೇ ಮಾಡ್ತಿರೋದು ಹಂಗೇರಿಯನ್ ಫಾರಿನ್ ಒಳಗೆ. ಹಂಗೇರಿಯನ್ ಫಾರಿನ್ಸ್ ಅಂತೈತೆ ಅದ್ರೊಳಗೆ ನಮಗೆ ಪೇ ಮಾಡ್ತಿದ್ರು. ಸೊ ಹಂಗೆ ಕಂಪೇರ್ ಮಾಡಿದ್ರೆ ನಮ್ಮ ರುಪೀಸ್ ಕಡಿಮೆನೇ ಅಲ್ಲಿ. ಎಕ್ಸ್ಚೇಂಜ್ ರೇಟ್ ನಮ್ದು ಕಡಿಮೆ ಇತ್ತು ಆ್ಯಕ್ಚುಲಿ ಹಾಗೆ ನೋಡಿದ್ರೆ. ಇಫ್ ಯೂರೋಸಿಗೆ ಪೇ ಮಾಡ್ತಿದ್ರು ಅಂದ್ರೆ ಅದು ಅಡ್ವಾಂಟೇಜಬಲ್ ಇತ್ತು. ಅದ್ರ ನಮಗೆ ಹಂಗೇರಿಯನ್ ಫಾರಿನ್ಸಿಗೆ ಪೇ ಬರ್ತಿತ್ತು. ಬಟ್ ಮೋರ್ ದೆನ್ ಸಫಿಷಿಯಂಟ್ ಅಲ್ಲಿ ಲೈಫ್ ಸ್ಟೈಲ್ಗೆ ಇರೋದಾಗಲಿ, ಕಂಫರ್ಟೇಬಲ್ ಇರೋದಾಗಲಿ ಇನಫ್ ಮೋರ್ ದೆನ್. ಅಲ್ಲಿ ಭಾಳ ಜನ ಹಿಂಗೆ ಟ್ರಕ್ ಡ್ರೈವರ್ಸ್ಗೆ ಹಿಂಗೆ ಹೋಗಕ್ಕೆ ಇಷ್ಟಪಡ್ತಾರೆ. ಅದು ನೋಡಿವಿ ನಾವು. ಅನ್ಸ್ಕಿಲ್ಡ್ ಲೇಬರ್ಸ್ ಜಾಸ್ತಿ ಹೋಗ್ತಾರೆ ಆಸ್ ಎ ಡ್ರೈವರ್ಸ್. ಅನ್ಸ್ಕಿಲ್ಡ್ ಲೇಬರ್ ವೀಸಾ ಸಿಗೋದು ಈಸಿ ಮತ್ತೆ ರಿಕ್ವೈರ್ಮೆಂಟ್ ಭಾಳ ಐತೆ ಅಲ್ಲ ಆಕ್ಚುಲಿ. ಅನ್ಸ್ಕಿಲ್ಡ್ ಲೇಬರ್ಸ್ ಆಗಿ ಹೋಗ್ತಾರ. ಡ್ರೈವರ್ಸಿಗೆ ಅಲ್ಲಿ ಡ್ರೈವರ್ಸಿಗೇನು ಭಾಳ ಚಲೋ ಸ್ಯಾಲರಿ ಐತಿ, ಲ್ಯಾಕ್ಸ್ ಟುಗೆದರ್ ಪೇ ಮಾಡ್ತಾರ ಮಂತ್ಲಿ ಅಕಾಮಡೇಷನ್ ಕೊಡ್ತಾರು. ಅಂದ್ರೆ ಇದೇ ಕೇಳಿದ್ದೆ ನಾನು, ಇಲ್ಲಿ ಮಂದಿ ಅಲ್ಲಿ ಚಲೋ ಸ್ಯಾಲ್ರಿ ಸಿಗ್ತದಂತ, ಇಂಜಿನಿಯರ್ಗಿಂತ ಚಲೋ ಸ್ಯಾಲ್ರಿ ಸಿಗ್ತದಂತ. ಅದು ಆ್ಯಕ್ಚುಲಿ ಹಾರ್ಟ್ ಇರುತ್ತೆ, ಖರೆ ಐತಿ. ಯಾಕಂದ್ರೆ ಅಲ್ಲಿ ಪಾಪ್ಯುಲೇಷನ್ ಇಲ್ಲ. ಇಂಡಿಯಾಗ ಅದೇನೈತಲ್ಲ ಆಪೋಸಿಟ್ ರೂಲ್ಸ್ ಅದಾವೆ. ಸೊ ಇಲ್ಲಿ
ಇಲ್ಲಿ ಮಕ್ಕಳು ಮಾಡಬೇಡ್ರಿ ಅಂತ ಇಲ್ಲಿ ನಮ್ಮ ಗೌರ್ಮೆಂಟ್ ಗುದ್ದಾಡತೈತಿ. ಅಲ್ಲಿ ಅವ್ರು ನೀವು ಇನ್ನೊಂದು ಮಕ್ಕಳು ಮಾಡಿದ್ರೆ ನಿಮಗೆ ಒಂದು ಸೂಟಿ ಎಕ್ಸ್ಟ್ರಾ, ನೀವು ತಾಯಿ ಆದ್ರಿ ಅಂದ್ರೆ ನಿಮಗೆ ಟ್ಯಾಕ್ಸ್ ಇಲ್ಲ. ಸೊ ಉಲ್ಟಾ ಇತ್ತು. ಸೊ ಅವ್ರದ್ದು ಏನು ಕಾನ್ಸಂಟ್ರೇಷನ್ ಇತ್ತು ಅಂದ್ರೆ ನಾವು ಪಾಪ್ಯುಲೇಷನ್ ಜಾಸ್ತಿ ಮಾಡಬೇಕು. ಜಸ್ಟ್ ಬಿಕಾಸ್ ಅವ್ರ ಕಡೆ ಪಾಪ್ಯುಲೇಷನ್ ಇಲ್ಲ, ಮ್ಯಾನ್ ಪವರ್ ಅವ್ರದ್ದು ಎಫೆಕ್ಟ್ ಆಗತೈತಿ. ಸೊ ಅದರಿಂದ ಅವ್ರು ಬೇರೆ ಕಂಟ್ರಿಯಿಂದ ಅನ್ಸ್ಕಿಲ್ಡ್ ಲೇಬರ್ಸ್ ಆಗಲಿ ಸ್ಕಿಲ್ಡ್ ಆಗಲಿ ಹೈರ್ ಮಾಡ್ಕೊತಾನೆ ಅದಾರ. ಸೊ ಟ್ಯಾಕ್ಸ್ ತೆಗಿತಾರ ನೀವು? ತಾಯಿ ಆದ್ರೆ ತಾಯಿ ಟ್ಯಾಕ್ಸ್ ಇಲ್ಲ. 3 ಮಕ್ಳಾದ್ಮೇಲೆ ಏನೋ ಟ್ಯಾಕ್ಸ್ ಭಾಳ ಕಡಿಮೆ ಏನೋ ಕೇಳಿ ನಾನು. 1 ಮಕ್ಳಾದ್ರೆ ಇಷ್ಟು ಕಡಿಮೆ, 2 ಆದ್ರೆ ಅಷ್ಟು, 3 ಆದ್ರೆ ಅಷ್ಟು ಕಡಿಮೆ. ಸುಟಿನೂ ಇನ್ಕ್ರೀಸ್ ಆಕೋತ ಹೋಗ್ತಾರೆ, ಒಂದೊಂದೇ ಇನ್ಕ್ರೀಸ್ ಆಕೋತ. ಹೌದಾ? ಅಂದ್ರೆ 1 ಮಕ್ಕಳಿಗೆ 1 ಸುಟಿ ಎಕ್ಸ್ಟ್ರಾ. ಒನ್ ಡೇ ಎಕ್ಸ್ಟ್ರಾ ಹಂಗೆ. ನೈಸ್, ಇದು ಗೊತ್ತಿರ್ಲಿಲ್ಲ ನನಗೆ. ಎಕ್ಸ್ಟ್ರಾ ಹಾಲಿಡೇಸ್ ನಮಗೂ ಶಾಕ್ ಅನ್ಸಿತ್ತು, ಹಿಂಗೈತೆ ಇಲ್ಲಿ ಇಷ್ಟು ಜಾಸ್ತಿ ಮಾಡ್ಕೊಂಡ್ರು ಅಷ್ಟು ಜಾಸ್ತಿ. ಬಟ್ ಈಗ ಯಾರು ಹಂಗೆ ಇದು ಆಗಲ್ಲ, ಮಕ್ಕಳು ಮಾಡ್ಕೊಳ್ಳೋದಿಲ್ಲ, ಈಗ ಒಂದಕ್ಕೆ ಸಾಕಂತೇಳಿ ನಿಂದ್ರಿಸ್ತಾರ. ನಮಗೆ ಹಂಗೆ ಅನ್ಸಿತ್ತು ಆ್ಯಕ್ಚುಲಿ. ನಮಗೆ ಹೆಂಗೆ ಅನ್ಸಿತ್ತು ಗೊತ್ತಾ, ನಾವು ಫಾರಿನ್ ಹೋದಾಗ ಅಲ್ಲಿ ಇದವ್ರ ಇದು ಮ್ಯಾರೇಜ್ ಆಗಲಿ ಈ ಫ್ಯಾಮಿಲಿ ಒಳಗಾಗಲಿ ಅಷ್ಟೇನು ನಂಬಂಗಿಲ್ಲ ಅಂತ ಅನ್ಕೊಂಡಿವಿ. ನಮಗೆ ಶಾಕ್ ಆಗ್ತೈತೆ ಅಲ್ಲಿ ಹೋದ್ಮೇಲೆ 23-24 ಏಜಾಗ ಮದುವೆ ಆಗತ್ತಿದ್ದಾರೆ ನಮ್ಮ ಕೊಲೀಗ್ಸನ್ನ. ನಾವು ಶಾಕ್ ಆಗ್ತಿದ್ವಿ. ನಮ್ಗೆ ಅವ್ರು ಆ್ಯಕ್ಚುಲಿ ಹಂಗೆ ನೋಡ್ರೆ ಅವರು ಜಾಸ್ತಿ ವ್ಯಾಲ್ಯೂ ಮಾಡ್ತಾರೆ ಅವ್ರ ಫ್ಯಾಮಿಲಿಗೆ. ಇಲ್ಲ ನಮ್ಮದು ಫ್ಯಾಮಿಲಿ ಇರಬೇಕು, ಒಂದು ಸೋಲ್ಮೇಟ್ ಅಂತ ಇರಬೇಕು, ಮಕ್ಕಳಂತ ಇರಬೇಕು ಅಂತ. ಅಲ್ಲಿ ಹೋದ್ಮೇಲೆ ನಂಗೆ ಗೊತ್ತಾಗಿದೆ ಆ್ಯಕ್ಚುಲಿ ಓಕೆ ಇವ್ರೂ ಸ್ವಲ್ಪ ಇಂಡಿಯನ್ ಥಾಟ್ಸ್ ಒಳಗೆ ಮ್ಯಾಚ್ ಆಗ್ತಾರೋ ಅಂತ. ಸೊ ಅಲ್ಲಿನೂ ಅದಾರ, ಹಂಗೇನಿಲ್ಲ. ಕಂಜೂಸ್ ಅದಾರ, ಕಂಜೂಸ್ ಹಂಗೆ ಯಾರು ಸಿಕ್ಕಿಲ್ಲ ನಮಗೆ ಆ್ಯಕ್ಚುಲಿ. ಖರ್ಚು ಮಾಡೋರು ಇರ್ತಾರ. ಖರ್ಚು ಮಾಡೋರು ಅಂದ್ರೂ ಅಂದ್ರೆ ಬಿಂದಾಸ್ ಇರ್ತಾರ ಅವ್ರು, ಜಾಸ್ತಿ ಯೋಚನೆ ಮಾಡಂಗಿಲ್ಲ. ಇವತ್ ನನಗೆ ಇದು ಬೇಕು ಅನ್ಸತೈತಿ ತಗೊಂತೀನಿ, ನಾನು ನೆಕ್ಸ್ಟ್ ಜನರೇಷನ್ಗ ನನ್ನ ಮಕ್ಳಿಗೆ ಮೊಮ್ಮಕ್ಳಿಗೆ ಸೇವ್ ಆಸ್ತಿ ಮಾಡಿಡ್ಬೇಕು, ಏನೂ ಇಲ್ಲ. ಅವ್ರವ್ರು ಮಾಡ್ಕೊಂತಾರ, ಅವ್ರಿಗೆ ಬೇಕಾದ್ರೆ ಮಾಡ್ಕೊಳ್ಳಿ. ನಾವ್ ಅದೀನಿ, ನನ್ನ ಜೀವನ ನಾ ಚಲೋತ್ನಾಗ ಎಂಜಾಯ್ ಮಾಡ್ಬೇಕು, ಎಲ್ಲ ಮಾಡ್ಬೇಕು. ಮೇನ್ ಹಂಗೆ ಅವ್ರ ಲೈಫ್ ಆ್ಯಕ್ಚುಲಿ ಅವ್ರು ಎಂಜಾಯ್ ಮಾಡ್ತಾರೆ. ಹಂಗೆ ನೋಡ್ರಿ ಆ್ಯಕ್ಚುಲಿ ಎಂಜಾಯ್ ಮಾಡ್ತಾರೆ. ಈಗ ಮಂಡೇ ಟು ಫ್ರೈಡೇ ಹುಚ್ಚೆದ್ದು ದುಡಿತಾರೆ, ಏನು ಹೆಚ್ಚು ಕಡಿಮೆ ಅನ್ನಂಗಿಲ್ಲ ಕೆಲಸ. ಸ್ಯಾಟರ್ಡೆ ಸಂಡೇ ಬಂತಂದ್ರೆ ಅವ್ರದ್ದು ಡೇದ ಲಾಸ್ಟ್ ಲೈಫ್ ಹಂಗೆ ಅವ್ರು ಇರ್ತಾರೆ. ಪಾರ್ಟಿ ಮಾಡೋದು ರಾತ್ರಿ ತನ ಎಲ್ಲ, ಫುಲ್ ನೈಟ್ ಎಲ್ಲ ಹೊರಗಿರೋದು ಎಲ್ಲ ಅಂದ್ರೆ ಎಂಜಾಯ್ ಮಾಡ್ತಾರೆ. ಓಕೆ ಈಗ ನಾವು ದುಡಿದೀವಿ, ಈಗ ಅದು ಫಾರ್ಮ್ ಆಫ್ ನಮಗೆ ಪ್ರೆಸೆಂಟ್ ನಮಗೆ ಗಿಫ್ಟ್ ಅಂತ ಅವ್ರು ಪಾರ್ಟಿ ಮಾಡಕ್ಕೆ ಹಂಗೆ ಹೋಗ್ತಾರೆ. ಹಂಗೆ ಚಿಲ್ ಮಂದಿರೋರೆಲ್ಲ ಚಿಲ್ ಅದ. ಮತ್ತು ಇನ್ನೊಂದೇನಂದ್ರೆ ವೀಕ್ ಡೇಸ್ ಒಳಗೆ ಅಡಿಗೆ ಮಾಡಲ್ಲ ಅವ್ರು. ಹೆಂಗಂದ್ರೆ ಸ್ಯಾಟರ್ಡೆ ಸಂಡೇ ನಮ್ದು ಒಬ್ಬಕ್ಕೆ ಟ್ರೈನರ್ ಇದ್ಲ, ನಮ್ಮ ಕೊಲೀಗ್ಸುನು ಅವ್ರು ಏನು ಮಾಡ್ತಿದ್ರು, ಸಂಡೇನ ಅಡುಗೆ ಮಾಡಿ ಫ್ರಿಜ್ ಒಳಗೆ ಹಾಕಿ ಒಂದು 4-5 ಬಾಕ್ಸ್ ಒಳಗೆ ಹಾಕಿ ಇಟ್ಬಿಡ್ತಿದ್ರು. ಸೊ ಡೈಲಿ ಅದನ್ನೇ ತೊಗೊಂಬರ್ತಿದ್ರು. ಫಾರ್ ಎಕ್ಸಾಂಪಲ್ ಪಾಸ್ತಾನ ನಾನು ಈ ವೀಕೆಂಡ್ ಪಾಸ್ತಾ ಕುಕ್ ಮಾಡೀನಿ, ಸೊ ಅದನ್ನು ಫ್ರಿಜ್ ಮಾಡಿ ಫ್ರೀಝರ್ ಒಳಗೆ ಇಟ್ಬಿಡ್ತಿದ್ರು. ಸೊ ಫ್ರೀಝರ್ ಒಳಗೆ ಇಟ್ಟು ನೀನು ಮಂಡೇ ಬರ್ಬೇಕಾದ್ರೆ ಅದು, ಟ್ಯೂಸ್ಡೇ ಬರ್ಬೇಕಾದ್ರೆ ಅದು, ಆ ವೀಕ್ ಅದೇ ತೊಗೊಂಬರ್ತಿದ್ರು. ಅವ್ರಿಗೆ ಫುಲ್ ಶಾಕ್, ನೀವು ಇಂಡಿಯನ್ಸ್ ಹೆಂಗೆ ಕುಕ್ ಮಾಡ್ತೀರಿ ಡೈಲಿ. ಅದು ಬ್ರೇಕ್ಫಾಸ್ಟ್ನು ಕುಕ್ ಮಾಡ್ತಿದ್ವಿ, ಇನ್ನು ಲಂಚಿಗೆ ನಾವು ಇದು ಬಾಕ್ಸ್ ಮಾಡ್ಕೊಂಡು ಹೋಗಬೇಕಾ, ಅಲ್ಲಿಂದ ಹೆಂಗೆ ನಮ್ಗೆ ತಿನ್ನಕ್ಕೆ ಆಗ್ತಿರ್ಲಿಲ್ಲ ಅಷ್ಟೇ. ಅವ್ರಿಗೆ ಶಾಕ್, ನೀವು 2 ಟೈಮ್ಸ್ ಹೆಂಗೆ ಕುಕ್ ಮಾಡ್ತೀರಿ, ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ಅಂತ. ನಾವು ಅದೇ ಹೇಳ್ತೀವಿ, ನಮಗೆ ಇದು ರೂಟೀನ್ ಐತಿ, ಇದು ಹೊಸದಲ್ಲ ನಮಗೆ. ಯಾಕಂದ್ರೆ ನಮ್ಮ ಕಲ್ಚರಾಗ ನಮ್ಮ ಮದರ್ಸ್ ಆಗಲಿ ನಮ್ಮ ಫ್ಯಾಮಿಲಿ ನಾವು ಇದೇ ನೋಡ್ಕೊಂಡು ಬಂದೀವಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಆಫ್ಟರ್ನೂನ್ ಲಂಚ್, ನೈಟ್ ಡಿನ್ನರ್ 3 ಹೊತ್ತು ಕಿಚನ್ ಹೋಗಿ ಇದ್ದೇ ಇರ್ತಾರೆ. ಸೊ ಅವ್ರಿಗೆ ಶಾಕ್ ಅನಿಸ್ತೈತಿ, ನೀವು ಹೆಂಗೇನು ಎವ್ರಿ ಟೈಮ್ ಕುಕ್ ಮಾಡ್ಕೊಂಡು ಬರ್ತೀರಿ ಅಂತ ಅವ್ರು ಶಾಕ್. ಯಾಕಂದ್ರೆ ಅವ್ರು 1-2 ಸಲ ಕುಕ್ ಮಾಡ್ರೆ ಇಡೀ ವಾರ ತೆಗಿತಿದ್ರು ಅದ್ರೊಳಗೆ. ಒಬ್ಬೊಬ್ರು 2 ಹೊತ್ತು ತಿಂತಿದ್ರು, ಕೇಳ್ತಿದ್ವಿ ಬ್ರೇಕ್ಫಾಸ್ಟ್ ಅಷ್ಟೇ ಮಾಡ್ತೀವಿ, ಒಮ್ಮೆ ನೈಟ್ ಡಿನ್ನರ್ ಮಿಡಲ್ ಏನು ತಿನ್ನಂಗಿಲ್ಲ, ತಿನ್ಬೇಕು ಅನ್ಸಂಗಿಲ್ಲ. ಅವರಷ್ಟು ವ್ಯಾಲ್ಯೂ ಕೊಡಂಗಿಲ್ಲ. ಅಂದ್ರೆ ಹಿಂಗೆ ಇಷ್ಟು ನಾನು ನಿತ್ತು ಕುಕಿಂಗ್ ಮಾಡಬೇಕು 2 ಹೊತ್ತು, ಅವ್ರೇನು ಜಸ್ಟ್ ಹೊಟ್ಟೆ ಹಸಿವಾಗೈತಿ ಅದನ್ನ ತಿಂದ ಇದು ಮಾಡ್ಬೇಕಷ್ಟ. ಅಷ್ಟೇ ಇದೇ ಬೇಕಂತ ಹೊಟ್ಟಿಗಿದ್ರೆ ಮುಗೀತು. ಮತ್ತು ಇವನಲ್ಲಿ ಊಟ ಹಿಂಗೆ ನಾವೀಗ ಎಲ್ಲರೂ ಬಾಕ್ಸ್ ಒಯ್ದಿದ್ವಂದ್ರೆ ನಾವೆಲ್ಲ ಶೇರ್ ಮಾಡ್ತೇವೆ, ನೀನು ತೊಗೊನಿ ಈ ಥರ ಎಲ್ಲ ಶೇರ್ ಮಾಡಿ ಹಂಚ್ಕೊಂಡು ತಿಂತೇವಿ. ಬಟ್ ಅಲ್ಲಿ ಶೇರಿಂಗ್ ಅಂದರೆ ಹಿಂಗೆ ಒಕೇಜನ್ ಇದ್ದಾಗ ಮಾಡ್ತಾರೆ, ಹಿಂಗೆ ಏನಾದರೂ ಸೆಲೆಬ್ರೇಷನ್ಸ್ ಇದ್ದಾಗ. ಬಟ್ ಡೈಲಿ ಹಿಂಗೆ ಶೇರ್ ಮಾಡೋದಿಲ್ಲ ಅವರು. ಅವ್ರ ಟಿಫಿನ್ ಅವರೇ ತಿನ್ನಬೇಕು, ನಮ್ಮ ಟಿಫಿನ್ ನಾವೇ ತಿನ್ನಬೇಕು. ಶೇರಿಂಗ್ ಕಾನ್ಸೆಪ್ಟೇ ಇಲ್ಲ ಅವ್ರ ಕಡೆ. ಹಾಂ, ಒಕೇಜ್ನಲಿ ಅಂದರೆ ಹಿಂಗೆ ಫೆಸ್ಟಿವಲ್ಸ್ ಅವಾಗ ಫ್ರೆಶ್ ಮಾಡಿರ್ತಾರಲ್ಲ, ಡೈಲಿ ಕೊಡೋದಕ್ಕಿತ್ತು, ಸೇವೆ ಕೊಡೋದಕ್ಕದ ಅಂತಂದು ಮೇ ಬಿ ಹಂಗಿರ್ಬೇಕು. ಅವ್ರು 1 ದಿವ್ಸ ಲಂಚ್ ಬಾಕ್ಸ್ ತಂದ್ರೆ 2-3 ದಿವ್ಸ ಇಟ್ಟಿರ್ತಿದ್ರು, ಅದ ಫ್ರಿಜ್ನಾಗೆ ಇಟ್ಟಿರ್ತಿದ್ರು. ಡೈಲಿ ತರ್ತಿರ್ಲಿಲ್ಲ, ಹಸಿದನ್ನ ತಿಂತಿದ್ರು. ಇವತ್ತು ಇಷ್ಟು ತಿಂತೀನಿ, ನಾಳೆ ಇಷ್ಟ. ಮನೆಗೂ ಒಯ್ಯಲ್ಲ ಅವ್ರು, ಅದನ್ನ ಅಲ್ಲೇ ಆಫೀಸ್ ಫ್ರಿಜ್ ಒಳಗೆ ಇಟ್ಬಿಡುದ. ಆಫೀಸ್ ಫ್ರಿಜ್ ಇದು ಪ್ಯಾಂಟ್ರಿ ಕೆಫೆಟೇರಿಯಾ ಇರ್ತಿತ್ತಲ್ಲ, ಸೊ ಅಲ್ಲೇ ಡೈನಿಂಗ್ ಏರಿಯಾ ಒಳಗೆ ಇಡ್ತಿದ್ರು. ತಗೊಂಡ್ಬರ್ಬೇಕು, ಹೊತ್ಕೊಂಡು ಹೋಗ್ಬೇಕು, ಡೈಲಿ ತಗೊಂಡು ಹೋಗುತ್ತಾ ಇರೋದು. ಮತ್ತು ಪ್ರತಿಯೊಂದು ಡಿಪಾರ್ಟ್ಮೆಂಟಿಗೆ ಬೇರೆ ಬೇರೆ ಫ್ರಿಜ್, ನಿಂದಿದ್ದು ಫ್ರಿಜ್ ಈ ಥರ. ಮೇ ಬಿ ಅಡಿಗೆ ಜಾಗ ಕೊಟ್ರೆ ಅಲ್ಲೇ ಅಡಿಗೆ ಮಾಡ್ಕೊತಿದ್ರು. ಅದು ಕರೆ. ಕಂಪೇರ್ ಟು ಇಂಡಿಯನ್ ಮತ್ತು ಫಾರಿನ್ದೊಳಗೆ ಫಾರ್ಮಾ ಟೆಕ್ನಾಲಜಿ ವೈಸ್ ಬಂದಾಗ ಅವ್ರು ನಮ್ಕಿಂತ ಅಡ್ವಾನ್ಸ್ ಅದಾರ ಅನ್ನಿಸ್ತದ. ಬುಡಾಪೆಸ್ಟ್ ಒಳಗೆ ನಾವು ಯಾವ ಕಂಪ್ನಿ ಒಳಗೆ ವರ್ಕ್ ಮಾಡ್ತಿದ್ವಲ್ಲ, ಅಲ್ಲಿ ಸ್ವಲ್ಪ ಮ್ಯಾನ್ಯುವಲು ಇತ್ತು, ರೊಬೋಟಿಕ್ಸೂ ಇತ್ತು, 2 ಇತ್ತು. ಬಟ್ ನಮ್ಮ ಕಂಪ್ನಿ ಬಿಟ್ಟು ನೀವು ಬೇರೆ ಕಂಪೇರ್ ಮಾಡಿದೆ ಅಂದ್ರೆ ಕಂಪ್ಯಾರಿಟಿವ್ಲಿ ಅಲ್ಲಿ ಚಲೋ ಐತಿ.
ಅಂದ್ರೆ ಫಾರ್ಮಾ ಒಳಗೆ ನಾವು ತೊಗೊಂಡ್ರೆ ಅವ್ರದ್ದು ಇಕ್ವಿಪ್ಮೆಂಟ್ಸ್ ಆಗಲಿ ಅವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಆಗಲಿ ಚಲೋ ಐತಿ ವೆನ್ ಕಂಪೇರ್ ಟು ಇಂಡಿಯಾ. ಸೊ ಅಡ್ವಾನ್ಸ್ ಅದಾರ ಅನ್ನಿಸ್ತದ. ಅದರ ರೊಬೋಟಿಕ್ಸ್ ಎಲ್ಲ ಇದ್ರೊಳಗು ಡಿಪಾರ್ಟ್ಮೆಂಟ್ ಒಳಗು ಇನ್ವಾಲ್ವ್ಮೆಂಟ್ ಇರ್ತದ. ನಿಮ್ಗೆ ಪ್ರೀ ಬುಡಾಪೆಸ್ಟ್ ಪೋಸ್ಟ್ ಬುಡಾಪೆಸ್ಟ್ ಏನು ಚೇಂಜ್ ಅನ್ನಿಸ್ತು? ಅಲ್ಲಿ ಲೈಫ್ ಸ್ಟೈಲ್ ಚೇಂಜ್ ಅನ್ಸುತ್ತೆ ಕರೆ. ಮೋಸ್ಟ್ ಆಫ್ ದ ಇಯರ್ಸ್ ನಾವು ಇಂಡಿಯಾ ಒಳಗೆ ಕಳೆದೀವಲ್ಲ, ಸೊ ಅಷ್ಟು ಪೋಸ್ಟ್ಗೆ ಅಷ್ಟೇ ಡಿಫ್ರೆನ್ಸ್ ಅನ್ಸಾತಿಲ್ಲ. ಆದ್ರೆ ಲೈಫ್ ಸ್ಟೈಲ್ ಕಂಪೇರ್ ಮಾಡಿದ್ರೆ ಡಿಫ್ರೆನ್ಸ್ ಐತಿ, ಭಾಳ ಡಿಫ್ರೆನ್ಸ್ ಐತಿ ಇಲ್ಲ ಅಂತಲ್ಲ. ಹಂಗೆ ನೋಡಿದ್ರೆ ಅಲ್ಲಿ ಅಲ್ಲಿದ್ದಾಗ ನಮ್ಗೆ ಪೊಲ್ಯೂಷನ್ ಇಲ್ಲ, ಪೊಲ್ಯೂಷನ್ ಅಂತ ನಮ್ಗೆ ಅನಿಸೇ ಇಲ್ಲ. ಫಾರ್ ಎಕ್ಸಾಂಪಲ್ ಈಗ ನಂಗೆ ಫಸ್ಟ್ ಅದನ್ನು ಸೈನಸ್ ಪ್ರಾಬ್ಲಮ್ ಇತ್ತು, ಡಸ್ಟ್ ಅಲರ್ಜಿ ಇತ್ತು. ಸೊ ಅದೇನು ಗೊತ್ತಿಲ್ಲ ಶಾಕ್. ಅಲ್ಲಿ ನಾ 2 years ಇದ್ದಾಗ ಒಂದ್ಸಲ ನಾನು ಇದು ಫೇಸ್ ಮಾಡಿಲ್ಲ ಪ್ರಾಬ್ಲಮ್, ಒಂದ್ಸಲನೂ ಫೇಸ್ ಮಾಡಿಲ್ಲ. ಅಷ್ಟು ಕ್ಲೀನ್ ಅಷ್ಟು ಪೊಲ್ಯೂಷನೇ ಇರಲಿಲ್ಲ, ಕ್ಲೀನ್ ಎನ್ವೈರ್ಮೆಂಟ್, ಡಸ್ಟ್ ಇಲ್ಲ, ಅದಿಲ್ಲ. ಸೊ ಆದರೆ ಇಂಡಿಯಾ ವಾಪಸ್ ಹೋದ್ಮೇಲೆ ಮತ್ತೆ ಒಂದು ಸ್ವಲ್ಪ ಅಡ್ಜಸ್ಟ್ ಹಾಕೊಂಡು 2 to 3 months ಮತ್ತೆ ಅದು ಸೈನಸ್ ಪ್ರಾಬ್ಲಮ್ ಆಗಿತ್ತು. ಸೊ ಅದನ್ನು ಡಿಫ್ರೆನ್ಸ್ ಐತಿ. ಪೊಲ್ಯೂಷನ್ ಎನ್ವೈರ್ಮೆಂಟ್ ಆಗಲಿ ಕಂಪ್ಲೀಟ್ ಡಿಫ್ರೆಂಟ್ ಆಗುತ್ತೆ. ಕ್ಲೈಮೆಟಿಕ್ ಕಂಡೀಷನ್ಸು ಆಗಲಿ ಹಂಗೆ ನೋಡಿದ್ರೆ ನಾವು 3 ಜನ ಭಾಳ ಜಲ್ದಿ ಹೊಂದ್ಕೊಂಡಿವಲ್ಲಿ. ಲೈಕ್ ಇಲ್ಲಿ ಇಂಡಿಯಾ ಒಳಗೆ ಸ್ನೋಫಾಲ್ ನಮ್ದು ರೀಜನ್ ಅನ್ಕೋದ್ರೆ ಏನಿಲ್ಲ ಇಲ್ಲ. ಸೊ ಅಲ್ಲಿ ಫಸ್ಟ್ ಟೈಮ್ ನಾವು ಸ್ನೋಫಾಲ್ ನೋಡಿದ್ದು ನೋಡಿದ್ರೆ ಹೆಂಗೆ ಆ್ಯಕ್ಚುಲಿ ಇರುತ್ತೆ ಅಂತ. ಇನ್ನೊಂದು ಶಾಕಿಂಗ್ ಏನಂದ್ರೆ, ಈಗ ನಾವು ಇನ್ಸ್ಟಾಗ್ರಾಮಲ್ಲಿ ಗೂಗಲಾಗಲಿ ಸ್ನೋ ಫ್ಲೇಕ್ಸ್ ಡಿಸೈನ್ ನೋಡ್ತೀವಲ್ಲ, ಟು ಬಿ ಆನೆಸ್ಟ್ ನನಗೆ ಅದು ಫೇಕ್ ಅನಿಸಿತ್ತು, ಹಂಗೆ ಡಿಸೈನ್ ಇರಲ್ಲ ಅನಿಸಿತ್ತು. ಅಲ್ಲಿ ಹೋದ್ಮೇಲೆ ಇಷ್ಟು ಶಾಕ್ ಆಯ್ತು, ಆ್ಯಕ್ಚುಲಿ ಸ್ನೋ ಫ್ಲೇಕ್ ಡಿಸೈನ್ ಹಂಗೆ ಸೊ ಅದು ವಿಟ್ನೆಸ್ ಮಾಡಿದ್ದು ನಮಗೆ ಭಾಳ ಶಾಕ್. ಆ್ಯಕ್ಚುಲಿ ಅದೇ ಡಿಸೈನ್ ಐತಿ ಅಂತ. ಸೊ ಅದು ಭಾಳ ಕಂಪೇರ್ ಮಾಡೋಕೆ ಹೋದ್ರೆ ಹಿಂಗೆ ಅಲ್ಲಿ ಚಲೋ ಐತಿಲ್ಲ ಅಂತಲ್ಲ. ಸೊ ಅಲ್ಲಿ ಲೈಫ್ ಸ್ಟೈಲ್ ತಕ್ಕಂಥ ಅದು ಚಲೋ ಇತ್ತು. ಈಗ ಬ್ಯಾಕ್ ಟು ಇಂಡಿಯಾದು ಈಗ ಫ್ಯಾಮಿಲಿ ಇಲ್ಲಿ. ಸೊ ಚಲೋ ಇಲ್ಲಿನ ಇಂಟ್ರಾಕ್ಷನ್ಸ್ ಮ್ಯಾಕ್ಸಿಮಮ್ ಇರುತ್ತೆ ಇಂಡಿಯಾ ಒಳಗೆ. ಅಲ್ಲಿ ಇಂಟ್ರಾಕ್ಷನ್ಸ್ ಇಲ್ಲ. ನೀ ನಿಂದಿದ್ದೀನಿ, ನಾನು ನಂದಿದ್ದೀನಿ, ಮುಗೀತು. ಇಂಟ್ರಿಫಿಯರೆನ್ಸ್ ಇಲ್ಲ. ನೀ ನನ್ನ ತಂಟೆಗೆ ಬರಬೇಡ, ನಾನು ನಿನ್ನ ತಂಟೆಗೆ ಬರಲ್ಲ. ಅವ್ರ ಕಲ್ಚರಾಗ ಡಿಪೆಂಡ್ ಐತದ. ಇಂಡಿಯಾ ಒಳಗೆ ಹಂಗೆ ಇರಂಗಿಲ್ಲ. ನಮ್ಗೆ ಗೊತ್ತ ಅವ್ರ ಮನ್ಯಾಗ ಏನು ನಡೆಯುತ್ತೆ, ಇವ್ರ ಮನ್ಯಾಗ ನಡೆಯುತ್ತೆ, ನಮ್ಗೆ ಗೊತ್ತಾಗಬೇಕು. ನಮ್ಗೆ ಬೇಕಾ ನಮ್ಗೆ ರಿಲೇಟಿವ್ ಅಂದ್ರೆ ನಮ್ಗೆ ಗೊತ್ತಾಗಬೇಕದು. ಸೊ ಅಲ್ಲಿ ಸಂಬಂಧ ಬೇಕು. ಸೊ ಅಲ್ಲಿ ಇಲ್ಲ, ಮನುಷ್ಯ ಅವ್ರವ್ರದ್ದು ಅಷ್ಟ. ಈಗ ಹೊರಗೆ ಹೋದ್ರೂ ಒಂದು 2 hours ಏನಾರ ಔಟಿಂಗ್ ಹೋಗಿದ್ವಿ ಕೊಲೀಗ್ ಜೊತೆ, ಎಷ್ಟು ಬೇಕು ಅಷ್ಟ ಮಾತಾಡೋದು, ಅಷ್ಟೇನು ಜಾಸ್ತಿ ಶೇರಿಂಗ್ ಅಂತೇನು ಇರಂಗಿಲ್ಲ. ಸೊ ಚಲೋ ಐತೆ ಹಂಗೆ ನೋಡಿದ್ರೆ. ಎಷ್ಟು ಅದು ಲಾಸ್ಟಿಗೆ ನಮ್ಮ ಕಲ್ಚರ್ ನಮಗೆ ಚಂದ, ನಮ್ಮ ಕಲ್ಚರ್ ನಮಗೆ ಚಂದ, ಟು ಬಿ ಆನೆಸ್ಟ್. ಕರೆಕ್ಟ್. ಈಗ ನಿಮ್ಗೆ ಅಲ್ಲಿ ಏನ್ರಿ ಆರಾಮ್ ತಪ್ಪಿತ್ತು, ಹೆಲ್ತ್ ಇಶ್ಯೂಸ್ ಬಂದಾಗ ಏನು ಮಾಡ್ತೀರಿ? ಅಲ್ಲಿ ಡಾಕ್ಟರ್ಸ್ ರೀಚೇಬಲ್ ಇರ್ತಾರೆ? ಹಾಂ, ರೀಚೇಬಲ್ ಇರ್ತಾರೆ. ಆ್ಯಕ್ಚುಲಿ ಅಲ್ಲಿ ಡಿಸ್ಟ್ರಿಕ್ಟ್ ವೈಸ್ ಇರುತ್ತೆ. ಕಂಟ್ರಿ ಒಂದೇ, ಖರೆ ಅದ್ರೊಳಗೆ ಲೈಕ್ ಸಬ್ ಡಿಸ್ಟ್ರಿಕ್ಸ್ ಅಂತ ಇರ್ತಾವೆ. ಸೊ ಆ ಡಿಸ್ಟ್ರಿಕ್ಗೆ ಪರ್ಟಿಕ್ಯುಲರ್ ಡಾಕ್ಟರ್ನ ಅಸೈನ್ ಮಾಡಿರ್ತಿದ್ರು ಅವರು. ಫಾರ್ ಎಕ್ಸಾಂಪಲ್ ಈಗ ನಾವು ಇರೋದು ರೆಸಿಡೆಂಟ್ ಏರಿಯಾ ಏನಿರುತ್ತೆ, ರೆಸಿಡೆನ್ಷಿಯಲ್ ಏರಿಯಾ, ಆ ಯಾವ ಡಿಸ್ಟ್ರಿಕ್ಟ್ ಬರುತ್ತಲ್ಲ ಆ ಡಾಕ್ಟರ್ ನಮಗೆ ಅಸೈನ್ ಮಾಡಿರ್ತಾರೆ. ಸೊ ನಮ್ಗೆ ಯಾವಾಗ್ರೆ ಆರಾಮ್ ತಪ್ಪಿತ್ತಂದ್ರೆ ನಾವು ಆ ಡಾಕ್ಟರ್ ಕಡೆ ಹೋಗಿ ಕನ್ಸಲ್ಟ್ ಮಾಡೋದು. ಇನ್ನೊಂದು ನಮ್ಮ ಕಡೆ ತಾಯಿ ಕಾರ್ಡ್ ಅಂತ ಇರುತ್ತೆ, ಅದು ಮೆಡಿಕಲ್ ಕಾರ್ಡ್ ಹಂಗೆ. ಸೊ ಅದಕ್ಕೆ ನಾವು ಅಲ್ಲಿ ಕನ್ಸಲ್ಟೇಷನ್ ಫೀಸ್ ಏನೂ ಪೇ ಮಾಡೋಂಗಿಲ್ಲ, ಅದು ನಮಗೆ ಫ್ರೀ ಇತ್ತು ಕನ್ಸಲ್ಟೇಷನ್ ಫೀಸ್. ಯಾಕಂದ್ರೆ ಟ್ಯಾಕ್ಸನ್ನ ಅಷ್ಟು ತುಂಬ್ತಿದ್ವಿ ನಾವು ಆ್ಯಕ್ಚುಲಿ ಆ ಕಂಟ್ರಿ ಒಳಗೆ. ಸೊ ಅದೆಲ್ಲ ನಮ್ಮ ಸೋಷಲ್ ಸೆಕ್ಯೂರಿಟಿ ಆಗಲಿ, ಮೆಡಿಕಲ್ ಇನ್ಶೂರೆನ್ಸ್ ಆಗಲಿ ಎಲ್ಲ ಕವರ್ ಆಕಿತ್ತು ಅದ್ರೊಳಗೆ. ಸೊ ಅಲ್ಲಿ ಹೋಗಿ ಅವ್ರು ನಮಗೆ ಚೆಕಪ್ ಮಾಡಿ ಆಮೇಲೆ ಅವರೊಂದು ಡಾಕ್ಯುಮೆಂಟ್ ಕೊಡ್ತಿದ್ರು, ಓಕೆ ಇವ್ರ ಆಫೀಸ್ ಬರೋಕೆ ಸಿಚುವೇಶನ್ ಹೋಗಿಲ್ಲ ಅಂತ. ಸೊ ಮುಗಿತು, ಜಸ್ಟ್ ಆ ಡಾಕ್ಯುಮೆಂಟ್ ನಮ್ಮ ಆಫೀಸಿಗೆ ಸಬ್ಮಿಟ್ ಮಾಡ್ತಂದ್ರೆ ಮುಗೀತು. ಲೀವ್ದು ಏನು ಪ್ರಾಬ್ಲಮ್ ಆಗಿಲ್ಲ. ಬಟ್ ಪ್ರೊಸೀಜರ್ ಅಷ್ಟು ಈಸಿ ಇರಲ್ಲ. ಇಲ್ಲ, ಅಪಾಯಿಂಟ್ಮೆಂಟ್ ತೊಗೊಳೋದ ಒಂದು ಕಷ್ಟ. ಈಗ ನಂದೊಂದು ಬ್ಲಡ್ ಟೆಸ್ಟ್ ಐತೆ, ಒಂದು MRI ಸ್ಕ್ಯಾನ್ ಐತೆ ಅನ್ಕೋ, ನೀನು ಫಸ್ಟ್ ಆಕೆ ಹೇಳಿದಂಗೆ ಡಿಸ್ಟ್ರಿಕ್ಟ್ ಡಾಕ್ಟರ್ ಜನರಲ್ ಫಿಸಿಷಿಯನ್ ಕಡೆ ಹೋಗ್ತಿ, ಅವಳು ರೆಫರ್ ಮಾಡಬೇಕು, ಅವ್ನು ರೆಫರ್ ಮಾಡಿ ನಿನಗೆ ಅಲ್ಲಿ ಹೋಗಿ ಗೊತ್ತಾದಾಗ ನಿಂದು ಅಪಾಯಿಂಟ್ಮೆಂಟ್ 15 days ಆದಮೇಲೆ, 1 ತಿಂಗಳಾದಮೇಲೆ ಐತಂತ ಗೊತ್ತಾಗುತ್ತೆ. ಸೊ ನೀ ಅಲ್ಲಿ ತನಕ ನೀನು ಸ್ವಲ್ಪ ಸರ್ವೈವ್ ಹೋಗೋದು ಕಷ್ಟ ಆಗುತ್ತೆ. ಅದೇ ಒಂದೇ ಪ್ರಾಬ್ಲಮ್ ನಾವು ಫೇಸ್ ಮಾಡಿದ್ದು. ಅಂದರೆ ನಮ್ಗೆ ಹೋದರೆ ಎಮರ್ಜೆನ್ಸಿಗೆ ಹೋಗ್ಬೇಕು. ಅದು ಹೆಂಗಂದ್ರೆ ನಿಂಗೆ ಸಿಚುವೇಶನ್ ಮೇಲೆ ಅವ್ರು ಕೊಡ್ತಾರೆ. ಸೊ ನಿಂದು ಅಷ್ಟಿಲ್ಲ ಅಂದ್ರೆ ನೀನು 1 ತಿಂಗಳು ಅದು ಅಪಾಯಿಂಟ್ಮೆಂಟ್ ಸಿಗೋ ತನಕ ವೇಟ್ ಮಾಡಲೇಬೇಕು. ಒಂದು ಹಲ್ಲು ಅಪಾಯಿಂಟ್ಮೆಂಟ್ ಆಗಲಿ, ಒಂದು ಹಲ್ಲು ನೀರು ತೋರ್ಸಕ್ಕೆ ಹೋದಾಗ ಅವ್ರು ನಂಗೆ 2 months ಆದಮೇಲೆ ಅಪಾಯಿಂಟ್ಮೆಂಟ್ ಕೊಟ್ಟಿರೋಕೆ ರೂಟ್ ಕ್ಯಾನಲ್ 2 months ಆದಮೇಲೆ. ನಾ 2 months ಆದಮೇಲೆ ಇಂಡಿಯಾ ಒಳಗೆ ಇದ್ದೆ, ಇಲ್ಲೇ ಮಾಡಿಸ್ಬಿಟ್ಟು. ಅಲ್ಲಿ ತನಕ ಏನು ಮಾಡ್ಬೇಕು ನಾವು? ಮತ್ತು ಅದು ಒಂದೇ ನಮ್ಗೆ ಅಲ್ಲಿ ಡಿಫಿಕಲ್ಟಿ, ಮೆಡಿಕಲ್ದು ಸ್ವಲ್ಪ ನಮ್ಗೆ ಭಾಳ ಇದು. ಮತ್ತು ಅಲ್ಲಿ ಕೊಡೋ ಟ್ಯಾಬ್ಲೆಟ್ಸ್ ನಮ್ಗೆ ಏನೋ ಮೇ ಬಿ ನಮ್ಗೆ ಪರ್ಸ್ನಲಿ ಅದು ವರ್ಕ್ ಆಗ್ತಿರ್ಲಿಲ್ಲ ಅಷ್ಟೊಂದು. ಹಾಂ, ಅದು ಮೇ ಬಿ ಹೈ ಡೋಸ್ ಕೊಡ್ತಿದ್ರೆ ಇನ್ನು ಹೆಂಗೆ ಗೊತ್ತಿಲ್ಲ. ಬಟ್ ಅದನ್ನು ತೊಗೊಳ್ಳೋಣ ನಮ್ಗೆ ತಲೆನೋವು ಆ ಥರನೂ ಆಗ್ತಿತ್ತು. ಮೇ ಬಿ ಹೈ ಡೋಸ್ ಇರ್ತಿದ್ದೆ ಏನು, ಮತ್ತು ರೆಸ್ಲೆಸ್ ಫೀಲ್ ಆಗೋದು, ಅದು ನಮ್ಗೆ ಸೆಟ್ ಆಗ್ತಿರ್ಲಿಲ್ಲ. ನಾವು ಅಲ್ಲಿ ಪ್ರಿಸ್ಕ್ರಿಪ್ಷನ್ ತೊಗೊತಿದ್ವಿ, ಬಟ್ ನಮ್ದು ಇಂಡಿಯನ್ ಟ್ಯಾಬ್ಲೆಟ್ಸ್ ನಾವು ಯೂಸ್ ಮಾಡ್ತಿದ್ವಿ. ಓಕೆ, ಪ್ರಿಸ್ಕ್ರಿಪ್ಷನ್ ಯಾಕೆ ತೊಗೋತಿದ್ರಿ ನೀವು? ತೊಗೊಳ್ಳಿಲ್ಲ ಅಂದ್ರೆ, ಟ್ಯಾಬ್ಲೆಟೇ ತೊಗೊಳ್ಳಲ್ಲ ಅಂದ್ರೆ? ಬಟ್ ಬೇಕಲ್ಲ, ಅವ್ರಿಗೆ ಬರೆದು ಕೊಡ್ತಿದ್ರೆ ನಾವು ಸಿಕ್ ಲೀವ್ ಪೇಪರ್ ಆಫೀಸಿಗೆ ಸಬ್ಮಿಟ್ ಮಾಡ್ಬೇಕು. ಅದಕ್ಕೆ ಅಂದ್ರೆ ನಾವು ಸಿಕ್ ಲೀವ್ ತೊಗೊಂಡಿವಿ ಅಂದ್ರೆ ಸಬ್ಮಿಟ್ ಮಾಡ್ಬೇಕು. ಸೊ ಅದ್ರ ಸಂಬಂಧ ಅಲ್ಲಿ ಹೋಗಿ ಅವ್ರಿಗೆ ಬರ್ಸ್ಕೊಂಡು
ತೊಗೊಂಡು ಸಬ್ಮಿಟ್ ಮತ್ತು ಮಾಡಬೇಕು. ಇನ್ನೊಂದು ಏನಂದ್ರೆ ಪ್ರಿಸ್ಕ್ರಿಪ್ಷನ್ ಇಲ್ದ ನಿನ್ಗೆ ಮೆಡಿಕಲ್ ಒಳಗೆ ಅವರು ಡಿಸ್ಪೆನ್ಸ್ ಮಾಡಂಗಿಲ್ಲ ಟ್ಯಾಬ್ಲೆಟ್ಸ್. ನಿಂಗೆ ಪ್ರಿಸ್ಕ್ರಿಪ್ಷನ್ ಇದ್ದ ಅದು ತಾಯಿ ಕಾರ್ಡ್ ಅಂತ ಹೇಳಿದ್ಲಲ್ಲ ಆಕೆ, ಸೊ ಆ ತಾಯಿ ಕಾರ್ಡ್ ಅವರು ಎಂಟರ್ ಮಾಡ್ತಾರೆ. ಸೊ ನಮ್ಮ ಹೆಸರು ನಮ್ಮ ಡೀಟೇಲ್ಸ್ ಎಲ್ಲ ಗೊತ್ತಾಗುತ್ತೆ. ಸೊ ಆ ಪ್ರಿಸ್ಕ್ರಿಪ್ಷನ್ ಅವ್ರಿಗೆ ಏನು ಕೊಟ್ಟಿರ್ತೀವಲ್ಲ ಆ ಪ್ರಿಸ್ಕ್ರಿಪ್ಷನ್ ಇದ್ದರೆ ಅವರು ಕೊಡ್ತಾರೆ ಟ್ಯಾಬ್ಲೆಟ್ಸ್. ವಿದೌಟ್ ಪ್ರಿಸ್ಕ್ರಿಪ್ಷನ್ ಟ್ಯಾಬ್ಲೆಟ್ಸ್ ಡಿಸ್ಪೆನ್ಸ್ ಮಾಡಂಗಿಲ್ಲ. ಇನ್ನೊಂದು ನಾವೊಂದು ತೊಗೊಂಡಿವೋ ಇಲ್ಲ ಅಂದ್ರೆ ಡಾಕ್ಟ್ರಿಗೂ ಗೊತ್ತಾಗುತ್ತಾ ಅದು ಮೇ ಬಿ ಏನೋ ಅದು ಮೆಡಿಕಲ್ ಫೆಸಿಲಿಟಿ ಅದು ತಾಯಿ ಕಾರ್ಡ್ ನಂಬರ್ ಹಾಕಿರ್ತೇವಲ್ಲ, ಸೊ ಆ ತಾಯಿ ಕಾರ್ಡ್ ನಂಬರಿಂದ ನಮ್ಗೆ ಅವ್ರು ಟ್ಯಾಬ್ಲೆಟ್ ಡಿಸ್ಪೆನ್ಸ್ ಮಾಡಿರ್ತಾರೆ. ಸೊ ಅದು ಆ ಸೇಮ್ ತಾಯಿ ಕಾರ್ಡ್ ಆಕಿ ಡಾಕ್ಟರ್ ಹಾಕಿದ್ರ ಜನರಲ್ ಫಿಸಿಷಿಯನ್. ಸೊ ನಾವು ಏನೇನು ಮಾಡೀವಿ, ನಮ್ದು ಏನೇನು ಹಿಸ್ಟ್ರಿ ಐತಿ, ಸೊ ಆಕಿಗೆ ಗೊತ್ತಾಗುತ್ತೆ ಅದು. ಸೊ ಕಂಪ್ಲೀಟ್ ನಮ್ದು ಅದು ತಾಯಿ ಕಾರ್ಡ್. ಹಾಂ, ತಾಯಿ ಕಾರ್ಡ್. ಕಾರ್ಡ್. TAJ ಅದ. ಸೊ ಅವ್ರು ಜೆ ಪ್ರನೌನ್ಸ್ ಮಾಡಂಗಿಲ್ಲ. ಹಾಂ, ಸೊ ಅದು ತಾಯಿ ಕಾರ್ಡ್. ಜೇನ ತಾಜ್ ಕಾರ್ಡ್. ನಾವ್ ಅನ್ನಕ್ ಹೋದ್ರೆ ಅದು ತಾಜ್ ಕಾರ್ಡ್. ಬಟ್ ನಾವು ಫಸ್ಟ್ ಹಂಗೆ ಅಂತಿದ್ವಿ ತಾಜ್ ಕಾರ್ಡ್ ಅಂತ. ಆಮೇಲೆ ಅವ್ರು ಹೇಳೋದು ನೋಡಿ ಗೊತ್ತಾಯ್ತು Okay. ಪ್ರೊನೌನ್ಸಿಯೇಷನ್ ಹಂಗೆ. ಸೊ ಅದು ಒಂದು ಟೈಪ್ ಆಧಾರ್ ಕಾರ್ಡ್ ಇದ್ದಂಗೆ ನಿಮ್ದು ಹಿಸ್ಟ್ರಿ ಅಂದ್ರೆ ಎಲ್ಲೆಲ್ಲಿ ಹೋಗ್ಬೇಕು ಅದು ಕಂಪಲ್ಸರಿ ಇರಲೇಬೇಕು. ಇರ್ಲೇಬೇಕು ಮೆಡಿಕಲ್ ಹೆಲ್ತ್ ಇಂದ ಸಂಬಂಧ ಅದು ಸೊ ಲಾಸ್ಟ್ ಇಯರ್ ನಿಮ್ಗೆ ಏನಾಗಿತ್ತು ಅನ್ನೋದು ಅದ್ರ ಥ್ರೂ ಗೊತ್ತಾಗ್ತದೆ. ಗೊತ್ತಾಗುತ್ತೆ ನಾವು ಯಾವ ನಿಮ್ ಮೆಡಿಕಲ್ ವಿಸಿಟ್ ಮಾಡಿದ್ವಿ, ನಮ್ಗೆ ಏನ್ ಸಿಂಪ್ಟಮ್ಸ್ ಇತ್ತು, ಅವ್ರೇನ್ ನಮಗೆ ಪ್ರಿಕಾಷನ್ಸ್ ಕೊಟ್ರ, ಅವ್ರು ಯಾವ ನಮ್ಗೆ ಟ್ಯಾಬ್ಲೆಟ್ ಪ್ರಿಸ್ಕ್ರೈಬ್ ಮಾಡಿದ್ರ, ನಾವು ತಗೊಂಡಿವೋ ಇಲ್ಲಿ ಹೋಗಿ ಮೆಡಿಕಲ್ ಸ್ಟೋರ್ ಎಲ್ಲ ಹಿಸ್ಟ್ರಿ ಇರುತ್ತೆ. ಅಂದ್ರೆ ಸರಿ ತಗೋತಿರ್ಲಿಲ್ಲ. ನೆಕ್ಸ್ಟ್ ಹೋದವ್ರಿಗೆ ಕೇಳಿದ್ರೆ ನೀವು ತಗೊಳತ್ತೆ ಇಲ್ಲ ಇದು ಅಂತಂದೆ. ಯಾಕಂದ್ರೆ ಅವ್ರಿಗೆ ಗೊತ್ತಿರಲ್ಲ ತೊಗೋತೀವಿ ನಾವು. ಅಲ್ಲಿ ಅವ್ರು ತೊಗೊಂಡು ಪ್ರಿಸ್ಕ್ರಿಪ್ಷನ್ ನಮ್ಮ ಟ್ಯಾಬ್ಲೆಟ್ ನಾವು ಡೋಲೋ ಸಿನರಿಸ್ಟ್ ತಗೋತಿದ್ವಿ. ಸೊ ಕೇಳಿದ್ರ ತಗೊಳತ್ತೆ ಇಲ್ಲಲ್ಲ ಅಂತ. ಆಮೇಲೆ ಗೊತ್ತಾದ್ರು ನಾವು ತೊಗೊಂಡಿದ್ದು ಇವ್ರಿಗೂ ಗೊತ್ತಾಗುತ್ತೆ ಸೊ ನೆಕ್ಸ್ಟ್ ಟೈಮ್ ಹೋದಾಗ ಅದನ್ನ ತಗೋತಿದ್ರಿ, ಆದ್ರೆ ಇದು ಮಾಡ್ತಿರ್ಲಿಲ್ಲ ಅಂತ ಗೊತ್ತಿರ್ಲಿಲ್ಲ ಅಷ್ಟೇ. ನೈಸ್. ನಿಮ್ದು M.Tech ಎಲ್ಲ ಯಾವ ಫೀಲ್ಡ್ನಾಗ ಮಾಡಿದ್ರಿ? ನಾವು M.Tech ಮಾಡಿದ್ದು ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಬಾಗಲಕೋಟೆಗೆ. B.Techನು ಅಲ್ಲೇ ಮುಗಿಸಿವಿ. B.Tech M.Tech ಒಟ್ಟಿಗೆ. B.Tech ಬಯೋಟೆಕ್ನಾಲಜಿನ, M.Techನು ಬಯೋಟೆಕ್ನಾಲಜಿನ. ಸೊ ಅಲ್ಲೇ ಮುಗಿಸಿವಿ. ಅಲ್ಲಿ ಚಲೋ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ಕಾಲೇಜ್ ಒಳಗೆ. ಹಂಗೆ ನೋಡ್ರೆ ಆ್ಯಕ್ಚುಲಿ ನಾವು ಕಲಿಯುವಾಗ ಬಯೋಟೆಕ್ನಾಲಜಿ ಅಷ್ಟು ಎಮರ್ಜಿಂಗ್ ಫೀಲ್ಡ್ ಹೋಗಿತ್ತಿನ್ನು. ಹಂಗೆ ನೋಡ್ರೆ ಈಗೇನು ನಾವು ನೋಡ್ತೀವಲ್ಲ, ಈಗ ಜಾಸ್ತಿ ಅಪಾರ್ಚುನಿಟೀಸ್ ಜಾಸ್ತಿ ಆಗ್ಯಾವ. ಎಲ್ಲರೂ ಈಗ ವೆಲ್ ನೋನ್ ಐತಿ ಈಗ ಫೀಲ್ಡ್. ಸೊ ನಾವು ಮಾಡಿದಾಗ ಈಗ ನಮ್ಮ ಮನೆ ಬಾಜುಕನ್ನ ಕೇಳಿದ್ರೆ ಏನು ಮಾಡತ್ತೀವಿ ಅಂದ್ರೆ ಬಯೋಟೆಕ್ ಇದ್ಯಾವುದು ಅಂತ ಕೇಳ್ತಿದ್ರು. ಯಾಕಂದ್ರೆ ಅವಾಗ ಪಾಪ್ಯುಲರ್ ಇದ್ದಿದ್ದು ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, CS, ENC ಇವೆಲ್ಲ ಪಾಪ್ಯುಲರ್ ಇದ್ದು. ಬಯೋಟೆಕ್ ಅಂದ್ರೆ ಜಾಸ್ತಿ ಅವ್ರು ಕೇಳೇ ಇಲ್ಲ. ಸೊ ಹಂಗೆ ನೋಡ್ರೆ ಐ ಥಿಂಕ್ ಇಡೀ ನಮ್ಮ ಫ್ಯಾಮಿಲಿ ಒಳಗೂ ಐ ಥಿಂಕ್ ನಾವು ಫಸ್ಟ್ ಚೂಸ್ ಮಾಡಿದ್ದು ಬಯೋಟೆಕ್. ನೀವು ಯಾಕೆ ಚೂಸ್ ಮಾಡಿದ್ರಿ? ಯಾರು ಕೇಳಿಲ್ಲ ಅಂದ್ರೆ? ಆ್ಯಕ್ಚುಲಿ ಮ್ಯಾಥ್ಸೋಗಂತೂ ಫಸ್ಟ್ ಇಂಟ್ರೆಸ್ಟ್ ಇರಲಿಲ್ಲ. ಮ್ಯಾಥ್ಸು ನಂಗೆ ಸ್ವಲ್ಪ ದೂರ. ಹಂಗೆ ನೋಡಿದೆ ಚೆನ್ನಾಗಿರ್ತಾಗಿಂದೂ ಹಂಗೆ. ಸೊ ಅದಕ್ಕೆ ಓಕೆ ಇಟ್ಸ್ ಸಮಥಿಂಗ್ ಬಯಾಲಜಿ ಇರುತ್ತೆ, ಚಲೋ ಇರುತ್ತೆ ಅಂತ ಅನ್ಕೊಂಡು ನಾನು ಜಾಯ್ನ್ ಆಗಿದ್ದೆ. ಅವಾಗ ಗೊತ್ತತ್ತು ಅಲ್ಲಿನೂ M1 M2 ಓದಬೇಕು ಕಂಪಲ್ಸರಿ. ಅಲ್ಲಿ ಇನ್ನೂ ಟೆನ್ಷನ್ ನಮಗೆ ಇದ್ರಿಗೂ ಮ್ಯಾಥ್ಸ್ ಐತೇನೆ ಅಂತ. ಖರೆ ಅವಾಗ M1 M2 ಅಷ್ಟೇ ಮಾಡಿ ಆಮೇಲೆ ಬ್ರಾಂಚ್ ಎಂಟ್ರಿ ಆದಮೇಲೆ ಆಫ್ಟರ್ 1 year ಚಲೋ ಇತ್ತು ಹಂಗೆ ನೋಡ್ರೆ ಎಕ್ಸ್ಪೋಜರ್. ಈಗ ನಾವು ಇವೊಂದು ಸ್ಟ್ರೆಂತ್ ಕಡಿಮೆ ಇದ್ರೂ ಪ್ರೊಫೆಸರ್ ಆಗಲಿ ಎಂದು ಹೆಂಗೆ ಗೊತ್ತಾ, ಹಿಂಗೆ ಎಂದು ನಮಗೆ ಟೇಕನ್ ಫಾರ್ ಗ್ರಾಂಟೆಡ್ ತೊಗೊಂಡಿಲ್ಲ. ಒಂದೊಂಥರ ಹೆಂಗೆ ಇರೋದೇ ಸ್ಟ್ರೆಂತ್ ಅದ ರೀ ಸರ್, ಏನು ಮಾಡೋದಾಕೈತ್ರಿ, ಏನು ಮಾಡೋದು ಮೇಡಮ್, ಹಂಗಿಲ್ಲ. ಎಲ್ಲರೂ ಈಚ್ ಸ್ಟೂಡೆಂಟ್ ಮೇಲೆ ಅವ್ರು ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಯಾರು ಎತ್ತರೋಕ್ಕೆ ಚಲೋ ಆದರು, ಎತ್ತರೋಕ್ಕೆ ಚಲೋ ಇಲ್ಲ. ನಾವು ಇವ್ರಿಗಿನ್ನ ಎಮರ್ಜಿಂಗ್ ಫೀಲ್ಡ್ ಇದ್ರು ಇವ್ರಿಗೆ ಹೆಂಗೆ ನಾವು ಇನ್ನೂ ಅಪಾರ್ಚುನಿಟಿ ಕೊಡಿಸ್ಬೋದು, ಇವ್ರಿಗೆ ಹೆಂಗೆ ನಾವು ಇನ್ನೂ ವಿಷನ್ ಬೋರ್ಡ್ ಹಾಕ್ಬೋದು, ನೀವು ಎಲ್ಲೆಲ್ಲ ಅಪಾರ್ಚುನಿಟೀಸ್ ಫೈನ್ ಮಾಡ್ಬೋದು ಅಂತ. ಸೊ ಅದ್ರೊಳಗಾಗಲಿ ನಮ್ಮ HOD ಭಾರತಿ ಮ್ಯಾಮ್ ಆಗಲಿ, ನಮ್ಮ ಪ್ರೊಫೆಸರ್ಸ್, ಲೆಕ್ಚರ್ಸ್ ಎಲ್ಲರೂ ಆಗಲಿ, ಸೊ ಅವ್ರ ಸಪೋರ್ಟ್ ಅಂತೂ ಮ್ಯಾಕ್ಸಿಮಮ್ ಐತಿ. ಯಾಕಂದರೆ ಬೇರೆ ಕಡೆ ಪ್ರೆಸೆಂಟೇಷನ್ಗೆ ಕಳಿಸೋದಾಗಲಿ, ಎಲ್ಲರೇ ಹೋಗಿ ಪೇಪರ್ ಪ್ರೆಸೆಂಟ್ ಮಾಡೋದಾಗಲಿ, ಯಾವುದೇ ಒಂದು ಅಲ್ಯೂಮಿನಿ ಮೀಟ್ ಹೋಗಿ ಕೂಡೋದಾಗಲಿ, ಇನ್ಫಾರ್ಮೇಷನ್ ತೊಗೊಳೋದಾಗಲಿ, ಅದ್ರಾಗ ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡ್ಯಾರ ಅವ್ರು. B.Tech ಇರಲಿ M.Tech ಇರಲಿ. ಸೊ ಫೀಲ್ಡ್ ಆಫ್ ಎಕ್ಸ್ಪರ್ಟೀಸ್ ಏನೈತೆ ನಿಮ್ದು? ನಮ್ದು B.Tech ಇನ್ ಬಯೋಟೆಕ್ನಾಲಜಿನ, M.Tech ಇನ್ ಬಯೋಟೆಕ್ನಾಲಜಿ. ಸೊ ಈಗ ಬಯೋಟೆಕ್ ಅಂದ್ರೆ ಭಾಳ ಬ್ರಾಡ್ ಐತಲ್ಲ? ಬ್ರಾಡ್ ಐತಿ, ಆ್ಯಕ್ಚುಲಿ ಬ್ರಾಡ್ ಐತಿ. ಸೊ ನೀವು ಮತ್ತೆ ಇದ್ರೊಳಗೆ ನೀವು ಬೇಕಾದ್ರೆ ಇದ್ರೊಳಗೆ ಅಡ್ವಾನ್ಸ್ ಮೈಕ್ರೋಬಯಾಲಜಿನೂ ಕಲಿತೀವಿ, ಇಮ್ಯುನೋಲಾಜಿನೂ ಕಲಿತೀವಿ, ಯೂನಿಟ್ ಆಪ್ರೇಷನ್ಸ್ನು ಕಲಿತೀವಿ, ಫುಡ್ಡು ಕಲಿತೀವಿ, ಜೆನೆಟಿಕ್ಸು ಕಲಿತೀವಿ. ಸೊ ಇದ್ರಾಗ ಅದನ್ನೇ ಹೇಳತ್ತೀನಿ, ಈಗ ಬಯೋಟೆಕ್ನಾಲಜಿ ಅವಾಗಷ್ಟು ಎಕ್ಸ್ಪೋಜರ್ ಗೊತ್ತಿರಲಿಲ್ಲ. ಖರೆ ಈಗ ಇಷ್ಟು ಬ್ರಾಂಚಸ್ ಓಪನ್ ಆಗ್ಯಾವ ಎಲ್ಲತ್ರಾಗ. ಈಗ ಬಯೋಟೆಕ್ನಾಲಜಿ ಸ್ಟೂಡೆಂಟಿಗೆ ಯಾವ್ಯಾವ ವೇಸ್ ಅದಾವ್ರ ಅವ್ರ ಪ್ರೊಫೆಷನಲಿಸಮ್ ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ಫಸ್ಟ್ ಆಬ್ವಿಯಸ್ಲಿ ಫಾರ್ಮಾ ಇಂಡಸ್ಟ್ರಿಗೆ ಹೋಗಬಹುದು, ಅದ್ರಾಗ ನಿಮಗೆ ಸ್ಕೋಪ್ ಇದ್ದೈತಿ. ಫಾರ್ ಎಕ್ಸಾಂಪಲ್ ಸೆಕೆಂಡ್ ಎಮರ್ಜಿಂಗ್ ಅಂದ್ರೆ ಕ್ಲಿನಿಕಲ್ ರಿಸರ್ಚ್. ಸೊ ಕ್ಲಿನಿಕಲ್ ರಿಸರ್ಚ್ ನೀವು ಎಲ್ಲಿ ಹೋದ್ರೂ ಬಯೋಟೆಕ್ನಾಲಜಿಗೆ ಭಾಳ ಸ್ಕೋಪ್ ಐತಿ. ಈ ಕ್ಲಿನಿಕಲ್ ರಿಸರ್ಚ್ ಅಸೋಸಿಯೇಟ್ ಆಗಲಿ, ಕೋಆರ್ಡಿನೇಟರ್ ಆಗಲಿ, SAS ಪ್ರೋಗ್ರಾಮಿಂಗ್ ಆಗಲಿ, ಬಯೋ ಇನ್ಫಾರ್ಮೆಟಿಕ್ಸ್ ಆಗಲಿ, ಸೊ ಇದ್ರಾಗ ಎಲ್ಲ ಬಯೋಟೆಕ್ನಾಲಜಿ ರೋಲ್ಸಿಗೆ ಓಪನ್ ಅದಾವ. ಸೊ ನಾವು ಇನ್ನೂ ಕ್ಲಿನಿಕಲ್ ರಿಸರ್ಚಾಗಿ ಇನ್ನೂ ಹೊಸ ಪೊಸಿಷನ್ಸ್ ಎಕ್ಸ್ಪ್ಲೋರ್ ಮಾಡಾಕತ್ತೀವಿ. ಆ್ಯಕ್ಚುಲಿ ಹಿಂಗೂ ಐತಿ ಅಂತ. ಸೊ ಇವಾಗಂತೂ ಅಪಾರ್ಚುನಿಟೀಸ್ ಕಂಪೇರ್ ಟು ಅವಾಗ ಈಗ ಅಪಾರ್ಚುನಿಟೀಸ್ ಭಾಳ ಓಪನ್ ಅದಾವ ಎಲ್ಲರಿಗೆ. ಹಂಗೆ ನೋಡಿ ಬಯೋಟೆಕ್ ಸ್ಟೂಡೆಂಟ್. ಆಮೇಲೆ ನಿಮ್ಮ ಫೀಲ್ಡ್ನಾಗ AI ಬಂದದ? ಹಾಂ, AI ಬಂದೈತಿ. ನಾವೀಗ ಮಾಡೋ ಜಾಬ್ ಏನೈತಲ್ಲ, ನಾವೀಗ ಒಮೆಗಾ ಹೆಲ್ತ್ ಕೇರ್ ಹೋಗಿ ಏನು ಮಾಡತ್ತೀವಲ್ಲ, ಸೊ ಅಲ್ಲೂ AI ಇನ್
ಬಿಲ್ಡ್ ಮಾಡ್ಯಾರ. ಸೊ ಬಿಲ್ಡ್ ಮಾಡಿ ಎ ಐ ಥ್ರೂ ಹೆಂಗೆ ವರ್ಕ್ ಮಾಡ್ಬೋದು ಅನ್ನೋದು ಮಾಡತ್ತಾರ ಅವರು, ಸ್ಟಾರ್ಟ್ ಮಾಡ್ಯಾರ. ಸೊ ಜಲ್ದಿ ಎ ಐ ರಿಪ್ಲೇಸ್ ಮಾಡಬಹುದು. ಆಲ್ರೆಡಿ ಎಷ್ಟೊಂದು ಕಂಪ್ನಿ ಒಳಗೆ ಈಗ ತಗ್ಯಾತಾರ ಲೇ ಆಫ್ ನಡ್ಸ್ಯಾರ, ರಿಪ್ಲೇಸ್ ಆಗತ್ತೆ. ನಾವು ಇಂಥ ಫೀಲ್ಡ್ ಹೋಗ್ಬೇಕಲ್ಲ, ಅಲ್ಲಿ ಎ ಐ ರಿಪ್ಲೇಸ್ ಮಾಡಬಾರ್ದು. ಆಕ್ಚುಲಿ ಅಂತದ ಹುಡ್ಕೋಬೇಕು ಈಗ ನೆಕ್ಸ್ಟ್. ಲೈಫ್ ಸೈನ್ಸ್ನವ್ರಿಗೆ ಅದ ಐತಿ, ಹ್ಯೂಮನ್ ಸೆಂಟ್ರಿಕ್ ಜಾಬ್ ಇರಬೇಕು ಈಗ ಲೈಫ್ ಸೈನ್ಸ್. ಹ್ಯೂಮನ್ ಇಂಟರ್ಫಿಯರೆನ್ಸ್ ಇರಲೇಬೇಕು ಆ ಜಾಬ್ ಒಳಗೆ. ಎಂಥ ಜಾಬ್ ಸಿಗ್ತಾವ ನಿಮಗಂದ್ರೆ? ನಾವು ಮ್ಯಾನುಫ್ಯಾಕ್ಚರಿಂಗ್ ಸ್ಪೆಷಲಿಸ್ಟ್ ಆಗಿ ವರ್ಕ್ ಮಾಡ್ಬೋದು ಫಾರ್ಮಾ ಇಂಡಸ್ಟ್ರೀಸ್ ಒಳಗೆ. QA/QC ನೀ ಎಷ್ಟು ನೀ ಎ ಐ ತಂದ್ರೂ ನೀ ಆ ಬ್ಯಾಚ್ ಒಳಗೆ ಏನೇನು ಮಾಡಿ ಅನ್ನೋ ಡಾಕ್ಯುಮೆಂಟ್ ನೀ ಮಾಡಲೇಬೇಕು. ಸೊ ನೀ ಹ್ಯೂಮನ್ ಸೆಂಟ್ರಿಕ್ ಜಾಬ್ ಅಲ್ಲಿ ಹೋಗಲೇಬೇಕು. ನಾವು ಫಾರ್ಮಾ ಒಳಗೆ ಆ್ಯಕ್ಚುಲಿ ಭಾಳ ಸ್ಕೋಪ್ ಐತಿ. ನೀನು ಫಾರ್ಮಾ ಇಂಡಸ್ಟ್ರೀಸ್ ಹೋದ್ರೆ ಅಲ್ಲಿ ಎ ರಿಪ್ಲೇಸ್ ಮಾಡೋಕ್ಕಾಗಲ್ಲ ನಿನಗೆ. ಸೊ QA/QC ಆಗಲಿ, QCನೂ ಆ್ಯಕ್ಚುಲಿ ಚಲೋ ಐತಿ ನೀನು ಫಾರ್ಮಾ ಒಳಗೆ ಬಂದ್ರೆ. ನೀವು ಸಿನ್ಸ್ ಫಾರ್ಮಾದೊಳಗೂ ವರ್ಕ್ ಮಾಡಿರಿ, ಕ್ಲಿನಿಕಲ್ ರಿಸರ್ಚ್ದಾಗೂ ವರ್ಕ್ ಮಾಡಿರಿ, ಫುಡ್ ಬಯೋಟೆಕ್ನಾಲಜಿ ಒಳಗೂ ವರ್ಕ್ ಮಾಡಿರಿ. ಸೊ ಎಲ್ಲ ಥರ ಏನತ್ತಾರ ಡೈವರ್ಸಿಫೈ ಎಕ್ಸ್ಪೀರಿಯನ್ಸ್ ಐತಿ ನಿಮಗೆ. ಇದು ಭಾಳ ಕನ್ಫ್ಯೂಷನ್ದೊಳಗೆ ನಿಮ್ಗೆ ಹಾಕಲ್ಲ? ಕನ್ಫ್ಯೂಷನ್ ಅಂತ ನನಗೆ ಅನ್ಸಲ್ಲ ಪರ್ಸ್ನಲಿ. ಯಾಕಂದ್ರೆ ನನಗೆ ಫಸ್ಟಿಂದನೂ ಬೇರೆ ನಂದು ಬ್ಯಾಕ್ಗ್ರೌಂಡ್ ಬಯೋಟೆಕ್ ಬ್ಯಾಕ್ಗ್ರೌಂಡ್ ಒಳಗೆ ನಂಗೆ ಬೇರೆ ಬೇರೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸೇರುತ್ತೆ ಹಂಗೆ ನೋಡ್ರೆ. ಸೊ ಈಗ ಫಾರ್ ಎಕ್ಸಾಂಪಲ್ ಈಗ ನನಗೆ ಫಾರ್ಮಾ ಒಳಗೂ ನಾಲೆಜ್ ಐತಿ, 2 years ಅಲ್ಲಿ ವರ್ಕ್ ಮಾಡೀನಿ. ನಾ 6 to 7 months ರಿಸರ್ಚ್ ಅಸೋಸಿಯೇಟಾಗೂ ವರ್ಕ್ ಮಾಡೀನಿ. ಸೊ ನಂಗೆ ಮಷಿನರಿ ಹ್ಯಾಂಡ್ಲಿಂಗ್ ಗೊತ್ತಿರುತ್ತೆ. ಸೊ ಕ್ಲಿನಿಕಲ್ ರಿಸರ್ಚಿಗೆ ಬಂದೀನಿ, ಇದು ಸಾಫ್ಟ್ವೇರ್ ಇದೈತಿ. ಸೊ ನನಗೆ ಎಲ್ಲೂ ಲ್ಯಾಗ್ ಅನ್ಸಂಗಿಲ್ಲ, ಕನ್ಫ್ಯೂಷನ್ ಅನ್ಸಂಗಿಲ್ಲ. ನನ್ನ ಸ್ಕಿಲ್ಸ್ ಡೆವಲಪ್ ಮಾಡ್ಕೊಂಡು ಹೊಂಟೇನಿ ಹೊರತು ಎಲ್ಲಿ ಗ್ರಾಫ್ ಕೆಳಗೆ ಹೊಂಟಿಲ್ಲ. ಸೊ ಅದಕ್ಕೆ ನನಗೆ ಆಬ್ವಿಯಸ್ಲಿ ಅದು ಪ್ಲಸ್ ಪಾಯಿಂಟ್ ಆಗುತ್ತೆ ನನ್ನ CV ಗಾಗಲಿ ನನ್ನ ಪ್ರೊಫೆಷನಲಿಸಮ್ ಆಗಲಿ. ಯಾಕಂದ್ರೆ ನಾಲೆಜ್ ಎಲ್ಲ ಫೀಲ್ಡ್ ಇರೋದು ನೆಸೆಸರಿ ಇಲ್ಲ, ಖರೆ ನಿಮ್ಗೆ ಅಪಾರ್ಚುನಿಟಿ ಸಿಗಾತೈತೆ. ಅದು ನಿಮ್ಗೆ ಹೋಗಿ ನೀ ಕಲಿತ್ನಿ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋದು. ಸೊ ವೈ ನಾಟ್ ಅದು ನೀ ಅದಕ್ಕೆ ಮಿಸ್ ಮಾಡ್ಬೇಕಂತ ನಂದು. ಸೊ ಅದಕ್ಕೆ ಫಾರ್ಮಾ ಒಳಗೂ ಆಗಲಿ, ರಿಸರ್ಚ್ ಒಳಗೂ ಆಗಲಿ, ಇವನ್ ಈ ಕ್ಲಿನಿಕಲ್ ರಿಸರ್ಚ್ ಆಗಲಿ. ಸೊ ಮತ್ತು ಎಲ್ಲ ಒನ್ ಆರ್ ದಿ ಅದರ್ ವೇ ಕನೆಕ್ಟೆಡ್ ಅದಾವ. ಈಗ ಫಾರ್ಮಾ ಇಂಡಸ್ಟ್ರಿ, ಕ್ಲಿನಿಕಲ್ ರಿಸರ್ಚ್ ಅಂತೂ ಈಗಂತೂ ಕಂಪ್ಲೀಟ್ ಕನೆಕ್ಷನ್ ಐತೆ ಫಾರ್ಮಾ ಮತ್ತು ಕ್ಲಿನಿಕಲ್ ರಿಸರ್ಚ್ ಒಳಗೆ. ಸೊ ನೀವು ಎಕ್ಸ್ಪ್ಲೋರ್ ಮಾಡ್ಕೊಂತ ಹೋದ್ರೆ ಭಾಳ ಐತಿ ಬಯೋಟೆಕ್. ಓಕೆ. ಸೊ ನೀವು ರಿಸರ್ಚ್ ಮಾಡಾಕತ್ತಿರಲ್ಲ, ಇದು ನಾವು ಕ್ಲಿನಿಕಲ್ ಡೇಟಾ ರಿವ್ಯೂವರ್ಸ್. ಕ್ಲಿನಿಕಲ್ ಡೇಟಾ ರಿವ್ಯೂವರ್ಸ್ ಅಂದರೆ ಏನು ಮಾಡೋದು? ಸೊ ಆ್ಯಕ್ಚುಲಿ ಈಗ ನಮ್ಗೆ US ಬೇರೆ ಕಂಪ್ನೀಸಿಂದ ಬೇರೆ ಕಂಟ್ರೀಸಿಂದ ಪ್ರಾಜೆಕ್ಟ್ಸ್ ಬರುತ್ತೆ. ಪ್ರಾಜೆಕ್ಟ್ಸ್ ಹೆಂಗಂದ್ರೆ ಆಂಕೊಲಾಜಿ, ನಮ್ದು ಮೇನ್ ಇದ್ದಿದ್ದು ಆಂಕೊಲಾಜಿನ. ಸೊ ಈಗ ಆಂಕೊಲಾಜಿ ಫಾರ್ ಎಕ್ಸಾಂಪಲ್ ಈಗ ನಮ್ಗೆ ಗೊತ್ತು ಥೌಸಂಡ್ಸ್ ಆಫ್ ಡ್ರಗ್ ಟ್ರಯಲ್ ನಡೆಯತ್ತವೆ ಈಗ ಕ್ಯಾನ್ಸರ್. ಈಗೆಲ್ಲ ಮೇನ್ ಫೋಕಸ್ ಕ್ಯಾನ್ಸರ್ ಮೇಲೆ ಐತೆ. ಯಾಕಂದ್ರೆ ನಮಗೆ ಅದಕ್ಕೆ ನಮಗೆ ಗೊತ್ತಿಲ್ಲ ನಮಗೆ ಎಕ್ಸಾಕ್ಟ್ ನಾವು ಕೊಡ್ಬೇಕಂತ. ಓಕೆ ಬಟ್ ಜ್ವರ ಬಂದೈತಿ, ಡೋಲೋ ತೊಗೋತಿ, ಅದು ಸರಿ ಹೋಗತ್ತೈತಿ. ಖರೆ ಕ್ಯಾನ್ಸರ್ ವಿಷಯಕ್ಕೆ ಹಂಗಿಲ್ಲ. ನಾವು ಎಲ್ಲಿ ಟ್ಯಾಕಲ್ ಮಾಡಬೇಕು, ಎಲ್ಲಿ ಏನು ಚೇಂಜಸ್ ಮಾಡಬೇಕು ಅಂತ ಇಡೀ ವರ್ಲ್ಡ್ ಗ್ಲೋಬಲ್ ರಿಸರ್ಚ್ ಒಳಗಂತೂ ಇದು ಆಂಕೊಲಾಜಿ ಐತೆ ಈಗ ಸದ್ಯಕ್ಕೆ. ಸೊ ನಮಗೆ ನಮ್ಮ ಕೆಲಸ ಏನಂದ್ರೆ ಈಗ ಫಾರ್ ಎಕ್ಸಾಂಪಲ್ ಕ್ಲಿನಿಕಲ್ ಟ್ರಯಲ್ಗೆ ಥೌಸಂಡ್ಸ್ ಆಫ್ ಪೇಷಂಟ್ಸ್ ಇರ್ತಾರೆ. ಸೊ ಥೌಸಂಡ್ಸ್ ಆಫ್ ಪೇಷಂಟ್ಸ್ ಇದ್ದಾಗ ಈಗ ನಾವು ಅವ್ರ ಡೇಟಾ ತೊಗೊತೀವಿ. ಓಕೆ, ಅವ್ರು ಸ್ಪೆಸಿಫಿಕ್ ಡ್ರಗ್ ತೊಗೊಂಡಾರ, ಈ ಟೈಮ್ ಪೀರಿಯಡ್ ತೊಗೊಂಡಾರ, ಅವ್ರದ್ದು ಕಂಪ್ಲೀಟ್ ಹಿಸ್ಟ್ರಿ ನಾವು ಸ್ಟಡಿ ಮಾಡ್ತೀವಿ. ಆ ಪೇಷಂಟಿಗೆ ಏನು ಡಿಸೀಸ್ ಇತ್ತು, ಆ ಡಿಸೀಸ್ ಹೆಂಗೆ ಬಂತು, ಅವ್ರಿಗೆ ಕ್ಯಾನ್ಸರ್ ಹೆಂಗೆ ಬಂತು, ಇದ್ರಾಗ ಅವ್ರ ಲೈಫ್ ಸ್ಟೈಲ್ ಸ್ಟಡಿನೂ ಇರುತ್ತೆ. ಎದ್ರಿಂದ ಕ್ಯಾನ್ಸರ್ ಬಂತವ್ರಿಗೆ, ಅವ್ರ ಲೈಫ್ ಸ್ಟೈಲ್ ಇತ್ತು ಅವ್ರಿಗೆ ಕ್ಯಾನ್ಸರ್ ಪ್ರೊವೋಕ್ ಮಾಡ್ತದು ಈಗ ಬರಾಕ, ಅದನ್ನು ಸ್ಟಡಿ ಮಾಡ್ತೀವಿ. ಬಿಟ್ರೆ ನಾವು ಯಾವ ಡ್ರಗ್ಸ್ ತೊಗೊಂಡಾರು, ಆ ಡ್ರಗ್ಸಿಂದ ಏನು ಎಫೆಕ್ಟ್ಸ್ ಆಗೈತಿ, ಅದು ನಾವು ಆ್ಯಕ್ಚುಲಿ ಅಡ್ವರ್ಸ್ ಇವೆಂಟ ಮತ್ತು ಸೀರಿಯಸ್ ಅಡ್ವರ್ಸ್ ಇವೆಂಟು ಕನ್ಸಿಡರ್ ಮಾಡ್ತೀವಿ. ಅದು ನೆಕ್ಸ್ಟ್ ಯಾವ ಎತ್ನಿಸಿಟಿ, ಯಾವ ರೇಸ್ ಆಫ್ ಹ್ಯೂಮನ್ ಬೀಯಿಂಗ್ ಗ್ರೂಪ್ ಒಳಗೆ ಅವ್ರಿಗೆ ಆಗತೈತಿ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಹೇಳತ್ತೀನಿ, ಈ ಗ್ರೂಪ್ A, ಗ್ರೂಪ್ B ಐತಿ. ಗ್ರೂಪ್ A ಒಳಗೆ ಜಸ್ಟ್ ಬ್ಲಡ್ ಕ್ಯಾನ್ಸರ್ದವ್ರು ಅದಾರ, ಗ್ರೂಪ್ B ಒಳಗೆ ಜಸ್ಟ್ ಲಂಗ್ ಕ್ಯಾನ್ಸರ್ದವ್ರು. ಇವ್ರಿಗೆ ಅಷ್ಟೇ ಯಾಕೆ ಈ ಗ್ರೂಪ್ದವ್ರಿಗೆ, ಈ ರೇಸ್ದವ್ರಿಗೆ ಎದಕ್ಕೆ ಲಂಗ್ ಕ್ಯಾನ್ಸರ್ ಬಂದೈತಿ, ಇವ್ರಿಗೆ ಬ್ಲಡ್ ಕ್ಯಾನ್ಸರ್ ಬಂದೈತಿ. ಇದು ಹ್ಯೂಜ್ ಡಿಸ್ಕಷನ್ ಆಗುತ್ತೆ ಅಲ್ಲಿ. ನೆಕ್ಸ್ಟ್ ಬಂದಮೇಲೆ ಡ್ರಗ್ಸಿಗೆ ಬರುತ್ತೀವಿ. ಈಗ ಡ್ರಗ್ಸ್ ಓಕೆ, ಈಗ ಥೌಸಂಡ್ಸ್ ಆಫ್ ಡ್ರಗ್ಸ್ ಐತಿ. ಈಗ ಫಾರ್ಮಾಸ್ಯೂಟಿಕಲ್ಸ್ನವ್ರು ಎದಕ್ಕೆ ಕ್ಲಿನಿಕಲ್ ರಿಸರ್ಚಾಗಿ ಇಂಟ್ರೆಸ್ಟ್. ಈಗ ನೋಡ್ರಿ, ನೀವು ಯಾವ ಫಾರ್ಮಾ ಇಂಡಸ್ಟ್ರಿಗೆ ಹೋದ್ರು ಅವ್ರು ಓಕೆ ಫ್ರಂಟ್ ಎಂಡ್ ಅಂತಲ್ಲ, ಬ್ಯಾಕ್ ಎಂಡ್ ಒಳಗೆ ಎಲ್ಲ ಕ್ಲಿನಿಕಲ್ ರಿಸರ್ಚ್ದ ಟೈಪ್ ಐತಿ, ಎಲ್ಲ ವರ್ಕ್ ಮಾಡಕತ್ತಾರೆ. ಸೊ ಎಲ್ಲರಿಗೂ ಒಂದು ಹೋಪ್ ಏನಂದ್ರೆ ಓಕೆ ನಮ್ಮ ಡ್ರಗ್ ವರ್ಕ್ ಆಗಲಿ ಕ್ಯಾನ್ಸರ್ಗೆ, ನಮ್ಮ ಡ್ರಗ್ ವರ್ಕ್ ಆಗಲಿ ಕ್ಯಾನ್ಸರ್ಗೆ ಅಂತ. ಈಗ ಸದ್ಯಕ್ಕೆ ಅದ ಕಾಂಪಿಟೇಷನ್ ಐತಿ. ಸೊ ಈಗ ನಾವು ಬೇರೆ ಮ್ಯಾಕ್ಸಿಮಮ್ ಕ್ಲಿನಿಕಲ್ ಟ್ರಯಲ್ ಸ್ಟಡಿ ಮಾಡ್ತೀವಿ. ಏನು ಡ್ರಗ್ ಕೊಟ್ಟಾರ, ಅದರಿಂದ ಅವ್ರಿಗೆ ಏನು ಎಫೆಕ್ಟ್ ಆಗೈತಿ, ಎಷ್ಟು MG ಚೇಂಜಸ್ ಮಾಡ್ಬೇಕಾ, ಯಾವ ಡೋಸ್ ರೇಂಜ್, ಯಾವ ಫ್ರೀಕ್ವೆನ್ಸಿ ಒಳಗೆ ಅವ್ರಿಗೆ ಅದು ಎಫೆಕ್ಟ್ ಆಗತೈತಿ. ಸೊ ಒಂದು ಡ್ರಗ್ ಒಂದು ಹ್ಯೂಮನ್ ಬಾಡಿ ಒಳಗೆ ಹೋದ್ಮೇಲೆ ಅದು ಏನು ಕೆಲಸ ಮಾಡತೈತಿ, ಅದ್ರ ರಿಸ್ಕ್ ಜಾಸ್ತಿ ಆಗತ್ತವೋ ಅದ್ರ ಬೆನಿಫಿಟ್ ಜಾಸ್ತಿ ಆಗತ್ತಿತ್ತು ಪೇಷಂಟ್ಸ್ಗೆ.
ಸೊ ಓವರ್ ಆಲ್ ಸ್ಟಡಿ ನಾವು ಈಗ ರೈಟ್ ನಾವು ಡೇಟಾ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಈ ಡೇಟಾ ಎಕ್ಸ್ಟ್ರಾಕ್ಟ್ ಮಾಡಿದ್ದು ಏನಾಗಿತ್ತು, ನೆಕ್ಸ್ಟ್ ಪ್ರೊಸೆಸ್ ಹೋಗೋದೇ ರಿಸರ್ಚ್ನ ಅವ್ರಿಗೆ ಒಂದು ರಿಸರ್ಚ್ ಹೆಲ್ಪ್ ಆಗತ್ತೈತೆ. ಓಕೆ, ಈಗ ನೀ ಡ್ರಗ್ ನಂಗೆ ಕಣ್ಣು ಹಿಡಿದು ಕೊಟ್ಟು ಈಗ ನಾನು ಹೆಂಗೆ ವರ್ಕ್ ಆಗೈತೆ ಅಂದ್ರೆ ಆಬ್ವಿಯಸ್ಲಿ ನಾ ಡೇಟಾ ನಿಂಗೆ ಸಬ್ಮಿಟ್ ಮಾಡಬೇಕು. ಸೊ ಅಲ್ಲಿ ಯೂಸ್ ಇಲ್ಲ ಅಲ್ಲ, ಜಸ್ಟ್ ರಿಸರ್ಚ್ ಮಾಡಿ ಕೊಟ್ಟು. ಸೊ ರಿಸರ್ಚರ್ಗೂ ಹೋಗುತ್ತೆ ನಾವು ಮಾಡಿದ್ದು ಡೇಟಾ ಎಕ್ಸ್ಟ್ರಾಕ್ಟ್ ಮಾಡಿದ್ದ, ಫಾರ್ಮಾ ಇಂಡಸ್ಟ್ರೀಸ್ಗೂ ಹೋಗುತ್ತೆ. ಓಕೆ ಫೈನ್, ಈ ಡ್ರಗ್ ವರ್ಕ್ ಆಗತ್ತಿಲ್ಲ, ಸೊ ನೆಕ್ಸ್ಟ್ ಯಾವುದೇ ಬೇರೆ ಡ್ರಗ್ ವರ್ಕ್ ಮಾಡೋಣ ಅಲ್ಲಿ ಹೋಗುತ್ತೆ. ಮತ್ತು ಮೇನ್ ಫಿಸಿಷಿಯನ್ಸ್ ಯಾರು ಡಾಕ್ಟರ್ಸ್ ಹೆಲ್ಪ್. ಈಗ ಫಾರ್ ಒಬ್ಬ ಡಾಕ್ಟರ್ ಒಂದು ಹಾಸ್ಪಿಟ್ಲಾಗ ಎಲ್ಲ ಪೇಷಂಟ್ಸ್ದು ಡೇಟಾ ಒಬ್ಬನೇ ಕಲೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಅಟ್ ಅ ಬ್ಯಾಕ್ ಆ್ಯಂಡ್ ವಿ ಇವನ್ ಹೆಲ್ಪ್ ದೆಮ್, ಫಿಸಿಷಿಯನ್ಸ್ಗೂ ಹೆಲ್ಪ್ ಮಾಡ್ತೀವಿ. ನೆಕ್ಸ್ಟ್ ಇನ್ನೊಂದು ಇನ್ಶೂರೆನ್ಸ್ ಕಂಪನಿ. ಸೊ ಈಗ ನಾವು ಮ್ಯಾಕ್ಸಿಮಮ್ ನಾವು ಎಷ್ಟು ಕೇಸ್ ಕ್ಯೂರೇಟ್ ಮಾಡ್ತೀವಲ್ಲ, ಸೊ ಅಲ್ಲಿ ಇನ್ಶೂರೆನ್ಸ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್. ಹಂಗೆ ನೋಡ್ರಿ ಅಲ್ಲಿ ಎಲ್ಲರಿಗೂ ಇನ್ಶೂರೆನ್ಸ್ ಐತಿ. ಕ್ಯಾನ್ಸರ್ ಅಂತೂ ಅವ್ರದ್ದು ಮೇನ್ ಹಂಗೆ ನೋಡ್ರೆ ಅವ್ರು ಜಾಸ್ತಿ ಅಲ್ಲಿ ಎವಾಲ್ಡ್ ಐತೆ ಅವ್ರದ್ದು ಹಂಗೆ ನೋಡ್ರೆ ಕ್ಯಾನ್ಸರ್ಸ್. ಸೊ ಇವನ್ ಇನ್ಶೂರೆನ್ಸ್ ಕಂಪ್ನಿಗೆ ನಾವು ಹೆಲ್ಪ್ ಮಾಡ್ತೀವಿ. ಅವ್ರು ಹೆಂಗೈತೆ ಅಂದ್ರೆ ನಿಂಗೆ ಈ ಕ್ಯಾನ್ಸರ್ ಇತ್ತಂದ್ರೆ ಓಕೆ ನಿಂದು ಇನ್ಶೂರೆನ್ಸ್ ಅಮೌಂಟ್ ಇಷ್ಟ ಐತಿ, ನಿಂದು ಈ ಕ್ಯಾನ್ಸರ್ ಇದ್ದರೆ ನೀನು ಇನ್ಶೂರೆನ್ಸ್ ಅಮೌಂಟ್ ಇಷ್ಟ ಐತಿ. ನಿಂಗೆ ಇಷ್ಟು ಸ್ವಲ್ಪ ಭಾಳ ಹಿಂಗೆ ಲೈಫ್ ಥ್ರೆಟ್ನಿಂಗ್ ನೀ ಸ್ಟೇಜ್ ಹೋಗಿದ್ದಿ, ಫಾರ್ ಎಕ್ಸಾಂಪಲ್ ಸ್ಟೇಜ್ 4 ಹೋಗಿದ್ದೀನಿ ಅಂದ್ರೆ ಈಗ ಅವ್ರಿಗಂದ್ರೂ ಜಾಸ್ತಿ ಅವ್ರು ಪ್ರಯೋರಿಟೈಸ್ ಮಾಡಬೇಕು. ಸೊ ಅದಕ್ಕೆ ಅಮೌಂಟ್ ಬೇರೆ ಇರುತ್ತೆ. ಸೊ ಹಿಂಗೆ ಈ ಡೇಟಾ ನಾವು ಏನು ಕಲೆಕ್ಟ್ ಮಾಡ್ತೀವಲ್ಲ, ಹಿಂಗೆ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ಗೆ ಅದು ಹೆಲ್ಪ್ ಆಗುತ್ತೆ ಹೋಗಿ. ಸೊ ಇದು ನಾವು ಮೇನ್ ಇದು ಡೇಟಾ ಕ್ಯೂರೇಷನ್ ಒಳಗೆ ಅದೀವಿ ನಾವು. ಸೊ ನೀವು ಫಸ್ಟೇ ಈ ಫೀಲ್ಡಿಗೆ ಹೋಗೋ ಚಾನ್ಸಸ್ ಕಡಿಮೆ ಇತ್ತು, ನೀವು ಚೇಂಜ್ ಮಾಡ್ಕೋತ ಬಂದಿದ್ದಕ್ಕೆ ಈ ಲೆವೆಲ್ ಇಲ್ಲಿ ಬಂದು ನಮಗೇನು ಗೊತ್ತಿರಲಿಲ್ಲ ಇದು ಕ್ಲಿನಿಕಲ್ ರಿಸರ್ಚ್ ಬಗ್ಗೆ ಅಂತ. ಕೋವಿಡ್ ಆದಮೇಲೆನ ಇದ್ರದ್ದು ಜಾಸ್ತಿ ಫೋಕಸ್ ಬಂದಿತ್ತು ಕ್ಲಿನಿಕಲ್ ರಿಸರ್ಚ್ ಅಂತ. ಸೊ ಅವಾಗ ಗೊತ್ತಾದ್ಮೇಲೆ ಓಕೆ ಫೈನ್ ಅಂತ. ಸೊ ಡೈರೆಕ್ಟಾಗಿ ಎಂಟ್ರಿ ಆಗೋಕೆ ಆಗಂಗಿಲ್ಲ. ಸೊ ಆಬ್ವಿಯಸ್ಲಿ ನಮ್ಗೆ ನಾಲೆಜ್ ಬೇಕಾ, ನಾಲೆಜ್ ಇದ್ದರೆ ನಮ್ಮ ಕಂಪ್ನಿ ಹೈಯರ್ ಮಾಡೋದು. ಸೊ ಅದಕ್ಕೆ ನಾವು ಅಡ್ವಾನ್ಸ್ ಡಿಪ್ಲೊಮಾ ಮಾಡ್ಕೊಂಡಿವಿ ಕ್ಲಿನಿಕಲ್ ರಿಸರ್ಚ್ ಅಂತ. ಹಾಂ, ಸೊ ಅದ್ರೊಳಗೆ ನಿಮ್ಮ ಕ್ಲಿನಿಕಲ್ ಡೇಟಾ ಮ್ಯಾನೇಜ್ಮೆಂಟ್, ಫಾರ್ಮಕೋ ವಿಜಿಲೆನ್ಸ್, ಆಮೇಲೆ ನೆಕ್ಸ್ಟ್ ಇದು ಮೆಡಿಕಲ್ ರೈಟಿಂಗ್, ರೆಗ್ಯುಲೇಟರಿ ಅಫೇರ್ಸ್, ಹಿಂಗೆ ಒಂದು 6 to 7 ಪ್ಯಾಕೇಜ್ ಆಫ್ ಸಬ್ಜೆಕ್ಟ್ಸ್ ಬರ್ತಾವೆ. ಸೊ ಅದ್ರ ಮೇಲೆ ನಿಮ್ಗೆ ನಾಲೆಜ್ ಇತ್ತಂದ್ರೆ ಲೈಕ್ ಫೈನ್ ಎಂಟರ್ ಆಗಕ್ಕೆ. ವಿತ್ ಎಕ್ಸ್ಪೀರಿಯನ್ಸ್ ಇನ್ನ ಬೆಟರ್. ಸೊ ಕೋರ್ಸಸ್ ಆರ್ ಅವೈಲೇಬಲ್. ಎಷ್ಟು ಈಗ ಇನ್ಸ್ಟಿಟ್ಯೂಟ್ಸ್ ಈಗ ಪಾಸ್ಟ್ 5 yearsಯಿಂದ ಅದು ಜಾಸ್ತಿ ಆಗೈತಿ. ಮುಂಚೆ ಅಷ್ಟೊಂದು ಇರಲೇ ಇಲ್ಲ, ಗೊತ್ತೂ ಇರಲಿಲ್ಲ. ಈಗೀಗ ಎಲ್ಲರೂ ಭಾಳ ಅದನ್ನು ಕೋರ್ಸ್ ಹಚ್ಚಾತಾರ. ಓಕೆ, ಸೊ ಬ್ರಿಟಾನಿಯಾ ಕಂಪ್ನಿದೊಳಗೆ ವರ್ಕ್ ಮಾಡಿದ್ದೆ. ಅಲ್ಲಿ ಏನೇನಿತ್ತು? ಒಂದು 8-9 ತಿಂಗಳು ವರ್ಕ್ ಮಾಡಿದ್ದೆ. ಅಲ್ಲಿ ಬಿಸ್ಕಿಟ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅದ. ಗುಡ್ಡೆ ಕೇಳಿರ್ತೀವಲ್ಲ ನಾವು, ಗುಡ್ಡೆ ಅದು ಬಿಸ್ಕಿಟ್ ಒಂದು ಸಾಂಗ್ ಹಾಡತಾಳಕ್ಕೆ ಗುಡ್ ಡೇ ಬರ್ಬಲ್ ಹೇಳಿ ನೆಕ್ಸ್ಟ್. ಸಾರಿ ಇನ್ನೊಂದ್ಸಲ ಕೇಳಿ. ಇಲ್ಲ ಮುಗೀತು, ನಾ ಇದನ್ನೇ ಹಾಕೊಂಡಿದ್ದೀನಿ. ಬೆಸ್ಟ್ ಗುಡ್ ಹಾಕು ಸ್ವಲ್ಪ ಮಜಾ ಅನಿಸ್ತಿದ್ವಿ. ಹೇಳಿ ಸರ್. ಇಲ್ಲ ರೀಲ್ ಕಟ್ ಮಾಡ್ತೀನಿ, ಸೊ ಟ್ಯಾಗ್ ಮಾಡ್ತೀನಿ ಇದ್ರ. ಅಲ್ಲಿ ಕೆಲಸ ಮಾಡಿದ್ವಿ. ಗುಡ್ಡೆ ಕೇಳಿರ್ತೀವಿ ನಾವು, ಗುಡ್ಡೆ ಚಾಕೋ ಚಿಪ್ಸ್, ಮಾರಿಗೋಲ್ಡ್, ಇವನ್ನೆಲ್ಲ ಅದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇತ್ತು. ಅಲ್ಲಿ ಕೆಲಸ ಮಾಡಿದ್ದೆ. QC ಒಳಗೆ ಕೆಲಸ ಮಾಡಿದ್ದೆ ನಾನು. ಈಗ ನೀವು ಫುಡ್ ಟೆಕ್ನಾಲಜಿ ಅಂತ ಬಂದ್ರೆ, ಆ ಫುಡ್ ಬಿಸ್ಕಿಟ್ ನೀನು ರಾ ಮಟೀರಿಯಲ್ ಪ್ರೊಕ್ಯೂರ್ಮೆಂಟಿಂದ ಹಿಡಿದು ಅದನ್ನು ರಾ ಮಟೀರಿಯಲ್ ಟೆಸ್ಟ್ ಮಾಡ್ತಿ, ಅದನ್ನೆಲ್ಲ ಟೆಸ್ಟ್ ಮಾಡಿ ನೀನು ಒಂದು ಪ್ರಾಡಕ್ಟ್ ಕೊಡ್ತಿ. ಆ ಪ್ರಾಡಕ್ಟ್ ಒಳಗೆ ಮಿಡ್ ಪ್ರಾಡಕ್ಟನ್ನು ಟೆಸ್ಟ್ ಮಾಡ್ತೀನಿ, ಅಲ್ಲಿ ಏನಾರೇ ಐತೆ ನಿಂದು ಕರೆಕ್ಟ್ ಬೇಕಾಗತ್ತವೆ ಇಲ್ಲ ಅಂತ. ಅಟ್ ಲಾಸ್ಟ್ ಫಿನಿಶ್ಡ್ ಪ್ರಾಡಕ್ಟು ಅದನ್ನು ಟೆಸ್ಟ್ ಮಾಡ್ತಿ. ಆಮೇಲೆ ಪ್ಯಾಕೇಜಿಂಗ್ ಬರುತ್ತೆ. ಪ್ಯಾಕೇಜಿಂಗ್ ಒಳಗೆ ನೀನು ಈಗ ರಿಪ್ಲೇಸ್ಮೆಂಟ್ ಇದಾವೆ ಪ್ಯಾಕೇಜಿಂಗ್ಸ್ ಒಳಗೆ, ಪ್ಲಾಸ್ಟಿಕ್ನ ಯೂಸ್ ಮಾಡತ್ತಿಲ್ಲ. ಸೊ ಆ ಥರ ಫುಡ್ ಟೆಕ್ನಾಲಜಿ ಅಂದರೆ ನಿಂಗೆ ಏನೂ ಅಲ್ಲಿ ಜಾಸ್ತಿ ಮಾಡಿಫೈ ಮಾಡೋಂಗಿಲ್ಲ. ಅದು ಏನದು ನಮ್ದು ಒರಿಜಿನಲ್ ಟ್ರೆಡಿಷ್ನಲ್ ವೇ ಇರುತ್ತಲ್ಲ ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಸೊ ಈ ಪ್ರೊಸೆಸ್ನ ಸ್ಟ್ಯಾಂಡರ್ಡೈಸ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಫುಡ್ ಬಯೋಟೆಕ್ನಾಲಜಿ ತೊಗೊಂಡೆ ಅಂದ್ರೆ ನೀನು ಅಲ್ಲಿ ನಿನಗೆ ಮತ್ತು ಮಾಡಿಫೈಡ್, ಜೆನೆಟಿಕಲಿ ಮಾಡಿಫೈಡ್ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಮಾಡಿಫೈ ಮಾಡ್ತಾರೆ, ಪ್ಲಾಂಟ್ಸನ್ನು ಮಾಡಿಫೈ ಮಾಡ್ತಾರೆ. BT ಬ್ರಿಂಜಾಲ್ ನಾವು ಕೇಳಿರ್ತೀವಿ, ಮೇ ಬಿ PUC ಒಳಗೆ ಹಂಗೆ ಓದಿವಿ ಅನಿಸುತ್ತೆ. BT ಬ್ರಿಂಜಾಲ್ ಅದು ಒಂದು ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ ಆಗಿ ಅದು ಯೂಸ್ ಮಾಡ್ತೀವಿ ನಾವು. ಸೊ ಅದು ನಮ್ಮದು ಫುಡ್ ಬಯೋಟೆಕ್ನಾಲಜಿ ಒಳಗೆ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಫುಡ್ ಬಯೋಟೆಕ್ನಾಲಜಿ ಒಳಗೆ ಸ್ಪಿರುಲಿನ ಸೂಪರ್ ಫುಡ್ ಅಂತ ಕನ್ಸಿಡರ್ ಮಾಡ್ತಾರೆ ಅದನ್ನು. ಅದು ಒಂದು ನ್ಯೂಟ್ರಾಸ್ಯೂಟಿಕಲಾಗಿ ಯೂಸ್ ಮಾಡ್ತೀವಿ ನಾವು. ಅದ್ರೊಳಗೆ ಅರೌಂಡ್ ನೀವು ಒಂದು 100 grams ಸ್ಪಿರುಲಿನ ತೊಗೊಂಡೆ ಅನ್ಕೋ, ಅದ್ರೊಳಗೆ ನಿನಗೆ 50 to 60% ಪ್ರೋಟೀನೇ ಇರುತ್ತೆ. ಗ್ರಾಮ್ಸ್ 100 grams 50 to 60 grams ಪ್ರೋಟೀನ್ ಇರುತ್ತೆ. ಸೊ ನೀ ಅದನ್ನು ಸೂಪರ್ ಫುಡಾಗಿ ಕನ್ಸಿಡರ್ ಮಾಡ್ತಿ. ಅದನ್ನು ನೀ ಬಿಸ್ಕಿಟ್ ಒಳಗೆ ಹಾಕಿದೆ ಅಂತಿಕೋ, ಅದು ನಿಂಗೆ ನ್ಯೂಟ್ರಾಸ್ಯೂಟಿಕಲಾಗಿ ಕನ್ವರ್ಟ್ ಆಗುತ್ತೆ. ಸೊ ನಿನಗೆ ಅದು ಹೆಲ್ತ್ ಬೆನಿಫಿಟು ಬರುತ್ತೆ. ಸೊ ನಿಂದು ಅದು ಊಟನೂ ಆಗುತ್ತೆ. ಸೊ ಇದನ್ನ ನಾವು ಯೂಸ್ ಮಾಡ್ಬೋದು. ಸೊ ಈ ಸ್ಪಿರುಲಿನಾ ಅಂದ್ರೆ ನಾವು ಪಾಚಿ ಅಂತ ಏನು ನೋಡ್ತೇವಲ್ಲ ಅದೇ ಅಲ್ಲ, ಅದು ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗಲ್ಲ ನನಗೆ. ಆದ್ರೆ ಖರೆ ಅದು ಫಾರ್ ಡೈರೆಕ್ಟ್ ಫಾರ್ಮ್ ಆಗಂತೂ ಬರಲ್ಲ.
ಪ್ರೊಸೆಸ್ಡ್ ಫಾರ್ಮ್ ಆಗಲಿ ಆಕಿನ ಪೌಡರ್ ಫಾರ್ಮ್ ಆಗಲಿ ಹಂಗೆ ಬರುತ್ತೆ. ಸೊ ನೀವು ಬಯೋಟೆಕ್ನಾಲಜಿ ಟೆಕ್ನಿಕಲ್ ವರ್ಡ್ ಹೇಳ್ಬೇಕಂದ್ರೆ ಫೋರ್ಟಿಫೈಡ್ ಫುಡ್ಸು ಅಂತೀವಿ ನಾವು. ಈಗ 45 ಫುಡ್ಸ್ ಆಕೆ ಹೇಳ್ದಂಗೆ ಫಾರ್ ಎಕ್ಸಾಂಪಲ್ ನೀವು ಜಸ್ಟ್ ಏನೋ ಒಂದು ಪ್ಲೇನ್ ವಾಟರ್ ಕೊಡಾಕತ್ತೀರಿ, ಫಾರ್ ಎಕ್ಸಾಂಪಲ್ ಕನ್ಸಿಡರ್ ಆಸ್ ಫುಡ್ ಅಂತ ಹೇಳತ್ತೀನಿ ಫಾರ್ ಎಕ್ಸಾಂಪಲ್. ಅದ್ರಾಗ ನೀವು ಏನ್ರಿ ಇದು ಸ್ಪಿರುಲಿನಾ ಪೌಡರ್ ಹಾಕ್ಕೊಟ್ರೆ ಅದು ಫೋರ್ಟಿಫೈಡ್ ಫುಡ್ ಆಗುತ್ತೆ ಅಷ್ಟೆ. ಹಂಗೆ ಸೊ ಒಂದು ಫುಡ್ದ ನ್ಯೂಟ್ರಿಷನಲ್ ಕಾಂಪೊನೆಂಟ್ ಜಾಸ್ತಿ ಮಾಡತ್ತೀರಿ ನೀವು ಆ್ಯಡ್ ಮಾಡಿ. ಸೊ ಈಗೆಲ್ಲ ಮಾರ್ಕೆಟೋಗಿ ಅದು ಐತಿ, ಆಲ್ಮೋಸ್ಟ್ ಎಲ್ಲ ಐತಿ. ಈಗ ಫಾರ್ ಎಕ್ಸಾಂಪಲ್ ಹೆಂಗೆ ಸ್ಪಿರುಲಿನಾ ಅಂದಲ್ಲ, ನಮ್ದು ಈಗ ಮೊರಿಂಗಾ ಒಲಿಫೆರಾ ನಾವು ಸಣ್ಣಾಗಿರ್ತಾಗಿಂದ ನುಗ್ಗಿಕಾಯಿ ತಿಂದು ಬೆಳೆದು ನಮ್ಮ ಉತ್ತರ ಕರ್ನಾಟಕ ಹೋದ್ರೆ ಅದು ಫೇಮಸ್ ಐತಿ ನುಗ್ಗಿಕಾಯಿ. ಸೌತ್ ಇಂಡಿಯನ್ ಡಿಶಸ್ ಒಳಗೆ ನುಗ್ಗಿಕಾಯಿ ಅಂದ್ರೆ ಫೇಮಸ್ ಐತಿ. ಸೊ ಈಗ ಅದು ಮಾರ್ಕೆಟ್ ಹೋಗಂತರೂ ಅದು ಆ್ಯಕ್ಚುಲಿ ಮಾರ್ಕೆಟ್ ರೂಲ್ ಮಾಡತ್ತಿತ್ತು ಹಂಗೆ ನೋಡ್ರಿ ಮೊರಿಂಗಾ ಒಲಿಫೆರಾ. ಹೌದಾ? ಅದ್ರದ್ದು ಕಾಂಪೊನೆಂಟ್ಸ್ ಏನೈತಲ್ಲ, ಒಂದು ಹ್ಯೂಮನ್ ಬೀಂಗಿಗೆ ಏನು ಬೇಸಿಕ್ ನೀಡ್ ಐತಲ್ಲ ನ್ಯೂಟ್ರಿಷನ್ ಪ್ರೊಫೈಲ್ ಒಳಗೆ, ಅದೆಲ್ಲ ಮೊರಿಂಗಾ ಇದು ಮೊರಿಂಗಾ ನುಗ್ಗಿಕಾಯಿ ಒಳಗೆ ಐತಿ ಪೌಡರ್. ಸೊ ಈಗ ನಾವು ಮಾರ್ಕೆಟೋಗಿ ನೋಡಿದ್ರೆ ಪೌಡರ್ ಫಾರ್ಮ್ ಆಗೈತಿ, ಮೊರಿಂಗಾ ಪೌಡರ್ ಅಂತ ಐತಿ. ಸೊ ನೀವು ನಾವು ನೋಡಿದ್ರೆ ಜಸ್ಟ್ ಹಿಂಗೆ ಇಲ್ಲ ಒಂದು ಗ್ಲಾಸ್ ನೀರೋಗಿ ಹಾಕ್ಕೊಡ್ರಿ ಮಾರ್ನಿಂಗ್ ಅಂತ ಅಂತಾರೆ, ಒಂದು ಪೌಡರ್ ಫಾರ್ಮ್. ಸೊ ಅದು ಮೊರಿಂಗಾದ ಏನು ಸ್ಪೆಷಲ್ ಅಂದ್ರೆ ಒಂದು ಅದಕ್ಕೆ ಮಿರಾಕಿಲ್ ಟ್ರೀ ಅಂತ ಅಂತಾರೆ ಫಸ್ಟ್. ಅದು ಎದಕ್ಕೆ ಮಿರಾಕಿಲ್ ಟ್ರೀ ಅಂದ್ರೆ ಅದ್ರದ್ದು ಎವ್ರಿ ಪಾರ್ಟ್, ಫ್ಲವರ್ ತೊಗೋರಿ, ಲೀವ್ಸ್ ತೊಗೋರಿ, ರೂಟ್ಸ್, ಸ್ಟೆಮ್, ಏನು ಎಲ್ಲದ್ರಾಗೂ ಅದು ಮಿರಾಕಲ್ ಐತಿ, ಎಲ್ಲದ್ರಾಗೂ ನ್ಯೂಟ್ರಿಷಿಯಸ್ ಕಾಂಪೋನೆಂಟ್ ಐತಿ. ಸೊ ಅದನ್ನು ಅವ್ರು ಕನ್ಸಿಡರ್ ಮಾಡಿ ಮಿರಾಕಿಲ್ ಟ್ರೀ ಅಂತ ಅದನ್ನು ಕನ್ಸಿಡರ್ ಮಾಡ್ಯಾರ. ಸೊ ಈಗ ನಾವು ವಿಟಾಮಿನ್ಸ್ ಐತೆ ಅದ್ರಾಗ, ಅಮಿನೋ ಆ್ಯಸಿಡ್ಸ್ ಐತಿ, ನೆಕ್ಸ್ಟ್ ಆ್ಯಂಡ್ ಕೊಲೆಸ್ಟ್ರಾಲ್ ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಡಯಾಬಿಟಿಕ್ ಪೇಷಂಟ್ಸ್ಗೂ ಬೆಸ್ಟ್ ಐತಿ. ಇನ್ನೊಂದಂದ್ರೆ ಕ್ಯಾನ್ಸರ್ ಒಳಗಂತೂ ಅದು ಇನ್ನೂ ರಿಸರ್ಚ್ ಭಾಳ ಹಾಟ್ ಟಾಪಿಕ್ ಐತೆ ಕ್ಯಾನ್ಸರ್ ಒಳಗೆ. ಆ್ಯಕ್ಚುಲಿ ಆ್ಯಂಟಿ ಕ್ಯಾನ್ಸರಸ್ ಪ್ರಾಪರ್ಟಿ, ಆ್ಯಂಟಿ ಇನ್ಫ್ಲಾಮೇಟರಿ ಪ್ರಾಪರ್ಟಿ ಐತೆ ಅದ್ರೊಳಗೆ. ಸೊ ರಿಸರ್ಚಸ್ ಎಲ್ಲ ಇನ್ನೂ ಆನ್ ಗೋಯಿಂಗ್ ಐತಿ. ಸೊ ಅದಕ್ಕೆ ಫಾರ್ ಶೋರ್ ಏನು ಬರ್ತಂದ್ರೆ ಹೆಲ್ತ್ ಬೆನಿಫಿಟ್ಸ್ ಅಂತೂ ಜಾಸ್ತಿ ಐತಿ. ಸೊ ಇದು ಪೌಡರ್ ಫಾರ್ಮ್ ಆಗೈತಿ, ಮಾರ್ಕೆಟಿಗೆ ಅವೈಲೇಬಲ್ ಪ್ರಾಡಕ್ಟ್ಸ್ ಹೇಳತ್ತೀನಿ ನಾನು. ಪೌಡರ್ ಫಾರ್ಮ್ ಆಗೈತಿ, ಆಮೇಲೆ ಆಯಿಲ್ ಕ್ಯಾಪ್ಸೂಲ್ಸ್ ಬಂದಾವ, ಕ್ಯಾಪ್ಸೂಲ್ಸ್ ತೊಗೊಬೋದು. ಬಿಟ್ಟರೆ ನೆಕ್ಸ್ಟ್ ಇನ್ನೊಂದು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಂತ ಬರುತ್ತೆ, ಅದು ಪಾಡ್ಸಿಂದ ಸೀಡ್ಸಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಆ ಆಯಿಲ್ ಫೇಸಿಗೆ ಯೂಸ್ ಮಾಡ್ತಾರೆ, ಹೇರಿಗೆ ಯೂಸ್ ಮಾಡ್ತಾರೆ. ಸೊ ಓವರ್ ಆಲ್ ಏನು ನ್ಯೂಟ್ರಿಷನ್ ಬೆನಿಫಿಟ್ ಸೂಪರ್ ಫುಡ್ ಅಂತಾರಲ್ಲ ಅದು ಐತಿ ಮೊರಿಂಗಾ ಈಗ. ಸೊ ಇವನ್ನ ನಾವು ನ್ಯೂಟ್ರಾಸಿಟಿಕಲ್ಸು ಕನ್ಸಿಡರ್ ಮಾಡ್ತೀವಿ. ಸೊ ನ್ಯೂಟ್ರಾಸಿಟಿಕಲ್ಸ್ ಬೇಸಿಕ್ಲಿ ಅಂದ್ರೆ ನೀವೆಲ್ಲ ಗುಳಿಗೆಯಿಂದನೇ ಆರಾಮಾಗಬೇಕಂತ ಎಕ್ಸ್ಪೆಕ್ಟ್ ಮಾಡಬೇಡ್ರಿ. ಸೊ ನಮ್ದು ಹ್ಯೂಮನ್ ಕಾನ್ಸೆಪ್ಟ್ ಏನಂದ್ರೆ ಪೇಷನ್ಸ್ ಲ್ಯಾಗ್ ಮಾಡ್ತೀವಿ ನಾವು. ನಂಗೆ ಈಗ ಆರಾಮ್ ತಪ್ಪೈತಂದ್ರೆ ನಂಗೆ ಸದ್ದ ಆರಾಮಾಗಬೇಕು. ಈಗ ನಂಗೆ ಅದಕ್ಕೆ ಅವ್ರು ಏನು ಹೋಗ್ತಾರೆ, ಮೆಡಿಕೇಶನ್ ತೊಗೊತೀನಿ, ಅದು ತೊಗೊತೀನಿ. ಸೊ ಒನ್ ಶುಡ್ ಬಿ ಕಾನ್ಷಿಯಸ್, ಮೆಡಿಕೇಶನ್ ತೊಗೊಳತ್ತೀರಿ ಓಕೆ, ಪ್ರೊಲಾಂಗ್ ತೊಗೊಂಡ್ರೆ ಅದು ಮತ್ತೆ ಸೈಡ್ ಎಫೆಕ್ಟ್ ಇರುತ್ತೆ. ಸೊ ವೈ ನಾಟ್ ಚೇಂಜ್ ಇನ್ ಫುಡ್? ಫುಡ್ಡೋಗಿ ಚೇಂಜ್ ಮಾಡಿರಿ, ನೀವು ಫುಡ್ಡೋಗಿ ಆ್ಯಡ್ ಮಾಡ್ಕೊರಿ. ಸೊ ಈಗ ನೀವು ಏನ್ರಿ ಒಂದು ಚಪಾತಿ ತಿನ್ನಾತೀರಿ ಅಂದ್ರೆ ಚಪಾತಿಯೋಗಿ ಮೊರಿಂಗಾ ಪೌಡರ್ ಹಿಟ್ಟು ನಾದ್ಕೊಂಡು ತಿನ್ನಿರಿ, ಪಾಲಕ್ ಹಾಕೊಂಡು ತಿನ್ನಿರಿ. ಸೊ ಇದು ನ್ಯೂಟ್ರಾಸಿಟಿಕಲ್ ಕಾನ್ಸೆಪ್ಟ್ ಏನಂದ್ರೆ ಎವ್ರಿ ಟೈಮ್ ನೀವು ಟ್ಯಾಬ್ಲೆಟ್ ಹೋಗೋದು ಬೇಕಾಗಿಲ್ಲ, ನೀವು ಫುಡ್ ಒಳಗೆ ಚೇಂಜ್ ಮಾಡ್ಕೊಂಡು ನೀವು ಫುಡ್ ಥ್ರೂ ನಿಮ್ದು ಹೆಲ್ತ್ ಕಾನ್ಷಿಯಸ್ನೆಸ್ ಬರಬಹುದು ಅನ್ನೋದು ಕಾನ್ಸೆಪ್ಟ್ ನ್ಯೂಟ್ರಾಸಿಟಿಕಲ್ಸ್. ಸೊ ಇದು ಇನ್ವಾಲ್ವ್ಸ್ ಇನ್ ಫುಡ್ ಬಯೋಟೆಕ್ನಾಲಜಿ ಒಳಗೆ. ಓಕೆ. ಇದು ಎಲ್ಲ ಎಕ್ಸಾಂಪಲ್ ಸ್ಪಿರುಲಿನಾ ತಗೋರಿ, ನಾ ಇದು ಮೊರಿಂಗಾ ಒಲಿಫೆರಾ ತಗೋರಿ. ಸೊ ಇವೆಲ್ಲ ಕಮ್ಸ್ ಇನ್ ಫುಡ್ ಬಯೋಟೆಕ್ನಾಲಜಿ. ಸೊ ಮಾಡಿಫೈಡ್ ವೇ ಕನ್ಸ್ಯೂಮಿಂಗ್ ಫುಡ್, ಜೆನೆಟಿಕಲಿ ಮಾಡಿಫೈಡ್ ಮತ್ತು ಇನ್ನೊಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಆಗಿಬಿಡುತ್ತೆ. ಸೊ ಅಲ್ಲೇನಾಗುತ್ತಂದ್ರೆ ಮೇನ್ ಜೆನೆಟಿಕಲಿ ಮಾಡಿಫೈಡ್ ಫುಡ್ ಒಳಗೆ ಒಂದು ಸೆಕೆಂಡ್, ಈಗ ಸ್ಪಿರುಲಿನಾ ಅಥವಾ ಮೊರಿಂಗಾ ಏನು ಹೇಳಿದ್ರಿ, ಇವು ಯಾವ ನ್ಯೂಟ್ರಾಸ್ಯೂಟಿಕಲ್ಸ್ ಇವೆಲ್ಲ. ಸೊ ಇವ್ರು ಪ್ಯೂರ್ ಫಾರ್ಮ್ ಆರ್ಗ್ಯಾನಿಕ್ ಅಂತ ಬೆಳೆದ್ರ. ಜೆನೆಟಿಕಲಿ ಮಾಡಿಫೈಡ್ ಫುಡ್ಡಾಗ ಆ ಮೈಕ್ರೋಬ್ ಜೀನ್ಸ್ ಜೊತೆನ ನಾವು ಜೀನ್ ಎಡಿಟಿಂಗ್ ಸ್ಟಾರ್ಟ್ ಮಾಡಿಬಿಡ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಎಕ್ಸಾಂಪಲ್ ಹೇಳತ್ತೀನಿ, ಒಂದು ಜೀನ್ ಐತೆ ಅಂತ ಅನ್ಕೋರಿ, ಜೀನ್ ಒಳಗೆ 2 ಕೆಪಾಸಿಟಿ ಐತಿ, ಒಂದು ಪ್ರೋಟೀನ್ ಪ್ರೊಡ್ಯೂಸಿಂಗ್ ಐತಿ, ಒಂದು ಫ್ಯಾಟ್ ಪ್ರೊಡ್ಯೂಸಿಂಗ್ ಐತೆ ಅಂತ ತಿಳ್ಕೊರಿ. ಎಕ್ಸಾಂಪಲ್ ಹೇಳತ್ತೀನಿ ನಾನು. ಸೊ ಫಾರ್ ಎಕ್ಸಾಂಪಲ್ ಈಗ ನಮಗೆ ಫ್ಯಾಟ್ ಬೇಕಾಗಿಲ್ಲ, ಪ್ರೋಟೀನ್ ಪ್ರೊಡ್ಯೂಸಿಂಗ್ ಬೇಕಾಗೈತಿ. ಸೊ ವಿತ್ ಹೆಲ್ಪ್ ಆಫ್ ಜೀನ್ ಎಡಿಟಿಂಗ್ ಆಗಲಿ, ಜೆನೆಟಿಕ್ ಅನಲೈಸಿಸ್ ಆಗಲಿ, ವಿ ಕ್ಯಾನ್ ಡೂ ಪ್ರೋಟೀನ್ ಅಷ್ಟೇ ನಾವು ಪ್ರೊಡ್ಯೂಸ್ ಮಾಡುವಂಥ ಮೈಕ್ರೋಬ್ ಮಾಡ್ಬೋದು, ಫ್ಯಾಟ್ ಅಷ್ಟೇ ಪ್ರೊಡ್ಯೂಸ್ ಮಾಡುವಂಥ ಮೈಕ್ರೋಬ್ ಮಾಡ್ಬೋದು. ಸೊ ಇಲ್ಲಿ ಜೆನೆಟಿಕಲ್ ಮಾಡಿಫೈಡ್ ಫುಡ್ಸ್ ನಮಗೆ ಎಮರ್ಜ್ ಆಗುತ್ತೆ ಇಲ್ಲಿ. ಸೊ ನಮಗೆ ಫಾರ್ ಎಕ್ಸಾಂಪಲ್ ಅದು ನ್ಯಾಚುರಲ್ ನಮ್ಗೆ ಎಕ್ಸೆಪ್ಟ್ ಮಾಡತ್ತಿಲ್ಲ ಅಂದ್ರೆ ಲೆಟ್ಸ್ ಮಾಡಿಫೈ ಇಟ್. ನಮಗೆ ಹೆಂಗೆ ಬೇಕಲ್ಲ ಅದನ್ನು ಮಾಡಿಫೈ ಮಾಡಿ ಅಷ್ಟೇ ಪ್ರೊಡ್ಯೂಸ್ ಮಾಡೋಣ, ಯಾಕೆ ನಾವು ಎಲ್ಲನೂ ಪ್ರೊಡ್ಯೂಸ್ ಮಾಡಬೇಕು ಅಂತ ಕಾನ್ಸೆಪ್ಟ್ ಜೆನೆಟಿಕಲಿ ಮಾಡಿಫೈಡ್. ಅದು ಕಂಪ್ಲೀಟ್ಲಿ ಡಿಫ್ರೆಂಟ್, ಇದ್ರಿ ನ್ಯೂಟ್ರಾಸಿಟಿಕಲ್ಸ್ ಅಂತ ಕಂಪ್ಲೀಟ್ಲಿ ಡಿಫ್ರೆಂಟ್. ಓಕೆ. ಸೊ ಈ ಫುಡ್ ನಾವು ಜನರಲಿ ವೆಸ್ಟರ್ನ್ದವ್ರನ್ನ ಫಾಲೋ ಮಾಡ್ತೇವೆ ಯಾವುದೇ ಆಗಲಿ, ಅಲ್ಲೆಲ್ಲ ಅಡ್ವಾನ್ಸ್ ಫುಡ್ ಬರಾಕತ್ತಾವು. ಈಗ ಫಾರ್ ಎಕ್ಸಾಂಪಲ್ ಇವ್ರು ಹೇಳಿದ್ರು ಮೊರಿಂಗಾ ಆಯಿತು, ಸ್ಪಿರುಲಿನಾ ಆಯಿತು, ಇವೆಲ್ಲ ನಮ್ಮ ಕಡೆ ಅಷ್ಟು ಫೇಮಸ್ ಇಲ್ಲ, ನಾರ್ಮಲ್ ಪೀಪಲ್ಗೆ ಇನ್ನೂ ರೀಚ್ ಆಗಿಲ್ಲ ಅದು. ವಾಟ್ ಈಸ್ ದ ಫ್ಯೂಚರ್ ಆಫ್ ಫುಡ್ ಅಂತ ನೀವು ಹಂಗೆ ನೋಡೋಕೆ ಹೋದ್ರೆ ಪ್ಲಾಂಟ್ ಬೇಸ್ಡ್ ಮೀಟ್ ಭಾಳ ಕಾಮನ್ ಆಗೈತಿ. ಯಾರ್ಯಾರು ಅಂದ್ರೆ ವೆಜಿಟೇರಿಯನ್ಸ್ ಯೂಶಲಿ ತಿನ್ನಂಗಿಲ್ಲ, ಬಟ್ ಮೀಟ್ ಒಳಗೆ ಜಾಸ್ತಿ ಪ್ರೋಟೀನ್ ಇರುತ್ತೆ. ಸೊ ಎಲ್ಲರಿಗೂ ಈಗ ಪ್ರೋಟೀನ್ ಕನ್ಸಂಪ್ಷನ್ ಜಾಸ್ತಿ ಮಾಡ್ಬೇಕು, ಮಸಲ್ ಗೇನ್ ಅದೆಲ್ಲ. ಸೊ ಪ್ಲಾಂಟ್ ಬೇಸ್ಡ್ ನಿಂಗೆ ಮೀಟ್ ತಿನ್ನಂಗಿಲ್ಲ, ಬಟ್ ಪ್ರೋಟೀನ್ ಈಕ್ವಲ್ ನ್ಯೂಟ್ರಿಯೆಂಟ್ಸ್ ನಿಂಗೆ ಸಿಗುತ್ತೆ. ಸೊ ಅದ್ರ ಸಂಬಂಧ ಈಗ ಪ್ಲಾಂಟ್ ಬೇಸ್ಡ್ ಮೀಟ್, ಬರ್ಗರ್ಸ್, ನಗೆಟ್ಸ್ ಅವೆಲ್ಲ ಜಾಸ್ತಿ. ಬೇಸ್ಡ್ ಮೀಟ್ ಅಂದರೆ ಏನು? ಸೊ ಈಗ ಬರ್ಗರ್ ಒಳಗೆ ಫಾರ್ ಎಕ್ಸಾಂಪಲ್ ಪ್ಯಾಟಿ ಇರುತ್ತಲ್ಲ, ಈಗ ನಾನ್ ವೆಜಿಟೇರಿಯನ್ ಈಸ್ ಫೈನ್, ಇವರಿಬ್ಬರು ವೆಜಿಟೇರಿಯನ್, ಪ್ಯೂರ್ ವೆಜಿಟೇರಿಯನ್ಸ್. ಸೊ ಅಲ್ಲಿ ಹೋದಾಗ
ಐ ಕ್ಯಾನ್ ಹ್ಯಾವ್ ಚಿಕನ್ ಐತಲ್ಲ ತಿನ್ಬೋದು ಹಂಗೆ ಓಕೆ. ಸೊ ಇವ್ರಿಗಲ್ಲಿ ಪ್ಲಾಂಟ್ ಬೇಸ್ಡ್ ಮೀಟ್, ಅವ್ರು ಪ್ಲಾಂಟ್ ಬೇಸ್ಡ್ ಮೀಟ್ ಅಂದರೆ ಅದು ಪ್ಯಾಟಿ ಏನು ಚಿಕನ್ ಇರುತ್ತಲ್ಲ ಸೋಯಾ ಚಂಕ್ಸ್ ಪ್ಯಾಟಿ ಮಾಡ್ತಾರೆ ಅಷ್ಟೇ. ಹಾಂ, ಸೊ ನಾವ್ ಇವರೆಲ್ಲ ತಿಂದಿವಿ ತಿಂದಿದ್ದು ಅಲ್ಲಿ. ನಾವು ಹೋಗಿದ್ವಿ ಎಲ್ಲೋ ಟ್ರಿಪ್ಪಿಗೆ ಹೋಗಿದ್ವಿ, ಸ್ಲೋವೇಕಿಯಾ ಅನ್ಸುತ್ತಾ. ಹಾಂ, ಅಲ್ಲಿ ಇರಲಿಲ್ಲ, ಇದನ್ನೇ ಇರಲಿಲ್ಲ, ವೆಜ್ ಆಪ್ಷನ್ನೇ ಇರಲಿಲ್ಲ. ಸೊ ನಾವು ಏನು ತಿನ್ಬೇಕು ಈಗ, ತಿನ್ನೋಕ್ಕಾಗಂಗಿಲ್ಲ. ಸೊ ಅಲ್ಲಿ ಆಪ್ಷನ್ ಇದ್ದಿದ್ದು ಇದು ಪ್ಲಾಂಟ್ ಬೇಸ್ಡ್ ಇದ್ರದ್ದು ಇತ್ತು. ಸೊ ತಿಂದ್ವಿ, ಟೇಸ್ಟ್ ಇತ್ತು, ಹಂಗೇನು ಚಲೋ ಇಲ್ಲ ಅನ್ನಂಗಿಲ್ಲ, ಟೇಸ್ಟ್ ಇತ್ತು. ಓಕೆ. ಈಗೀಗ ಮತ್ತು ಲ್ಯಾಬ್ ಗ್ರೋನ್ ಮೀಟೂ ಮಾಡತ್ತಾರ, ಬಟ್ ಅದು ಇನ್ನೂ ಇಂಡಿಯಾದಾಗ ಬಂದಿಲ್ಲ, ಇನ್ನೂ ರಿಸರ್ಚ್ ಐತಿ. ಬಟ್ ಎಲ್ಲಿ USA ಒಳಗೂ ಐತದ ಲಿಮಿಟೆಡ್ ಸೇಲ್ ಒಳಗೆ, ಸಿಂಗಾಪುರ್ ಒಳಗೆ ಅದನ್ನು ಇದು ಮಾಡ್ಯಾರ. ಸೊ ಇಂಡಿಯಾ ಒಳಗೆ ಇನ್ನೂ ಅದು ರಿಸರ್ಚ್ ಅಂಡರ್ ಐತಿ. ಅಂದ್ರೆ ಏನು ಅಂದ್ರೆ ಈಗ ಎನಿಮಲ್ ಪೂರ್ತಿ ರೇಸ್ ಮಾಡಲ್ಲ. ಸೊ ಅದನ್ನ ರೇಸ್ ಮಾಡಿ ಮತ್ತು ಅದನ್ನು ಸಾಯಿಸಿ ಮೀಟ್ ಮಾಡೋದಲ್ಲ, ನೀ ಜಸ್ಟ್ ಅದ್ರೊಳಗಿನ ಸೆಲ್ ತೊಗೊಂಡು ಇದನ್ನು ಮಾಡೋದು, ಹಾರ್ವೆಸ್ಟ್ ಮಾಡೋದು ಬಯೋರಿಯಾಕ್ಟರ್ ಒಳಗೆ. ಸೊ ಅದು ಲ್ಯಾಬ್ ಗ್ರೋನ್ ಮೀಟ್. ನೀ ಇನ್ಸ್ಟೀಡ್ ಒಂದು ಎನಿಮಲನ್ನು ರೇಸ್ ಮಾಡಿ ಅದಕ್ಕೆ ಎಲ್ಲನೂ ಬೆಳೆಸಿ ವ್ಯಾಕ್ಸಿನ್ ಕೊಟ್ಟು ಅದು ಮತ್ತು ಆಮೇಲೆ ಸಾಯಿಸಿ ತಿನ್ನೋ ಬದಲಿ ಜಸ್ಟ್ ನಿಂಗೆ ಮೀಟ್ ಬೇಕಲ್ಲ, ಅದನ್ನು ಕಂಟ್ರೋಲ್ ಕಂಡೀಷನ್ ಒಳಗೆಲ್ಲ ಇದನ್ನು ಮಾಡಿ ಅದಕ್ಕೆ ನ್ಯೂಟ್ರಿಯೆಂಟ್ಸ್ ಏನೇನು ಬೇಕು, ಅದ್ರ ಅಪ್ರೋಪ್ರಿಯೇಟ್ ಪ್ಯಾರಾಮೀಟರ್ಸ್ ಏನೇನು ಇದ್ದಿದ್ದು ಕೊಟ್ಟು ಬೆಳೆಸಿ ಇದನ್ನು ಮಾಡೋದು. ಸೊ ಮಾಂಸವನ್ನ ಲ್ಯಾಬ್ದೊಳಗೆ ಲ್ಯಾಬ್ ಗ್ರೋನ್ ಕೊಡ್ತಾರ. ಎಕ್ಸಾಕ್ಟ್ಲಿ. ನೈಸ್, ಇಟ್ ವಾಸ್ ನೈಸ್ ಮೀಟಿಂಗ್ ಯು. ನಿಮ್ಮ ಜೊತೆ ಮಾತಾಡಿ ಭಾಳ ಖುಷಿ ಆಯಿತು. ನಾನು ಭಾಳ ಖುಷಿ. ಇದೊಂದು ರೀಸನ್ ಸಿಕ್ತು ನಿಮ್ಮ ಜೊತೆ ಮಾತಾಡಕ್ಕೆ. ಇವಾಗ ನಮಗೂ ಭಾಳ ಖುಷಿ ಆಯ್ತು. ನಾವು ಹಿಂಗೊಂದು ಪಾಡ್ಕಾಸ್ಟ್ ಮಾಡ್ತೀವಿ ಅನ್ನೋದು ಹಂಗೆ ಇದ್ದಿದ್ದಿಲ್ಲ, ಬಟ್ ನಿನ್ನಿಂದ ಅದು ಪಾಸಿಬಲ್ ಆಯ್ತು. ನಮ್ದೇನಿಲ್ಲ, ನಿಮ್ಮ ಟ್ಯಾಲೆಂಟ್ ಇತ್ತು. ಅಪಾರ್ಚುನಿಟಿ ಸಂಬಂಧ ವಿ ಆರ್ ಥ್ಯಾಂಕ್ಫುಲ್. ಒಬ್ರು ಅದನ್ನ ಸ್ಟೇಜ್ ಅನ್ನೋದು ಬೇಕಲ್ಲ ಡೆಲಿವರ್ ಮಾಡೋಕೆ. ಸೊ ಅದು ಇಲ್ಲಿ ಸಿಕ್ತ. ಥ್ಯಾಂಕ್ ಯು. ನೋಡ್ಕೋತೀರಿ, ಹಿಂಗೆ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಫಸ್ಟ್ ನೋಡಾಕತ್ತಿದ್ರೆ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಲ್ಯಾಂಗ್ವೇಜ್ನಾಗ ಏನಂತಾರೆ? ಕಮೆಂಟ್ ಮಾಡ್ರಿ. ನಮ್ಮ ನಿಮ್ದು ಹಂಗೇರಿಯನ್ ಅಲ್ಲ? ಗೊತ್ತಿಲ್ಲ. ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಲೈಕ್ ಮಾಡಿರಿ, ಶೇರ್. ಲಾಸ್ಟಿಗೆ ಒಂದೇನ್ರಿ ಪಂಚ್ ಲೈನ್ ಹೊಡಿ. ಪಂಚ್ ಲೈನ್ ಯಾವ ಥರ? ರಾಹುಲ್ ಪಂಚ್ ಲೈನ್ ಪ್ಲೀಸ್. ಥ್ಯಾಂಕ್ ಯು ಅನ್ನಕ್ಕೆ ಏನಂತಾರೆ? ಕೊಜನಮ್ ಸಿಪಮ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಕೊಜನಮ್ ಸೆಪ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಕೊಜನಮ್ ಸೆಪ್ಯಾಮ್. ಹಾಂ, ಕೊಜನಮ್ ಸೆಪ್ಯಾಮ್. ಕೊಸನಮ್ ಸೇಪ್ಯಾಮ್. ಕೊಜನಮ್ ಸೆಪ್ಯಾಮ್ ಅಂದ್ರೆ ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಸೊ ಮಚ್. Thank you. ಬಾಯ್.